ಓಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತಃ ಪುನಃ ಪುನಃ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀ ಗುರುಂ ಪ್ರಣತೋಸ್ಮ್ಯಹಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಶ್ರೀರಾಮ್. ಓಕೆ, ಥ್ಯಾಂಕ್ ಯು. ಜೈ ಶ್ರೀರಾಮ್. ನಾವು ಇವರುಗಳ ಆಶೀರ್ವಾದ ತಗೊಂಡು ಇವತ್ತು ಪರಮಾರ್ಥ ಚಿಂತಾಮಣಿಯಲ್ಲಿ ಸ್ಟಡಿ ಗ್ರೂಪ್ ಇದೆ 158. ನಿದ್ರೆಯು ದುಃಖಭಾವ ರೂಪವಲ್ಲ ಅಂತ ಇದನ್ನು ನಾವು ಚಿಂತನೆ ಮಾಡಬೇಕಾಗಿದೆ. ಪೇಜ್ ನಂಬರ್ ತೆಗೆದಿಟ್ಕೊಳ್ಳಿ. ಪೇಜ್ ನಂಬರ್ ಬಂದಿದೆ 265. ಮಾಡೋಣ, ಶುರು ಮಾಡೋಣ. ನಿದ್ರೆಯಲ್ಲಿ ದುಃಖವಿಲ್ಲವೆಂಬುದು ನಿಜವಾದರೂ ಅದು ಅಭಾವ ರೂಪವಾದ ಅವಸ್ಥೆಯಲ್ಲ. ಇಲ್ಲಿ ಭಾವ ಅಭಾವ ಅಂತ ತಗೊಂಡ್ಬರ್ತಾರೆ. ಭಾವ ಅಂದರೆ ಏನು, ಅಭಾವ ಅಂತಂದರೆ ಏನು? ಯಾರಾದರೂ ಶ್ರೀಧರ್ ಅವರೇ ಹೇಳಿ ಶ್ರೀಧರ್ ಅವರು. ಸರ್, ಅವೈಲಬಿಲಿಟಿ, ನಾನ್ ಅವೈಲಬಿಲಿಟಿ ಸರ್. ಹಾಂ, ಭಾವ ಅಭಾವ. ಒಂದು ಅವೈಲಬಲ್, ಇನ್ನೊಂದು ಅನ್ಅವೈಲಬಿಲಿಟಿ, ಇಲ್ಲದೆ ಇರೋದು. ಓಕೆ, ವಸಂತ ಅವ್ರು ನೀವೇನು ಹೇಳಬೇಕು ಅಂತಂದ್ರೆ ಹೇಳಿ. ಇರೋದು ಇಲ್ಲದೆ ಇರೋದು. ಅಭಾವ ಅಂದ್ರೆ ಇಲ್ಲದೆ ಇರೋದು, ಭಾವ ಅಂದ್ರೆ ಇರೋದು, ವಿಚಾರಕ್ಕೆ ಇರೋದಕ್ಕೆ ಇರೋ ಭಾವ. ಪ್ರತಿಭಾ ಅವ್ರು ನೀವೇನು ಹೇಳಬೇಕು ಅಂತ ಇರ್ತಿರೋದನ್ನು? ಅದೇ ಸೇಮ್ ಸೇಮ್. ಹಾಂ, ಓಕೆ. ಯಾವುದಾದ್ರೂ ಒಂದು ಎಕ್ಸಾಂಪಲ್ ಕೊಡಿ. ಮಡಿಕೆ ಇದೆ, ಮಡಿಕೆ ಇಲ್ಲ. ಮೊಲ ಇಲ್ಲ. ಶ್ರೀಧರ್ ಅವರೇ ಹೇಳಿ. ಇಲ್ಲಿ ಮಡಿಕೆ ಇದೆ, ಮಡಿಕೆ ಇಲ್ಲ. ಮಡಿಕೆ ಇದೆ ಅನ್ನೋದು ಭಾವ, ಇಲ್ಲ ಅನ್ನೋದು ಅಭಾವ. ಓಕೆ, ನೀವಮ್ಮ ಪ್ರತಿಭಾ ಏನು ಹೇಳ್ತೇವೆ? ಅದೇ ಮೊಲ ಇದೆ, ಕೊಂಬಿಲ್ಲ. ಅಜ್ಜೆ ಇದೆ, ಮಕ್ಕಳಿಲ್ಲ. ವಸಂತ ಅವ್ರು ನೀವೇನು ಹೇಳ್ಬೇಕು, ಏನು ಹೇಳ್ತಾ ಇದ್ದೀರಿ? ಓಕೆ, ಏನಿಲ್ಲ. ಅರೆ ಈಗ ಕರೆಕ್ಟ್ ಅಷ್ಟೇ, ಯಾವುದಕ್ಕೆ ಬೇಕಾದರೂ ಹೇಳ್ಬೋದು. ಈಗ ನೋಡ್ರಿ, ಇವಾಗ ನಾನೇನು ಫೋಟೋ ಯಾವುದು ತೋರಿಸ್ತಾ ಇಲ್ಲ, ನೀವೆಲ್ಲ ಇದ್ದೀರಾ, ನಾನಿದ್ದೀನಿ. ಈಗ ನೋಡ್ರಿ ಏನಿದೆ ಇವಾಗ? ಏನಿದೆ? ಓ ಸಾರಿ, ಇದು ಶೇರ್ ಮಾಡಬೇಕಲ್ಲ, ನಾನು ಶೇರ್ ಮಾಡದೇ ಇದ್ದರೆ ನಿಮಗೆ ಕಾಣೋದಿಲ್ಲ. ಓಕೆ, ಈಗೇನು ಇಲ್ಲ. ಅಲ್ಲ ಇವಾಗ ಏನಿದೆ? ಸ್ವಾಮಿಗಳ ಫೋಟೋ ಇದೆ, ಭಾವ. ಸ್ವಾಮಿಗಳ ಫೋಟೋ ಇದೆ, ಭಾವ, ಅಷ್ಟೇ. ಈಗ ಇಲ್ಲ, ಇಷ್ಟೇ ಇದೆ, ಭಾವ ಅಭಾವ ಅಂತ ಅಷ್ಟೇ, ಮತ್ತಿನ್ನೇನಿಲ್ಲ. ಆದರೆ ಈ ಆತ್ಮನೋ ಭಾವವೋ ಅಭಾವವೋ ಪ್ರಶ್ನೆ. ಶ್ರೀಧರ್ ಅವರು. ಸರ್, ಅಲ್ಲಿ ಭಾವನೆ ಅಂದ್ರೆ ಭಾವತೀತ, ಬಟ್
ಅಲ್ಲಿ ನಾವು ಅದನ್ನ ಡಿಸ್ಕ್ರಿಮಿನೇಟ್ ಮಾಡಕ್ ಬರಲ್ಲ ಸರ್. ಇದೇ ಇಲ್ಲ ಅನ್ನೋದು ಡಿಸ್ಕ್ರಿಮಿನೇಷನ್ ಇಲ್ಲ ಅಲ್ಲಿ. ಇದಾನೆ ಅಷ್ಟೇ. ಇರಿವು ಅರಿವು ಆನಂದ ಇದ್ದೇ ಇದ್ದಾನೆ. ಭಾವ ಅಭಾವ ನಮ್ಗೆ ಎಚ್ಚರಿಕೆ ದೃಷ್ಟಿಯಿಂದ ಮಾತ್ರನೇ ಅಷ್ಟು. ಅಲ್ಲಿಲ್ಲ, ಸತ್ಯವಾಗಿ ಅಲ್ಲಿಲ್ಲ, ಇಲ್ಲ ಅಲ್ಲಿ ಭಾವನೂ ಅಭಾವ ಪ್ರಶ್ನೆನೇ ಬರಲ್ಲ. ಎಲ್ಲ ಕಡೆ ಅವನೇ ಇದ್ದಾನೆ. ಇನ್ಯಾರಾದ್ರು ಇನ್ನೇನೋ ಹೇಳ್ತಾ ಇದ್ರಲ್ಲಿ ಯಾರಾದ್ರು? ಅವನು ಆತ್ಮನು ಭಾವವನ್ನು ನೋಡ್ತಾ ಇದ್ದಾನೆ, ಅಭಾವವನ್ನು ನೋಡ್ತಾ ಇದ್ದಾನೆ. ಅವನು ಯಾವಾಗ್ಲೂ ವಿಷಯಿ ಆಗಿರ್ತಾನೆ, ಎರಡನ್ನೂ ನೋಡಿ ಎರಡಕ್ಕೂ ಸಾಕ್ಷಿ ಆಗಿದ್ದಾನೆ ಅವನು. ಇದನ್ನು ಮೀರಿನೂ ಇದ್ದಾನೆ. ಹಾ, ಮತ್ತೆ ಇನ್ಯಾರಾದ್ರು? ಅಷ್ಟೇ. ಇಲ್ಲಿ ಇದೇ ಇಲ್ಲ ಎಲ್ಲಿ ಹೇಳ್ತೀವಿ? ದ್ವೈತದಲ್ಲಿ ಹೇಳ್ತೀವಿ, ದೃಶ್ಯ ಪ್ರಪಂಚದಲ್ಲಿ ಹೇಳ್ತೀವಿ. ಎಲ್ಲಿ ಒಂದಕ್ಕಿಂತ ಹೆಚ್ಚು ಇದೆಯೋ ಅಲ್ಲಿ ಇವು ಇದೆ ಇವು ಇಲ್ಲ ಅಂತಲೇ ಹೇಳ್ತಾ ಇರ್ತೀವಿ. ಆದ್ದರಿಂದ ಆತ್ಮನು ಇವು ದ್ವೈತ ಪ್ರಪಂಚದಲ್ಲಿ, ದೃಶ್ಯ ಪ್ರಪಂಚದಲ್ಲಿ ಇದು ದ್ವಂದ್ವಗಳು, ಸುಖ ದುಃಖ ಶೋಕ ಮೋಹ, ಇದೇ ಇಲ್ಲ, ಭಾವ ಅಭಾವ, ಹೀಗೆ. ಆದ್ದರಿಂದ ಆತ್ಮನು ಭಾವ ಅಭಾವವನ್ನು ಮೀರಿರ್ತಾನೆ ಅಂತ. ಅಂದರೆ ಅವನು ಯಾವಾಗ ಇಲ್ದಂಗೆ ಆಗ್ತಾನ? ಅವನು ಯಾವಾಗಲೂ ಇಲ್ದಂಗೆ ಆಗೋದೇ ಇಲ್ಲ, ಅವನು ಮೊದಲಿಂದ ಇದ್ದಾನೆ ಅಂತ. ಹೀಗೆ ಇದು ಭಾವ ಅಭಾವ ಎರಡೂ ವಿಷಯಕ್ಕೆ ಹೊಂದತಕ್ಕವುಗಳು, ಆಬ್ಜೆಕ್ಟ್ಗೆ ಹೊಂದುವಂಥದ್ದು. ನಿತ್ಯ ವಿಷಯಿಯಾದ ಸಾಕ್ಷಿಯಾಗಿರುತ್ತಾನೆ. ಭಾವ ಅಭಾವ ಎರಡೂ ವಿಷಯಕ್ಕೆ ಹೊಂದತಕ್ಕಗಳಾಗಿರ್ತವೆ. ಆತ್ಮನು ಭಾವವನ್ನೂ ನೋಡುತ್ತಿರುವಂತೆ ಅಭಾವವನ್ನೂ ನೋಡುತ್ತಿರುವ, ಎರಡನ್ನೂ ನೋಡ್ತಾ ಇರ್ತಾನೆ. ಹೇಗೆ ನಾವು ಈ ದ್ವಂದ್ವಗಳು ನಮಗೆಲ್ಲ ಗೊತ್ತಿದೆ, ಸುಖ ದುಃಖ ಶೋಕ ಮೋಹ ರಾಗ ದ್ವೇಷ, ಅಪ್ ಆ್ಯಂಡ್ ಡೌನ್, ಇವೆಲ್ಲ. ಬಟ್ ಇಲ್ಲಿ ಶಾಸ್ತ್ರದಲ್ಲಿ ಕೆಲವನ್ನ ಹಿಂಗೆ ಹೇಳ್ತಾ ಬರ್ತಾರೆ, ಅವುಗಳು ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ದೃಶ್ಯ ಪ್ರಪಂಚ ಅದೃಶ್ಯ ಪ್ರಪಂಚ. ಆತ್ಮನು ಈ ದೃಶ್ಯ ಅದೃಶ್ಯ ಎರಡನ್ನೂ ಮೀರಿರ್ತಾನೆ. ಮತ್ತು ಅಭಿಧಾನ ಅಭಿಧೇಯ ಇವೆಲ್ಲ ಗೊತ್ತಿದೆ ನಮ್ಗೆ ಅರ್ಥಗಳು, ಎರಡನ್ನೂ ಮೀರಿರ್ತಾನೆ. ಹೀಗೆ ಭಾವ ಅಭಾವ, ಹೀಗೆ ಬೇಕಾದಷ್ಟು ಇಂಥವೆಲ್ಲ ಬೇಕಾದಷ್ಟು ತೊಗೊಂಡ್ಬರ್ತಾರೆ. ವ್ಯಕ್ತ ಅವ್ಯಕ್ತ ಎಲ್ಲ ಒಂದೇ. ದೃಶ್ಯ ಪ್ರಪಂಚ ಅದೃಶ್ಯ ಪ್ರಪಂಚ, ವ್ಯಕ್ತ ಅವ್ಯಕ್ತ ಇವುಗಳನ್ನೆಲ್ಲ ಮೀರಿರ್ತಾನೆ ಅಂತಾನೆ ಹೇಳ್ತಾ ಇರ್ತಾರೆ. ಯಾಕೆಂದರೆ ಇವೆಲ್ಲ ದ್ವಂದ್ವಗಳಲ್ಲಿರುತ್ತೆ. ಅಷ್ಟು ತಿಳ್ಕೊಂಡ್ರೆ ಸಾಕು. ಸೊ ನಿದ್ರೆಯಲ್ಲಿ ಯಾವ ಭಾವವಾಗಲಿ ಅದರ ಅರಿವಾಗಲಿ ಇರುವ ಸಂಭವವಿಲ್ಲ. ಆದ್ದರಿಂದ ನಿದ್ರೆಯಲ್ಲಿ ಏನಿರುತ್ತೆ? ಭಾವ ಅಭಾವ ಯಾವುದಿರುತ್ತೆ? ಪ್ರಶ್ನೆ ಕೇಳ್ತಾ ಇದ್ದೆ. ನಿದ್ರೆಯಲ್ಲಿ ಭಾವ ಇರುತ್ತೋ ಅಭಾವ ಇರುತ್ತೋ? ನಿದ್ದೆಲ್ಲ ಪ್ರಶ್ನೆನೇ ಬರಲ್ಲ ಸರ್. ಬರೋದಿಲ್ಲ. ಯಾಕೆ? ಆತ್ಮನಿಗೆ ಇದು ಹೊಂದುವುದಿಲ್ಲ ಅಷ್ಟೇ. ಆದ್ದರಿಂದ ವ್ಯಕ್ತ ಅವ್ಯಕ್ತ, ಆತ್ಮನಿಗೆ ಯಾವುದು ಹೊಂದುತ್ತೆ? ಯಾವುದು ಹೊಂದೋದಿಲ್ಲ. ಇದ್ದಾನೆ ಇಲ್ಲ, ಆತ್ಮನಿಗೆ ಹೊಂದುತ್ತಾ? ಹೊಂದೋದಿಲ್ಲ. ಅವಸ್ಥೆಗಳು ಆತ್ಮನಿಗೆ ಹೊಂದುತ್ತಾ? ಹೊಂದೋದಿಲ್ಲ. ಹೀಗೆ ಅದು ಹೊಂದೋದಿಲ್ಲ. ನಿದ್ರೆಯಲ್ಲಿ ಯಾವ ಭಾವವಾಗಲಿ ಅದರ ಅರಿವಾಗಲಿ ಇರುವ ಸಂಭವವಿಲ್ಲ. ಆದ್ದರಿಂದ ಯಾವ ಅಭಾವವಾಗಲಿ ಅದರ ಅರಿವಾಗಲಿ ಇರುವುದಕ್ಕೆ ಅಲ್ಲಿ ಅವಕಾಶ ಇಲ್ಲ. ನಿದ್ರೆ ಅಂದರೆ ಆತ್ಮನಾಗಿರ್ತಾನೆ, ಅಲ್ಲಿ ಕಾಲ ದೇಶಗಳಿಲ್ಲ. ಈ ಭಾವ ಅಭಾವ ಅನ್ನೋದು ಕಾಲ ದೇಶಗಳಿರಬೇಕು, ವ್ಯವಹಾರ ಇರಬೇಕು. ಹೀಗೆ ನಾವು ಇದನ್ನು ಬೇಸ್ಮೆಂಟ್ ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ನಮಗೇನಂತ ಪ್ರಾಬ್ಲಮ್ ಆಗೋದಿಲ್ಲ ಅಷ್ಟೇ. ನಿದ್ರೆಯನ್ನು ಅಭಾವ ರೂಪವೆಂದು ಭಾವಿಸುವುದೆಲ್ಲವೂ ಎಚ್ಚರದ ದೃಷ್ಟಿಯಿಂದಲೇ ಆಗಿರುತ್ತದೆ. ಈಗ ಕೆಲವರು ಈ ನಿದ್ರೆಯನ್ನು ಅಭಾವ ರೂಪ ಅಂತ ಭಾವಿಸುವುದು ಎಚ್ಚರದ ದೃಷ್ಟಿಯಿಂದ ಅಂತ ಹೇಳ್ತಾರೆ. ಇದರರ್ಥ ಏನು? ನಾವು ನಿದ್ರೆಯನ್ನು ಎಚ್ಚರದ ದೃಷ್ಟಿಯಿಂದ ಹೇಗೆ ನೋಡ್ತೀವಿ? ಸರ್, ಎಚ್ಚರಿಕೆಯಲ್ಲಿ ದ್ವಂದ್ವ ಇರುತ್ತೆ. ವಿಷಯ ವಿಷಯ ಎರಡು ಇರುತ್ತೆ. ಯಾವಾಗ ವಿಷಯ ನಮ್ಗೆ ಮಿಸ್ ಆಗುತ್ತೋ ಅದನ್ನ ಮಿಸ್ರಿಟ್, ಅಯ್ಯೋ ಅದಿಲ್ಲ, ಅಭಾವ ಅನ್ಕೊಂತೀವಿ. ಆದ್ರೆ ನಿದ್ದೆಯಲ್ಲಿ
ಆ ಪ್ರಶ್ನೆನೇ ಬರಲ್ಲ. ಇನ್ಯಾರಾದ್ರು? ಪ್ರತಿಭಾ. ಎಚ್ಚರದ ದೃಷ್ಟಿಯಿಂದ ಅಭಾವ ಅಂತೀವಿ ಸರ್. ಅಲ್ಲಿ ಭಾವನೂ ಇಲ್ಲ ಅಭಾವನೂ ಇಲ್ಲ ಆತ್ಮನಲ್ಲಿ. ಪ್ರತಿಭಾ ಏನೋ ಹೇಳ್ತಾ ಇದ್ರಿ. ಎಚ್ಚರಿಕೆ ದೃಷ್ಟಿಯಿಂದ ವೇಸ್ಟ್ ಅಂತ ಅಂತೀರಿ. ನಿದ್ದೆಯಲ್ಲಿ ಹಣ ಸಂಪಾದನೆ ಮಾಡಕ್ಕಾಗತ್ತಾ, ಏನಾದ್ರೂ ವಸ್ತುಗಳನ್ನ ಭೋಗಿಸೋದಕ್ಕಾಗತ್ತಾ ಅಂತ ತಗೊಂಡ್ ಬಂದು ವೇಸ್ಟ್ ಅಂತ ಅಂತೀರಿ. ಈಗ ನಾವು ಪರಮಾರ್ಥ ಚಿಂತಾಮಣಿ ಚಿಂತನೆ ಮಾಡೋಕ್ ಮೊದಲು ನಿದ್ರೆ ಅಂದ್ರೆ ಏನು ಹೇಳ್ತಾ ಇದ್ದೀವಿ? ಕನಸು ಅಂದ್ರೆ ಏನಂತೀವಿ? ಬಿಳಿ ಸುಳ್ಳು. ನಿದ್ರೆ ಸ್ವಾಮಿ ಅಲ್ಲಿ ಏನಿದೆ ಸ್ವಾಮಿ, ನಿದ್ರೆಯಲ್ಲಿ ಏನಿದೆ ಅಂತ ನಾವೆಲ್ಲರೂ ಕೇಳೋದು ಹಾಗೆ. ನಾನು ಯಾರನ್ನು ಕೇಳಿದ್ರು ನಿದ್ರೆ ಏನಿರುತ್ತೆ ಸ್ವಾಮಿ ಅಲ್ಲಿ ಅಂತಾನೆ ಕೇಳ್ತಾರೆ. ಇದು ಜನರಲ್ ಆಗಿ, ಅಂದ್ರೆ ನಿದ್ರೆಯಲ್ಲಿ ಏನು ಇರೋದಿಲ್ಲ ಅಂತ. ಆದರೆ ನಿದ್ರೆಯ ಅನುಭವದಿಂದ ನೋಡಿಕೊಂಡಾಗ ಒಬ್ಬ ಎಷ್ಟು ವಿಚಾರಗಳು ಗೊತ್ತಾಗುತ್ತೆ ನಮಗಲ್ಲಿ. ಆತ್ಮನಾಗಿರ್ತೀವಿ, ಎಲ್ಲದಕ್ಕೂ ಉತ್ತರ ಸಿಗತ್ತೆ. ಆದ್ದರಿಂದಲೇ ಈ ಅವಸ್ಥೆಗಳನ್ನು ವಿಚಾರ ಮಾಡುವಾಗ ಹೇಗೆ ಎಚ್ಚರದ ದೃಷ್ಟಿಯಿಂದ ವಿಚಾರ ಮಾಡ್ತೀವೋ ಹಾಗೆ ಕನಸಿನ ದೃಷ್ಟಿಯಿಂದ ವಿಚಾರ ಮಾಡಬೇಕು. ಕನಸನ್ನು ಎಚ್ಚರದ ದೃಷ್ಟಿಯಿಂದ ಮಾಡಿದ್ರೆ ಅಯ್ಯೋ ಬಿಡ್ರಿ ಅದು ಸುಳ್ಳು, ನಿಜ ಸುಳ್ಳು. ಅಲ್ಲಿದ್ದಾಗ ಹೇಳ್ರಿ, ಆ ಜನಕ ಮಹಾರಾಜ ಭಿಕ್ಷುಕನಾಗಿರ್ತಾನೆ, ಅಲ್ಲಿ ಭಿಕ್ಷೆ ಹಾಕಿರ್ಬೇಕಾಗಿತ್ತು, ಅಲ್ಲಿ ಸುಳ್ಳು ಅಂತ ಅವನು ಗೊತ್ತಾಗಿದ್ದರೆ ಅಲ್ಲಿ ಅದು ಅವನು ಸತ್ಯವಾಗಿರುತ್ತೆ. ಆದ್ದರಿಂದ ಆಯಾ ಅವಸ್ಥೆಗಳನ್ನು ಪರಮಾರ್ಥ ಚಿಂತಾಮಣಿ ಪ್ರಕಾರ ಇದು ತುಂಬ ಇಂಪಾರ್ಟೆಂಟ್. ಆಯಾ ಎಚ್ಚರವನ್ನು ನೀವು ಹೇಗೆ ನೋಡ್ತೀರೋ ಎಚ್ಚರವನ್ನು ಎಚ್ಚರ ದೃಷ್ಟಿಯಿಂದ ನೋಡ್ತೀರಾ, ಹಾಗೆ ಕನಸನ್ನು ನಿದ್ದೆಯನ್ನು ಅದೇ ದೃಷ್ಟಿಯಿಂದ ನೋಡಿ ಆಗ ಅದರ ಫಲಿತಾಂಶ ತಗೊಂಡು ಇಲ್ಲಿ ಜಡ್ಜ್ಮೆಂಟ್ ಮಾಡೋಣ. ಅದಕ್ಕೆ ಹಾಗೆ ಅಲ್ಲಿಗೆ ನಮ್ಗೆ ಅರ್ಥ ಆಯ್ತು ಅಲ್ಲಿಗೆ. ಆದ್ದರಿಂದ ಭಾವ ಅಭಾವ ವಿಭಾಗವನ್ನು ಮೀರಿದ ಆತ್ಮನೊಬ್ಬನೇ ಅಲ್ಲಿ ಆನಂದ ರೂಪದಿಂದ ಇರ್ತಾನೆ. ಇದು ಆನಂದಕ್ಕೆ ಸಂಬಂಧಪಟ್ಟಿರೋದ್ರಿಂದ ಇರುವ ಅರಿವು ಇದ್ದೇ ಇರುತ್ತೆ, ಆನಂದವೂ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು. ಸ್ಕ್ರೀನಲ್ಲಿ ಬಂದಿಲ್ಲ ಸರ್. ಓಕೆ. ನಿದ್ರೆ ಎಂದರೆ ನಮ್ಮ ಸ್ವರೂಪ ಆನಂದವು, ಸ್ವರೂಪವನ್ನು ಅರಿತುಕೊಳ್ಳಲಾರದೆ ಅದನ್ನೇ ನಾವು ನಿದ್ರೆ ಅಂತ ಕರಿತಾ ಇದ್ದೀವಿ. ನೋಡ್ರಿ, ನಿದ್ರೆಯಲ್ಲಿ ಆತ್ಮನಾಗಿರ್ತೀವಿ. ನಮ್ಮ ನಿಜವಾದ ಸ್ವರೂಪ ಆತ್ಮ ಅಂತ ಕರೆಯೋದಕ್ಕೆ ಯೋಗ್ಯವಾದ ವಸ್ತು ಎಚ್ಚರದಲ್ಲಿರೋ ಶರೀರ ಅಲ್ಲ. ಆದರೂ ಕೂಡ ನಿದ್ರೆಯಲ್ಲಿ ನಾವು ಯಾರನ್ನೇ ಕೇಳಿದ್ರು ನಾನಿದ್ದೆ ಅಂತ ಹೇಳ್ತೀವಿ. ಬಟ್ ಅವ್ರ ಪ್ರಕಾರ ಏನದು? ನಿದ್ದೆಯಲ್ಲಿ ನಾನಿದ್ದೆ ಅಂತೀವಿ. ಆದರೆ ಅವ್ರ ಪ್ರಕಾರ ಏನು? ಮುನಿರತ್ನ ಅವರೇ, ನಾವು ನಿಮ್ಮನ್ನು ಕೇಳಿದ್ರೆ ನಿದ್ರೆಯಲ್ಲಿ ಇದ್ವಾ ಅಂತಂದ್ರೆ ಇದ್ರಿ ಅಂತೀರಾ. ಯಾವ್ದು ಇದ್ದಿದ್ದಲ್ಲಿ ಏನಾದರೂ ಹೇಳಕ್ ಬರುತ್ತಾ ಮುನಿರತ್ನ ಅವರೇ? ಅಶ್ವಥ್ ನಾರಾಯಣ ಅವರೇ? ಓಕೆ, ಹೇಳಿ ಪ್ರತಿಮಾ. ಕಲ್ಪನಾ? ಅದೇ ಎಚ್ಚರಿಕೆ, ನಾನೇನು ಹೌಸ್ ವೈಫ್ ಆಗಿರ್ತೀನೋ ನಾನೇ ಇದು ಎಚ್ಚರದ ದೃಷ್ಟಿಯಿಂದ ಹೇಳೋದು ಕರೆಕ್ಟ್. ಮೊದಲು ಎತ್ಕೊಂತಾನೆ ಪರಮಾರ್ಥ ಚಿಂತಾಮಣಿ ಚಿಂತನೆ ಮಾಡೋಕ್ಕೆ ಮೊದಲು ಯಾರನ್ನೇ ಕೇಳಿದ್ರು ನಿದ್ದೆ ನಾನು ಇರ್ತೀನಿ. ಯಾವ ರೂಪದಲ್ಲಿ ಇರ್ತೀವಿ? ಎಚ್ಚರದಲ್ಲಿ ನಾನು ಏನಾಗಿರ್ತೇನೋ ಅದೇ ಇರ್ತೀನಿ. ಕನಸಿನಲ್ಲಿ ಇರ್ತೀನಿ, ಯಾವ ರೂಪದಲ್ಲಿರ್ತೇನೆ? ಕನಸು. ಎಚ್ಚರದಲ್ಲಿ ನಾನು ಹೇಗಿರ್ತೀನೋ ಹಾಗೆ ಇರ್ತೀನಿ. ಜನಕ ಮಹಾರಾಜನಾಗಿರ್ತೀನಿ ಎಚ್ಚರದಲ್ಲಿ, ಕನಸಿನಲ್ಲೂ ಜನಕ ಮಹಾರಾಜನಾಗಿರ್ತೀನಿ, ನಿದ್ದೆಯಲ್ಲೂ ಜನಕ ಮಹಾರಾಜನಾಗಿರ್ತೀನಿ ಅಂತ ಅಂದುಕೊಂಡಿರ್ತೀವಿ. ಆದರೆ ವಿಚಾರ ಮಾಡಿದಾಗ ನಮಗೆ ಕ್ಲಿಯರ್ ಕಟ್ ವಿಚಾರ ಬರುತ್ತೆ ಅನ್ನೋದು ಗೊತ್ತಾಯಿತು. ಸುಖವಾಗಿ ನಿದ್ರಿಸಿದೆ ಅನ್ನೊಂದು ಭೂತಕಾಲದಲ್ಲಿ ಈ ಸ್ವರೂಪವನ್ನು ಪರಾಮರ್ಶೆ ಮಾಡುವುದಕ್ಕೆ ಏನೆಂಬುದನ್ನು ಅರಿವಿನ ಪ್ರಕರಣದಲ್ಲಿ ಹೇಳಿದಂತೆ ತಿಳಿದುಕೊಳ್ಳಬೇಕು. ನಿದ್ರೆಯಲ್ಲಿ ಇದ್ದೆವು ಎಂದರೆ ಸ್ವರೂಪಾನಂದದಲ್ಲಿ ಇದ್ದೆವು ಎಂದೇ ಅರ್ಥ. ಇಲ್ಲಿ ಇದು ತುಂಬ ಇಂಪಾರ್ಟೆಂಟು. ಇನ್ನು ಸ್ವಲ್ಪ ಈಗ ನಾವು
ಯಾರನ್ನೇ ನಿಮಗೆ ನಿದ್ದೆಯನ್ನು ಎಕ್ಸ್ಪ್ಲೈನ್ ಮಾಡ್ರಿ ಅಥವಾ ಕನಸನ್ನು ಎಕ್ಸ್ಪ್ಲೈನ್ ಮಾಡ್ರಿ ಅಂತ ಅಂದರೆ, ನಿನ್ನೆ ನಾನು ನಿದ್ದೆ ಮಾಡಿದಾಗ, ನಿನ್ನೆ ನಾನು ಕನಸನ್ನು ಕಂಡಾಗ ಅಂತ ಹೇಳ್ತಾ ಇರ್ತೀನಿ. ಇದನ್ನು ಯಾರಾದರೂ ಬಿಡಿಸಕ್ಕೆ ಬರುತ್ತಾ? ಸೂಕ್ಷ್ಮವಾಗಿದೆ ಇಲ್ಲಿ ನಾನು ನಿನ್ನೆ ನಿದ್ದೆ ಮಾಡಿದ್ದು, ಇಲ್ಲಿ ನಿದ್ದೆಯನ್ನು ನಿನ್ನೆಗೆ ಹಾಕ್ತೀನಿ. ಈಗ ಅಲ್ಲಿ ಕೇಳಿದ್ರೆ ಆತ್ಮನಾಗಿದ್ದೆ ಅಂತೀರಾ. ಆದರೆ ಇವಾಗ ಪರಮಾರ್ಥ ಚಿಂತಾಮಣಿ ಗೊತ್ತಿರೋರು ಆತ್ಮನಾಗಿದ್ದೆ, ಕನಸಿನಲ್ಲಿ ಏನಾಗಿದ್ವಿ ಆತ್ಮನಾಗಿದ್ದೆ, ಎಚ್ಚರದಲ್ಲಿ ಏನಾಗಿದ್ದೇವೆ ಆತ್ಮನಾಗಿದ್ವಿ. ಆದರೆ ಗೊತ್ತಿಲ್ಲದೆ ಇದ್ದಾಗ ಜನಕ ಮಹಾರಾಜ ಜನಕ ಮಹಾರಾಜ ಜನಕ ಮಹಾರಾಜ. ಈಗ ಈ ಕನಸನ್ನ ನಿದ್ದೆಯನ್ನ ನಿನ್ನೆ ಪಾಸ್ಟ್ ಟೆನ್ಸ್ ಹಾಕಿ ಹೇಳ್ತೀವಿ. ಹೀಗೆ ಹೇಳೋದಕ್ಕೆ ಕಾರಣ ಏನು? ಯಾರಾದರೂ? ನಮ್ಗೆ ಅಲ್ಲಿ ಬೇರೆ ಸಮಯ ಇದೆ, ನಿನ್ನೆ ಅಂತ ಭೂತಕಾಲ ಆಗೋಗಿದೆ ಅಂತ ನಾವು ಅದನ್ನ ಇದ್ ಮಾಡ್ತೀವಿ, ಸ್ಮೃತಿಗೆ ಹಾಕ್ಬಿಡ್ತೀವಿ ಅದನ್ನ, ನಿದ್ದೆ ಮಾಡಿರೋದನ್ನ. ಆದ್ರೆ ಒಂದೇ ಕಾಲ ಇರ್ಬೇಕು, ಸ್ಮೃತಿ ಹೇಳ್ಬೇಕಾದ್ರೆ ಅದು ಎಚ್ಚರದ ಕಾಲದಲ್ಲೇ ಇರ್ಬೇಕು. ಆದ್ರೆ ನಾವು ಅದನ್ನ ತಗೊಂಡ್ ಬಂದು ನೆನೆಸ್ಕೊಂಡು ಹೇಳೋದ್ರಿಂದ ನಾವು ಅದು ನಿನ್ನೆ ಅಂತ ಭೂತಕಾಲಕ್ಕೆ ಹಾಕ್ತೀವಿ. ಇನ್ಯಾರಾದ್ರೂ ಆನ್ಸರ್? ನಿನ್ನೆ ಬಂದು ನೆನಪಾಗುತ್ತೆ, ಆದ್ರೆ ನೆನಪು ಮನ್ಸಲ್ಲಿ ಇರುತ್ತೆ. ಅನುಭವಿಸಿರೋದು ನಾವು ಅನುಭವಿಸಿರ್ತೀವಿ, ಅದು ನೆನಪು. ಇವಾಗ ಇಲ್ಲ. ಕರೆಕ್ಟು. ನೆನಪು ಇಲ್ಲಿ ಒಂದು ನಿಮಿಷ. ಕರೆಕ್ಟು. ನೀವು ನೆನಪು ಅಂತಂದಾಗ, ನೆನಪು ಸ್ಮರಣೆ ಅಂತಂದಾಗ ಅನುಭವ ಇರೋಲ್ಲ, ಅದರ ನೆನಪು ಮಾತ್ರ. ಅದರ ಏನಂತೀವಿ ಕನ್ನಡಿಯಲ್ಲಿ ನಾವು ನಮ್ಮ ಚಿತ್ರವನ್ನು ನೋಡಿಕೊಂಡ್ರೆ ಕನ್ನಡಿ ಹಾಗೆ ಅದು ಹಂಗೆ ನೆನೆಸ್ಕೊಂಡು ಹೇಳ್ತೀವಿ. ಅದು ಸರಿ. ನನ್ನ ಪ್ರಶ್ನೆ ಅದಲ್ಲ. ಹೇಳಿ ಶ್ರೀಧರ್ ಅವರೇ. ಅದೇ ಈಗ ಕೇಳಿಸ್ತಾ ಇಲ್ಲ ನಮಗೆ. ತಿರ್ಗಾ ಸೈಲೆಂಟ್ ಮೋಡ್ಗೆ ಹಾಕಿದ್ದೀರಿ ನೀವು. ಸರ್, ಈಗ ಪ್ರತ್ಯಕ್ಷವಾಗಿ ಆ ಸಮಯಕ್ಕೆ ಏನ್ ಕಾಣ್ತಾ ಇದೆಯೋ ಅದು ಅನುಭವ, ತಕ್ಷಣ ಆಗೋದು. ನಮ್ಗೆ ಹಿಂದಿಂದು ಮೆಲುಕು ಹಾಕೊಂಡು ಮಾಡೋದು ಅಲ್ಲಿ ಅನುಭವ ಆಗಿರೋದನ್ನ ನಾವು ಇಲ್ಲಿ ನೆನಪಿಟ್ಕೊಂಡು ಹೇಳೋದು, ಅವ್ರು ಹೇಳ್ದಂಗೆ ಅದು ಮುಂದೊಂದು ಕಲ್ಪನೆ 3 ತರ ಇರುತ್ತೆ ಅಂತ. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ ನಮ್ಗೆ, ನಾವು ಯಾಕಂಗೆ ಹೇಳ್ತೀವಂದ್ರೆ, ಅಲ್ಲಿ ನಮ್ಗೆ ಸೊ ನಮ್ಮ ನಿತ್ಯ ಅಂದ್ರೆ ಸ್ವರೂಪದಲ್ಲೇ ಇರೋವಾಗ ನಮಗಲ್ಲಿ ನಾವಿದೀವಿ ಅನ್ನೋದು ಗೊತ್ತಾಗದೇ ಇರೋದ್ರಿಂದ, ಅಲ್ಲಿ ಎಚ್ಚರಿಕೆಗೆ ಬಂದಾಗ ಇಲ್ಲಿ ದ್ವಂದ್ವ ಇರೋದ್ರಿಂದ, ಮಿಕ್ಸಪ್ ಆಗಿರೋದ್ರಿಂದ ಅದ್ರ ನೆನಪು ನಾವು ಇಲ್ಲಿ ಬಂದು ಹೇಳ್ತೀವಿ, ಹಿಂಗಿಂಗಾಗಿದ್ದೆ, ಸುಖವಾಗಿದ್ದೆ ಅಷ್ಟೇ. ಇಲ್ಲಿ ನನ್ನ ಪ್ರಶ್ನೆ ಅದಲ್ಲ. ನೀವು 3 ಜನನು ಹೇಳಿದ್ರಲ್ಲ, ಇದೆಲ್ಲ ಅವಸ್ಥೆಗಳು ಎಲ್ಲ ಮನಸ್ಸಿನ ಆಟ. ಅದು ಕರೆಕ್ಟು. ನನ್ನ ಪ್ರಶ್ನೆ ಅದಲ್ಲ. ಈಗ ನಾವು ಕರೆಕ್ಟು, ನೀವು ಹೇಳಿದ್ದ ಆನ್ಸರ್ ಕರೆಕ್ಟು, ಬಟ್ ನನ್ನ ಪ್ರಶ್ನೆ ಅದಲ್ಲ. ಈಗ ನೋಡ್ರಿ, ಇಲ್ಲಿ ಇನ್ನೊಂದ್ಸರಿ ಓದ್ತೀನಿ, ಗಮನ ಕೊಟ್ಟು ಕೇಳ್ರಿ. ನಿದ್ದೆ ವಿಚಾರ ಹೇಳುವಾಗ ಸುಖವಾಗಿ ನಿದ್ರಿಸಿದೆನೋ ಅಂತ ಭೂತಕಾಲದಲ್ಲಿ ನಡೆದೋಗಿರೋದು ಪಾಸ್ಟ್ ಟೆನ್ಸ್. ಈ ಸ್ವರೂಪವನ್ನು ಪರಾಮರ್ಶೆ ಮಾಡುವುದಕ್ಕೆ ಏನು? ಇಲ್ಲಿ ಹೇಳುವಾಗ ಕನಸು ನಿದ್ದೆಯನ್ನು ನಾನು ಭೂತಕಾಲಕ್ಕೆ ಹಾಕ್ತೀನಿ, ಇವಾಗ ಇರೋದನ್ನು ವರ್ತಮಾನ ಕಾಲ ಪ್ರೆಸೆಂಟ್ ಟೆನ್ಸ್, ನಾಳೆ ಆಗೋದನ್ನು ಭವಿಷ್ಯತ್ ಕಾಲ ಅಂತ ನಾವು ಹೀಗೆ ಹಾಕ್ತಾ ಇರ್ತೀವಿ. ಇಲ್ಲಿ ನಿದ್ದೆಯನ್ನು ಸುಖವಾಗಿ ನಿದ್ರಿಸಿದೆನೋ ಅನ್ನೋದನ್ನು ಭೂತಕಾಲಕ್ಕೆ ಹೇಳಿ, ನಿನ್ನೆ ನಾನು ಕನಸನ್ನು ಕಂಡೆ ಅನ್ನೋದನ್ನು ಭೂತಕಾಲಕ್ಕೆ ಹಾಕಿ ಹೀಗೆ ಮಾಡ್ತಾ ಇದ್ದೀನಲ್ಲ, ಇದಕ್ಕೆ ಕಾರಣ ಏನು ಅಂತ ಮೊನ್ನೆ ಡಿಸ್ಕಸ್ ಮಾಡಿದ್ವಿ. ತುಂಬ ಮುಖ್ಯ. ಯಾರಾದರೂ? ಇದು ನನ್ನ ಪ್ರಶ್ನೆ. ನೀವು ಹೇಳಿದ್ದೆಲ್ಲ ಕರೆಕ್ಟು, ಬಟ್ ಇದಕ್ಕಲ್ಲ, ಈ ಆನ್ಸರ್ ಅಲ್ಲ ಅದು. ಇಲ್ಲಿ ಇವಾಗ
ಸರ್ ಹೇಳಿ ಇಲ್ಲಿ ಹೇಳಿ ಶ್ರೀಧರ್ ಅವರ. ಸರ್ ಇಲ್ಲೊಂದು ಅಧ್ಯಾಸ ಸರ್ ನಮ್ಗೆ ಏನಾಗಿದೆ ಅಲ್ಲಿ ಅಂದ್ರೆ ನಾವಲ್ಲಿ ನಮ್ ಸ್ವರೂಪದಲ್ಲಿದ್ವಿ ಕರೆಕ್ಟ್ ಇಲ್ಲ ಅಂತಲ್ಲ. ಇಲ್ಲಿ ಅಲ್ಲಿ ಬಂದ ಕೂಡಲೇ ನಮ್ಗೆ ಅನುಭವನೇ ಇಲ್ಲ ಅದರದ್ದು. ಅನುಭವ ಅಂದ್ರೆ ಯಾವ್ದು ಸಾಕ್ಷಿ ಮತ್ತೆ ಸಾಕ್ಷ್ಯ ಎರಡು ಒಂದೇ ಆಗಿದೆ. ಅಲ್ಲಿ ಎರಡು ಒಂದೇ ಆಗಿರೋದ್ರಿಂದ ಬೇರೆ ಬೇರೆ ತಿಳ್ಕೊಳಕ್ ಆಗ್ತಾ ಇಲ್ಲ. ಇಲ್ಲಿ ಎಚ್ಚರಿಕೆಯಲ್ಲಿ ಬಂದ ಕೂಡಲೇ ಏನಾಗಿದೆ, ಇಲ್ಲಿ ದ್ವಂದ್ವದಿಂದ ಮಿಕ್ಸಪ್ ಆಗಿರೋದ್ರಿಂದ ನಾನು ಅದನ್ನ ಬೇರೆ ಇದು ಬೇರೆ ಅನ್ಕೊಂಡು ಅಲ್ಲಿ ಆನಂದವಾಗಿದ್ದೆ ಅನ್ಕೊಳ್ತೀನಿ. ಇದು ಆನಂದನೇ, ಅಲ್ಲೂ ಆನಂದನೇ. ನಮ್ಗದು ನಾನು ಇಲ್ಲಿ ಜನಕ ಮಹಾರಾಜ ಅನ್ಕೊಂಡಿರೋದ್ರಿಂದ ಇಲ್ಲಾದ್ರೆ ಇದಾಗತ್ತೆ ಸರ್. ನಾನೆಲ್ಲ ಒಂದೇ ಅನ್ಕೊಂಡಿದ್ದೆ, ನನ್ನ ಸ್ವರೂಪ ಅದು ಅಲ್ಲೂ ಎರಡು ಒಂದೇ ಅನ್ಕೊಂಡ್ರೆ ನಮ್ಗೆ ಆ ಭಾವನೆ ಬರೋದೇ ಇಲ್ಲ. ಓಕೆ, ಪ್ರತಿಭಾ ನೀವೇನೋ ಹೇಳ್ಬೇಕು ಅಂತಿದ್ದೀರಾ, ಹೇಳಿ. ಇವಾಗ ಫಸ್ಟ್ ಕನ್ಸಾಗತ್ತೆ, ಕನ್ಸಾದ್ಮೇಲೆ ನಿದ್ದೆ ಬರುತ್ತೆ. ಎರಡೂನು ಭೂತಕಾಲನೇ ಆಯ್ತು. ಎಚ್ಚರಿಕೆ ಬಂದು ಅದೆರಡಕ್ಕೂ ಸ್ಟ್ಯಾಂಡ್ ಮಾಡ್ತಾರೆ. ಅದಕ್ಕೆ ನಾವ್ ಎಚ್ಚರಿಕೆಯಲ್ಲಿ ಬಂದ್ಬಿಟ್ಟು ಅದು ಭೂತಕಾಲಕ್ಕೆ ಎರಡನ್ನೂ ಭೂತಕಾಲಕ್ಕೆ ಹಾಕ್ಬಿಡ್ತೀವಿ. ಅದೇ ಹಂಗ ಹಾಕ್ತಾ ಇರೋದಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಕೇಳ್ತಾ ಇರೋದು. ಈಗ ಆತ್ಮ ಅನಾತ್ಮ ಎರಡು ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಸರ್ ನಾವ್ ಎಚ್ಚರದಲ್ಲಿ. ಆತ್ಮನೇ ಇರೋದು, ಅದೇ ನಮ್ಗೆ ಗೊತ್ತಿಲ್ಲ. ಅದರಿಂದ ನಾವ್ ಹಂಗೆ ಭೂತಕಾಲಕ್ಕೆ ಹಾಕ್ಬಿಡ್ತೀವಿ ನಿದ್ರೆ ಮಾಡಿದ್ವಿ ಅನ್ನೋದನ್ನ. ಶ್ರೀಧರ್ ಅವರೇ, ನೀವೇನೋ ಹೇಳಿದ್ರಿ ಅಧ್ಯಾಸ ಅಂತ. ಯಾವ್ದಕ್ಕೆ ಅಧ್ಯಾಸ ಆಗಿರೋದು ಸರ್? ಜೀವಪ್ಪ ಮತ್ತೆ ಇದು ಆತ್ಮ. ಅದಕ್ಕೆ ಕರೆಕ್ಟ್. ಇಲ್ಲಿ ಅಧ್ಯಾಸವಾಗಿದೆ. ಇವರು ವಸಂತ ಅವರು ಹೇಳಿದ್ರು, ನೀವು ಹೇಳಿದ್ರಿ ಶ್ರೀಧರ್ ಅವರೇ. ಇಲ್ಲಿ ಏನಾಗಿದೆ ಅಂದ್ರೆ, ಇಲ್ಲಿ ನಾನು ಎಚ್ಚರದ ಕಾಲ ಪ್ರವಾಹನೇ ಬೇರೆ, ಅಲ್ಲಿ ಕನಸಿನ ಕಾಲ ಪ್ರವಾಹನೇ ಬೇರೆ. ಅದನ್ನ ಇದಕ್ಕೆ ಹಾಕ್ತಿವಿ, ಇದನ್ನ ಅದಕ್ಕೆ ಹಾಕ್ತಿವಿ. ಇಲ್ಲಿ ಅದೇ ಅವ್ರು ಹೇಳಿದ್ರಲ್ಲ ಅಧ್ಯಾಸ ಅಂತ ಹೇಳ್ಬಿಟ್ಟು, ತಪ್ಪು. ಅದು ಇದ್ರ ಮೇಲೆ ಹಾಕ್ತಿವಿ, ಅದ್ರ ಮೇಲೆ ಹಾಕ್ತಾ ಇದೀವಿ, ಅಲ್ಲಿ ರಾಂಗ್ ಆಗ್ತಾ ಇದೆ. ಸೊ ಇದು ಎಚ್ಚರದ ದೃಷ್ಟಿಯಿಂದ ಕರೆಕ್ಟು. ಈಗ ನೀನ್ ಹೇಳೋದು ಅವರಿಬ್ರು ಹೇಳೋದು ತಪ್ಪು ಅಂತಾನ ಆನ್ಸರ್? ನಾವು ಅದ್ರ ಕಾಲ ಪ್ರವಾಹನೇ ಬೇರೆ, ಇದ್ರ ಕಾಲ ಪ್ರವಾಹನೇ ಬೇರೆ ಅಂತ ಇಲ್ಲಿ ಹಾಕ್ತಾ ಇದ್ವಿ. ಕರೆಕ್ಟು. ಈ ಕಾಲದಲ್ಲಿ ನೋಡ್ತಾ ಇದೀವಿ, ಇದು ತಪ್ಪಲ್ವಾ? ಅದು ಅದ ಕಾಲ ಈ ಕಾಲದಲ್ಲಿ ನಡೆದೇ ಇಲ್ಲ, ಅದು ನಿನ್ನೆ ನಡೆದೇ ಇಲ್ಲ. ಕಾಲ ಪ್ರವಾಹ ಬೇರೆ, ಅದನ್ನ ನಾವು ತಂದಿಲ್ಲ ಹಾಕ್ತಾ ಇದ್ದೀವಿ. ಕರೆಕ್ಟ್. ಹಂಗ ಹಾಕ್ತಾ ಇರೋದಕ್ಕೆ ಕಾರಣ ಏನು ಅಂತ ಪ್ರಶ್ನೆ. ಕಾರಣ ಏನು ಅಂತ ಪ್ರಶ್ನೆ. ಎಚ್ಚರದ ಬುದ್ಧಿ, ಎಚ್ಚರದ ಬುದ್ಧಿ ಇರ್ಲಿ. ಇಲ್ಲಿ ಅರಿವಿನ ವಿಚಾರದಲ್ಲಿ ಬಂದಾಗ 122 ಸ್ವಾಮಿಗಳು ಇಲ್ಲೇ ಅದನ್ನು ಮೆನ್ಷನ್ ಮಾಡ್ತಾರೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಿದ್ದೆಯ ಅನುಭವ ಗೊತ್ತಾಗದ ಆತ್ಮನಿಗೆ ಈಗ ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು, ಫ್ಯೂಚರ್ ಅಂತ ಹೇಳೋದು ಜೀವಪ್ಪ, ಅಂದ್ರೆ ಎಚ್ಚರದ ನಾನು. ಈ ಎರಡೂ ಇಲ್ಲಿ ಕಲಬೆರಕೆ ಆಗಿದೆ. ಎದ್ದಿದ ತಕ್ಷಣ ಕಲಬೆರಕೆ ಆಗುತ್ತೆ. ಇಲ್ಲಿ ಗಾಢ ನಿದ್ರೆ ಕಾಣೋದು ಆತ್ಮನಿಗೆ, ಈ ಜೀವಪ್ಪನ ಕಾಣಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಎಚ್ಚರದ ಜನಕ ಮಹಾರಾಜ ನಿದ್ದೆಗೆ ಬರಲ್ಲ, ಕನಸ್ಗೂ ಇರಲ್ಲ. ಆದ್ರಿಂದ ಆದರೆ ಇಲ್ಲಿ ಒಂದೇನು ಮಾಡ್ತಾರೆ, ಆ ನಿದ್ದೆಯ ಅನುಭವವನ್ನು ಕಂಡಿದ್ದ ಆತ್ಮನೇ, ಆದರೆ ಅದನ್ನ ನಾನು ನೆನ್ನೆ ಕಂಡೆ ಅಂತ ಹೇಳ್ತಾನಲ್ಲಿ. ಇದನ್ನ ಪಾಸ್ಟ್ ಟೆನ್ಸ್ಗೆ ಹಾಕೋನು ಯಾರು ಅಂತಂದ್ರೆ ಜೀವಪ್ಪ. ಆದ್ರೆ ನೀನ್ ಕಂಡಿದ್ದೀಯ ಅಂತ ಪ್ರಶ್ನೆ ಹಾಕ್ರಿ ಅವನಿಗೆ, ಜೀವಪ್ಪ ನೀನ್ ನಿದ್ದೇನ್ ಕಂಡಿದ್ದೀಯನ್ನ, ನಾನು ಸುಖವಾಗಿ ಮಲಗಿದ್ದೆ ಅಂತಂದ್ರೆ ಅವನಿಗೆ ಗೊತ್ತಿಲ್ಲ ಅದು ಆತ್ಮಂದದು. ಆತ್ಮಂದು ಮತ್ತೆ ಇವೊಂದು ಕಲಬೆರಕೆ ಮಾಡ್ಕೊಂಡು ಹೊಡಿತಾನೆ ಎಚ್ಚರದಲ್ಲಿ. ಸೊ ಇದು ಆಗ್ತಾ ಇರೋದು ಅಂತ ಹೇಳ್ತಾನೆ. ಯಾಕೆ ಅಂತಂದ್ರೆ ಆತ್ಮನಿಗೆ ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು, ಫ್ಯೂಚರ್ ಅನ್ನೋ ಪ್ರಶ್ನೆನೇ ಇಲ್ಲ. ಎಲ್ಲ ಅವಸ್ಥೆ ಒಳಗಡೆ ಇರೋದು. ಆದ್ದರಿಂದ ಎಲ್ಲ ಇದು ವ್ಯವಹಾರ ಈ ಜೀವಪ್ಪನಿಗೆ ಸಂಬಂಧಪಟ್ಟಿರೋದು. ಎಚ್ಚರ ಇದು
ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು, ಫ್ಯೂಚರು ನಾವೆಲ್ಲ ಹಾಕ್ತಾ ಇರೋದು ಅಷ್ಟೇ. ಅದು ತುಂಬ ಇಂಪಾರ್ಟೆಂಟು. ಇರಲಿ, 122 ಇದ್ರ ಬಗ್ಗೆ ಓದಿದ್ರೆ ನಿಮಗೆ ಸ್ವಾಮಿಗಳು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ಆ ಸ್ವರೂಪವನ್ನು ಪರಾಮರ್ಶೆ ಮಾಡೋದಕ್ಕೆ ಏನೆಂಬುದನ್ನು ಅರಿವಿನ ಪ್ರಕರಣದಲ್ಲಿ 127 ಹೇಳಿದಂತೆ ತಿಳಿದುಕೊಳ್ಬೇಕು. ನಿದ್ರೆಯಲ್ಲಿ ಇದ್ದವು ಎಂದರೆ ಸ್ವರೂಪ ಆನಂದದಲ್ಲಿ ಇದ್ದವೆಂದೇ ಅರ್ಥ. ಆದ್ದರಿಂದ ಇದು ಕಂಡಿದ್ದು ಆತ್ಮ, ನೆನ್ನೆ ಅಂತ ಹೇಳೋದು ಈ ಜೀವಪ್ಪ. ಇಷ್ಟಾದರೂ ತಿಳ್ಕೊಂಡ್ರೆ ಸಾಕು. ಎಂದರೆ ಅರ್ಥ ಸ್ವರೂಪವು ಎಂದೆಂದಿಗೂ ಬೇರೆಯಾಗಿರಲಾರ್ದಿಂದ ನಾವು ಈಗಲೂ ಆ ಸ್ವರೂಪ ಆನಂದದಲ್ಲಿಯೇ ಇರುತ್ತೇವೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಅದನ್ನು ಎತ್ಬಿಟ್ರೆ ಇದು ಪೂರ್ತಿ ಕಂಪ್ಲೀಟ್ ಆಗತ್ತೆ. ಈ ಸ್ವರೂಪ ಆನಂದದಲ್ಲಿ ಬೆರೆತು ಹೋದ್ದರಿಂದಲೇ ಎದ್ದ ಮೇಲೆ ನಮ್ಮ ಶರೀರವು ಇಲ್ಲಿ ನಿದ್ದೆಯಲ್ಲಿದ್ದಾಗ ನಮಗೆ ಏನೇನಾಗುತ್ತೆ ಅನ್ನೋದನ್ನು ಹೇಳ್ತಾ ಇರ್ತಾರೆ. ನಾವು ಬರೀ 5 ನಿಮಿಷ ನಿದ್ದೆ ಮಾಡ್ರಿ ಸಾಕು, 3 ನಿಮಿಷ ನಿದ್ದೆ ಮಾಡ್ರಿ, ಎಷ್ಟು ಲವಲವಿಕೆಯಿಂದ ಇರ್ತೀವಿ. ಏನಾಗುತ್ತಲ್ಲಿ ಸ್ವಾಮಿಗಳು ಎಕ್ಸ್ಪ್ಲೈನ್ ಮಾಡ್ತಾರೆ. ಶರೀರವು ಹಗುರವಾಗಿರುವುದು, ಮನಸ್ಸು ತಿಳಿಯಾಗಿರುವುದು, ಲವಲವಿಕೆಯಿಂದ ಕೂಡಿರುವುದು, ಬುದ್ಧಿಯು ವಿಷಯ ನಿರ್ಧಾರಣೆಗೆ ಕಾರ್ಯನಿಶ್ಚಯಕ್ಕೂ ಸಮರ್ಥವಾಗಿರುತ್ತೆ. ಎಲ್ಲೆಲ್ಲಿಯೂ ಜಗತ್ತು ನಮಗೆ ಸುಖಮಯವಾಗಿ ಕಾಣ್ತಾ ಇರುತ್ತೆ. ಹೀಗಾಗೋದಕ್ಕೆ ಕಾರಣ ಏನೋ ಅಂತ ಪ್ರಶ್ನೆ. ನಮ್ಮ ಸ್ವರೂಪದಲ್ಲಿ ನಾವೇ ಇರೋದಕ್ಕೆ ಅಷ್ಟೇ. ಗಾಢನಿದ್ರೆಯಲ್ಲಿ ನೋಡ್ರಿ ಬರೀ 5 ನಿಮಿಷ ಇರ್ತೀವಿ ಸಾಕು, 3 ನಿಮಿಷ ಇರಲಿ, 2 ನಿಮಿಷ ಇರಲಿ, ಎಷ್ಟು ಎದ್ದಿದ ತಕ್ಷಣ ಎಷ್ಟು ಆಕ್ಟಿವ್ ಆಗಿರ್ತೀವಿ, ಲವಲವಿಕೆಯಿಂದ ಇರ್ತೀವಿ, ಬ್ಯಾಟ್ರಿ ಚಾರ್ಜ್ ಆಗಿಬಿಟ್ಟಿರುತ್ತೆ. ಈ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಉಜ್ಜಿ ಪಾಲಿಶ್ ಆದಂಗೆ ಆಗ್ಬಿಟ್ಟಿರುತ್ತೆ. ಒಳ್ಳೆ ಹೊಸದಾಗಿ ಆಗ್ತಾ ಇರುತ್ತೆ. ನಮ್ಗಿವಾಗ ಏನೇ ಕೆಲಸ ಮಾಡೋದಕ್ಕೂ ಉಲ್ಲಾಸ ಇರುತ್ತೆ, ಆಸಕ್ತಿ ಇರುತ್ತೆ. ಏನಾಗಿದೆ ಅಂತಂದರೆ ನೋಡ್ರಿ ಎಷ್ಟು ಚೆನ್ನಾಗಿದೆ, ಬರ್ರಿ 5 ನಿಮಿಷ. ಗಾಂಧೀಜಿಯವರು ತುಂಬ ಕೆಲಸ ಮಾಡ್ತಾ ಇದ್ರು. ಗಾಂಧೀಜಿಯವರು ಯಾರಾದರೂ ಮತ್ತೆ ತುಂಬ ಆಯಾಸ ಆಗಿದ್ದು ಇನ್ನೇನೋ ಎಲ್ಲಿಗೋ ಹೋಗಬೇಕು, ಯಾವುದೋ ಸತ್ಯಾಗ್ರಹಕ್ಕೆ, ಗಾಂಧೀಜಿಯನ್ನು ಕರೆದಿದ್ದ ತಕ್ಷಣ ಸ್ವಲ್ಪ ತಾಳ್ರಿ ಅಂತ ಹೇಳಿದ್ದೆ 5 ನಿಮಿಷ ಶವಾಸನ. ಶವಾಸನ ಅಂದ್ರೆ ನಾವು ಹಾಕೋದಲ್ಲ, ಅಲ್ಲಿ ನಿಜವಾಗ್ಲೂ ಸತ್ತೋಗ್ಬೇಕು. ನಾವು ನಿದ್ದೆ ಡೀಪ್ ಸ್ಲೀಪ್ ಆದಂಗೆ ಆಗಬೇಕು, ನಿದ್ದೆಗೆ ಹೋಗಬಾರ್ದು. ಡೀಪ್ ಸ್ಲೀಪ್ ಇದ್ದಂಗೆ ಶರೀರ ಪೂರ್ತಿ ಕೊಲಾಪ್ಸ್ ಆಗ್ಬೇಕು. ನಾವು ಟೆಸ್ಟ್ ಮಾಡ್ತಾ ಇರ್ತೀವಿ, ಶವಾಸನಕ್ಕೆ ಹೋದಾಗ ಕೈ ಎತ್ತಿ ಕೊಲಾಪ್ಸ್ ಆಗುತ್ತಾ ಇಲ್ವಾ ನೋಡ್ತಾ ಇರ್ತೀವಿ. ಹಾಗೆ ಇರಲಿ, ಅವರು ನಿಜವಾಗ್ಲೂ ಡೀಪ್ ಸ್ಲೀಪ್ ಥರ ಅಂದರೆ ದೇಹನ ಪೂರ್ತಿ ಸರಳ ಬಿಟ್ಟಿದ್ದಾರೆ ಇಲ್ವಾ ನಮಗೆ ಗೊತ್ತಾಗಿದೆ. ಅಲ್ಲಿ ಫಿಸಿಕಲ್, ಮೆಂಟಲ್ ಎಲ್ಲವೂ ಕೂಡ ಸಡ್ಲ ಬಿಟ್ಬಿಡ್ಬೇಕು. ಹಾಗೆ ಆದ್ದರಿಂದ ನೀವು ಪೂರ್ತಿ ನಿದ್ದೆಯಲ್ಲಿ ಗೊರಕೆ ಹೊಡೆಯೋವ್ರನ್ನ ಕೈ ಮೇಲಕ್ಕೆ ಬಿಡ್ರಿ, ರಪ್ ಅಂತ ಬೀಳುತ್ತೆ. ಶವಾಸನ ಹಾಕಿದಾಗ ನಮ್ಮ ಕೈ ಹಾಗಾಗಬೇಕು. ನಾವು ಟೆಸ್ಟ್ ಮಾಡ್ತಾ ಇರ್ತೀವಿ. ಇರಲಿ, ಅವಾಗ ಏನಾಗುತ್ತೆ? ಆದ್ದರಿಂದ ತುಂಬ ಆತ್ಮ ಆನಂದದಲ್ಲಿ 5 ನಿಮಿಷ ಇದ್ದರೆ ಸಾಕು. ಅದಕ್ಕೆ ದಾಸರು ಹಾಡ್ತಾರೆ, ಅಲ್ಲಿದೆ ನನ್ನ ಮನೆ, ಇಲ್ಲಿ ಬಂದೆ ಸುಮ್ಮನೆ. ನಾವು ಅಟ್ಲೀಸ್ಟ್ ಆವಾಗವಾಗಾದರೂ ನನ್ನ ಮನೆಗೆ ಹೋಗಿ ವಿಸಿಟ್ ಮಾಡ್ಕೊಂಬರೋದಕ್ಕೆ ಹೋಗ್ತಾ ಇರಬೇಕು. ಇದು ದೇವರು ಕೊಟ್ಟಿರೋ ಸಹಜ ಸ್ಥಿತಿ. ಶಾಸ್ತ್ರದಲ್ಲಿ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ. ಯಾರಿಗಾದ್ರೂ ನೆನಪಿದೆಯಾ? ಶಾಸ್ತ್ರದಲ್ಲಿ ಇದಕ್ಕೆ ಆ ಪಕ್ಷಿ ದಾರ ಕಟ್ಬಿಟ್ರೆ ಇದು ಕಟ್ಟೆ ಏನಿಲ್ಲ, ಬೆಳಗ್ಗೆ ಹೋಗುತ್ತದು. ಹೋಗಿದ ತಕ್ಷಣ ತುಂಬ ದೂರ ಹೋಗಿದ್ದೆ, ಅಲ್ಲಿ ಇಲ್ಲಿ ಮರಗಳ ಹತ್ರ ಹೋಗಿ ಆಹಾರ ತಗೊಂಡು ಆಯಾಸ ಆಗಿರುತ್ತೆ. ಅದ್ರ ಗೂಡಿಗೆ ಬಂದಿದ್ದ ತಕ್ಷಣ ಮಲ್ಕೊಂಡ್ಬಿಡುತ್ತೆ. ಆಗ ತನ್ನನ್ನು ತಾನು ಮರ್ತೋಗುತ್ತೆ. ಆಯಾಸವೆಲ್ಲ ಪೂರ್ತಿ ನಿರ್ನಾಮವಾಗಿಬಿಡುತ್ತೆ, ಹೊರಟೋಗುತ್ತೆ. ಹಾಗೆ ನಾವು ಕೂಡ ಮಲ್ಕೊಂಡಾಗ ನಮಗೆ ಈ ರೀತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟೇ. ಸೊ ಬ್ರಹ್ಮಜ್ಞಾನಿಗಳು ಎಚ್ಚರದಲ್ಲಿ ಯಾವಾಗಲೂ ಅದೇ ಸ್ಥಿತಿಯಲ್ಲಿ ಇರ್ತಾರೆ. ಹೇಗಿರುತ್ತೆ ನೋಡ್ರಿ, ಹೆಂಗಿರಬೇಕು. ಆದ್ದರಿಂದ ಈಗ ಮುಂದಕ್ಕೆ ಹೋಗೋಣ. ಇದ್ರದ್ದೇ ಸ್ವಲ್ಪ ಮುಂದಕ್ಕೆ ತಗೊಂಡ್ಬಂದು ವಿಚಾರ ಮಾಡ್ತಾರೆ. ಈಗ 159 ಎಚ್ಚರ ಕನಸುಗಳು ಶುದ್ಧಾನಂದದ ರೂಪಾಂತರಗಳೇ. ಇಲ್ಲಿ ಆನಂದ ವಿಚಾರ ಆಗಿರೋದರಿಂದ ಇಲ್ಲಿ ಆನಂದನೇ ಹೈಲೈಟ್ ಮಾಡ್ತಾರೆ.
ನಿದ್ರೆಯಲ್ಲಿ ಮೇಲೆ ಹೇಳಿದಂತೆ ಸುಖ ಸುಖಿ ವಿಷಯ ಎಲ್ಲವೂ ಒಂದಾಗಿರುವುದರಿಂದ ಪ್ರಪಂಚವೆಲ್ಲವನ್ನು ಸುಖಮಯವಾಗಿ ಕಾಣುವುದಕ್ಕೆ ನಮಗೆ ಸಾಧ್ಯವಾಗಿರುತ್ತದೆ. ಇಲ್ಲಿ ಸುಖ ಸುಖಿ ವಿಷಯ, ನಿದ್ರೆಯಲ್ಲಿ ಎಲ್ಲವೂ ಒಂದಾಗಿರುತ್ತದೆ ಅಂತಾರೆ. ಹಾಗಂದ್ರೆ ಏನು? ಎಚ್ಚರಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಕೇಳಲಾ ಸರ್? ಹೇಳಿ ಶ್ರೀಧರ್. ಸರ್, ಆನಂದ ವಿಭಾಗ, ಅಲ್ಲಿ ವಿಭಾಗ ಇರಲ್ಲ ಸರ್. ಗಾಢನಿದ್ರೆಯಲ್ಲಿ ವಿಭಾಗ ಇರಲ್ಲ, ಅಂದ್ರೆ ಹಂಚ್ಕೊಂಡು ಹೋಗಿರಲ್ಲ. ನಮ್ಗೆ ಇಂದ್ರಿಯಗಳ ಅನುಭವಕ್ಕೆ ಅದಾಗೋ ಒಂದು ಜ್ಞಾನ, ಮತ್ತೆ ಜ್ಞಾನೇಂದ್ರಿಯಗಳಿಗಾಗೋದು, ಮತ್ತೆ ಈ ತರ ಕರ್ಣಗಳಿಗಾಗೋದು, ಮತ್ತೆ ಪ್ರಪಂಚದಲ್ಲಿ ನೋಡಿದ್ದ ಏನೇನಿದೆ ಅದಕ್ಕೆಲ್ಲ ಆಗೋದೆಲ್ಲ ವಿಭಾಗ ಆನಂದ. ಅಲ್ಲಿ ವಿಭಾಗ ಆನಂದ ಇಲ್ಲ ಸರ್, ಒಂದೇ ಇರುತ್ತೆ. ಇದು ಅಲ್ಲಿ ಗಾಢನಿದ್ದೆಲಿದು ಶುದ್ಧ ಆನಂದ, ಇಲ್ಲೆಲ್ಲ ಮಿಕ್ಸ್ಡ್ ಅದು. ಸೊ ಅದಕ್ಕೆ ಲಿಮಿಟೇಷನ್ಸ್ ಇರುತ್ತೆ. ಆನಂದದಲ್ಲಿ ನಾವು ಆನಂದದಲ್ಲಿ ನೋಡಿದ್ವಲ್ಲ, ಎಲ್ಲ ಲಿಮಿಟೇಷನ್ಸ್, ಸಬ್ಜೆಕ್ಟ್ ಸೋ ಮೆನಿ ಕಂಡೀಷನ್ಸ್ ಅಲ್ಲಿ ಇಲ್ಲಿರುತ್ತೆ. ಎಚ್ಚರಿಕೆಯಲ್ಲಿ ಅಲ್ಲಿ ಏನಿರಲ್ಲ ಸರ್, ಒಂದೇ ಶುದ್ಧ ಕ್ಲೀನ್ ಆಗಿರುತ್ತೆ ಅಷ್ಟೇ ಸರ್. ಹಾಗೆ ಮತ್ತಿನ್ಯಾರಾದ್ರೂ ಆ್ಯಡ್ ಮಾಡ್ತೀರಾ? ಹೇಳಿ ಮ್ಯಾಮ್. ಎಚ್ಚರಿಕೆ ಬೇರೆದೆಲ್ಲ ಸೇರಿಸ್ಕೊಂಡ್ಬಿಡ್ರಿ, ಬರೀ ಅರಿವು ಗೀರಿವು ಎಲ್ಲ ಸೇರಿಸ್ಕೊಂಡ್ಬಿಟ್ಟು ಒಟ್ಟಿಗೆ ಹೇಳ್ಬಿಡ್ರಿ ಹೋಲ್ಸೇಲ್. ಆನಂದನೇ ಅಲ್ಲ. ಹೇಳಿ. ತ್ರಿಪುಟಿ ಇಲ್ಲ ಸರ್ ಇಲ್ಲಿ. ನಾನು ಇದು ವಸ್ತುವಿಂದ ಸುಖ ಪಡ್ತೀನಿ, ಈ ವಿಷಯದಿಂದ ನನಗೆ ಆನಂದ ಆಗುತ್ತೆ ಅಂತ ಬೇರೆ ಇಲ್ಲ. ಅಲ್ಲಿ ಎಲ್ಲ ಒಂದಾಗಿ ಹೋಗ್ಬಿಟ್ಟಿದೆ. ನಾನು ಅನ್ನೋದೇ ಇರೋದಿಲ್ಲ ಅಲ್ಲಿ, ವಸ್ತುಗಳು ಇಲ್ಲ, ಬರೀ ಆನಂದ ಇರ್ತೈತಿ ಅಲ್ಲಿ. ಬರೀ ಅರಿವು, ಬರೀ ಆನಂದ, ಬರೀ ಇರುವು ಅಷ್ಟೇ. ಹಂಗೆ ಹೇಳ್ಬಿಟ್ರಾಗುತ್ತೆ, ಹೋಲ್ಸೇಲ್ ಸೇರ್ಕೊಂಡ್ಬಿಡುತ್ತೆ. ಈಗ ಎಚ್ಚರದಲ್ಲಿ ಏನೇನಿದೆಯೋ ಅಲ್ಲಿ ಏನೂ ಇರಲ್ಲ, ಅಷ್ಟೇ, ಇನ್ನೇನಿಲ್ಲ. ಈಗ ತ್ರಿಪುಟಿ ಇರಲ್ಲ, ಮತ್ತು ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ. ಆ ಎಚ್ಚರದಲ್ಲಿರೋ ಅವಸ್ಥೆಗಳಲ್ಲಿರೋ ಅರ್ಧ ಡಜನ್ ಇರೋದಿಲ್ಲ, ಮುಗಿದೋಯ್ತಲ್ಲಿ. ಇನ್ನೇನಿದೆ? ವಿಶೇಷವಾದ ಜ್ಞಾನ ಆಗಲಿ ಎಂಥದ್ದು ಇಲ್ಲ, ಏನೂ ಇಲ್ಲ ಅಲ್ಲಿ. ಆದ್ದರಿಂದ ಅಲ್ಲಿ ಸುಖವಾಗಿರ್ತೀವಿ ಅಷ್ಟೇ, ಅದನ್ನು ಹೇಳ್ತಾ ಇದ್ದಾರೆ ಅಲ್ಲಿ. ಸೊ ಅದೆಲ್ಲ ಒಂದಾಗ್ಬಿಟ್ಟಿರೋದ್ರಿಂದ ಈಗ ಜಗತ್ತಿನಲ್ಲಿರುವ ಸೌಂದರ್ಯವನ್ನು, ಕಾಂತಿಯನ್ನು, ಹೆಚ್ಚಿಗೆಯನ್ನು ಕಂಡು ನಾವು ಆನಂದದಿಂದ ನಲಿಯುವುದಕ್ಕೆ ಅದು ನಮ್ಮ ಸ್ವರೂಪಾನಂದದ ರೂಪಾಂತರವಾಗಿರುವುದೇ ಕಾರಣವು. ಹೆಚ್ಚಿಗೆ, ಎಚ್ಚರ, ಕನಸು ಎಂಬ ಎರಡೂ. ಈಗ ಇಲ್ಲಿ ನಾವು ಎದ್ದಿದ ತಕ್ಷಣ ಅಷ್ಟು ಆ್ಯಕ್ಟಿವ್ ಆಗಿ, ಎನರ್ಜೆಟಿಕ್ ಆಗಿ, ನಮ್ಗೆ ಏನು ನೋಡಿದ್ರೂ ಖುಷಿಯಾಗಿ ಕಾಣುತ್ತಲ್ಲ, ಕಾರಣ ಏನು? ನಿದ್ದೆಯಲ್ಲಿ ಬಿಟ್ಬಿಟ್ರಿ, ನಿದ್ದೆಯಲ್ಲಿ ಆನಂದವಾಗಿರ್ತೀವಿ. ಈವನ್ ಎದ್ದಿದ ತಕ್ಷಣ ಎಚ್ಚರದಲ್ಲಿ ಕೂಡ ಹಾಗಿರ್ತೀವಿ, ಕಾರಣ ಏನು? ಅಲ್ಲಿ ನಾವು ಎಚ್ಚರಿಕೆ ಪ್ರಪಂಚನ ಆನಂದ ರೂಪದಲ್ಲೇ ನೋಡ್ತಾ ಇರ್ತೀವಿ ಸರ್. ಅಲ್ಲಿ ತನಕ ಜ್ಞಾಪಕ ಇರೋ ತನಕ, ಆ ಇಮೇಜ್ ಇರೋವರೆಗೂ ನಾವು ಅದನ್ನ ಹತ್ರಕ್ಕೆ ಇಟ್ಕೊಂಡೇ ನೋಡ್ತಾ ಇರ್ತೀವಿ, ಅದನ್ನ ಸಂಬಂಧ ಇಟ್ಕೊಂಡು ನೋಡ್ತಾ ಇರ್ತೀವಿ. ಆಮೇಲೆ ಬರ್ತೇವೆ, ಎಚ್ಚರಿಕೆ ಆಗಿ ಸ್ವಲ್ಪ ಹೊತ್ತು ಕೂಡಲೇ ಅದು ಬೇರೆ ಬೇರೆ ತರ ಕಾಣ್ತಾ ಇರೋದು. ಸರಿ, ಹಾಗೆ ನೋಡೋದಿಕ್ಕೆ ಕಾರಣ ಏನು ಅಂತ ಪ್ರಶ್ನೆ. ಎಚ್ಚರದಲ್ಲಿ ಹಾಗೆ ನೋಡೋದಿಕ್ಕೆ ಕಾರಣ ಏನು? ಹೇಳಿ ಮಾ ಪ್ರತಿಭಾ. ಆತ್ಮನ ಆನಂದನ ಸಾಲ ತಗೊಂಡ್ ಬಂದಿರ್ತೀರಿ. ಅಷ್ಟೇ. ಗಾಢ ನಿದ್ರೆಯಲ್ಲೂ ಆತ್ಮನೇ ಇರೋದು. ಹೋಗ್ಲಿ, ಎಚ್ಚರದಲ್ಲಿ ಆನಂದ ಇಲ್ವಾ? ಆತ್ಮ ಇಲ್ವಾ? ಇದ್ದಾನೆ. ಆದ್ದರಿಂದ ಬ್ರಹ್ಮಜ್ಞಾನಿಗಳು ನಿದ್ದೆಗೆ ಹೋಗ್ಬೇಕಾಗಿಲ್ಲ, ಎಚ್ಚರದಲ್ಲೇ ಹಾಗಿರ್ತಾರೆ. ಬಟ್ ನಿದ್ದೆ ಮಾಡ್ತಾ ಇರೋದು ಬೇರೆ. ಆದ್ದರಿಂದ ಅವರು ಯಾವಾಗ ಎಲ್ಲೂ ಒಂದೇ ಥರ ಇರ್ತಾರೆ. ನಮಗೇನಾಗುತ್ತೆ ಅಂದರೆ ಎಚ್ಚರದಲ್ಲಿ ದುಃಖವಾಗಿರ್ತೀವಿ, ನಮ್ಗೆ ದುಃಖನೇ ಜಾಸ್ತಿ ಆನಂದಕ್ಕಿಂತ. ಇದನ್ನು ಸ್ವಾಮಿಗಳು ಸ್ವಲ್ಪ ಹೈಲೈಟ್ ಮಾಡ್ತಾರೆ, ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾನಿವಾಗ ಓದ್ತೀನಿ ನೋಡ್ರಿ. ಎಚ್ಚರ, ಕನಸು ಎಂಬ ಎರಡು ಆನಂದ ಸಮುದ್ರದಿಂದ ಉಕ್ಕಿ ಏರಿದ ದೊಡ್ಡ ಹೆದ್ದೇರಿಗಳಾಗಿವೆ. ಆ ಅಲೆಗಳಲ್ಲಿ ಕಾಣುವ ನೊರೆ, ಗುಳ್ಳೆ, ಹನಿ ಎಲ್ಲವೂ ಆ ಆನಂದ ಅಮೃತವೇ ಆಗಿರುತ್ತದೆ. ಇಲ್ಲಿ ಇದರ ಅರ್ಥ ಏನು? ಎಕ್ಸಾಂಪಲ್ ಕೊಟ್ಟಿದ್ದಾರೆ ಒಂದು. ಇಲ್ಲಿ ಸಮುದ್ರದಲ್ಲಿ ಆ ನೀರೇ
ಅಲೆಗಳಾಗಿ, ನೊರೆಯಾಗಿ, ಗುಳ್ಳೆಯಾಗಿ, ಹನಿಯಾಗಿ, ಐಸ್ ಆಗಿ ಕಾಣ್ತಾ ಇರುತ್ತೆ. ಇದನ್ನು ಯಾರಾದರೂ ಎಕ್ಸ್ಪ್ಲೈನ್ ಮಾಡಬೇಕು. ಆ ಎಕ್ಸಾಂಪಲ್ನೇ ಎಕ್ಸ್ಪ್ಲೈನ್ ಮಾಡಿ ಫಸ್ಟ್. ಏನರ್ಥ ಆಗುತ್ತೆ ನಮಗೆ? ಸಮುದ್ರದಲ್ಲಿ ಅಲೆಗಳು ಇವೆಲ್ಲ ಏನರ್ಥ ಆಗುತ್ತೆ? ನೀರೇ ನೊರೆ ಆಗಿ, ಗುಳ್ಳೆ ಆಗಿ, ಹನಿ ಆಗಿ, ತೊರೆ ಆಗಿ ಎಲ್ಲ ಕಾಣಿಸ್ತಾ ಇರೋದು ನೀರೇ. ನೀರ್ ಬಿಟ್ಟು ಅದ್ಯಾವುದು ಸ್ವತಂತ್ರವಾಗಿ ತೋರಕ್ಕೆ ಸಾಧ್ಯನೇ ಇಲ್ಲ. ಅದೇ ತರ ನಮ್ಮ ಸ್ವರೂಪದೇ ಆನಂದನೇ ನಮ್ಗೆ ಎಚ್ಚರ, ಕನಸು ಅಂತ ಬೇರೆ ಬೇರೆ ವಿಷಯಗಳಿಂದ ದುಃಖ ಆಯ್ತು, ಸುಖ ಆಯ್ತು ಅಂತ ಇರೋದು ಅದ್ರದ್ದೇ. ಆ ಆತ್ಮನ ಆನಂದದನ್ನೇ ಸಾಲ ತಂದು ಅಂತ ಹೇಳಿದ್ರಲ್ಲ ಇವಾಗ ಪ್ರತಿಭಾ, ಅದೇ ನಮ್ಗೆ ಬೇರೆ ವಿಷಯಗಳಾಗಿ, ದುಃಖ ಆಗಿ, ಸುಖ ಆಗಿ ತೋರ್ತಾ ಇರೋದು. ಅಷ್ಟೇ. ಹೇಗೆ ನೋಡ್ರಿ, ನೀರಿನಲ್ಲಿ ನಾಮಗಳು ಬೇರೆ. ಏನದು ನಾಮಗಳು ಬೇರೆ? ನೊರೆ, ಗುಳ್ಳೆ, ಹನಿ, ಐಸು ನಾಮ ಬೇರೆ, ಅದ್ರ ರೂಪ ಬೇರೆ. ಅಲೆಗಳೇ ಬೇರೆ, ಗುಳ್ಳೆನೇ ಬೇರೆ, ಹನಿಯೇ ಬೇರೆ, ಅದರ ಐಸ್ ಗಡ್ಡೆನೇ ಬೇರೆ, ಘನಿ ರೂಪ ತೇರ್ತಾ ಇರುತ್ತೆ. ಅದೇನು ಹಿಮಾಲಯ ಪರ್ವತ ಅಷ್ಟು ಬೇಕಾದರೂ ಇರ್ಬೋದು ಸಮುದ್ರದಲ್ಲಿ. ಇವೆಲ್ಲ ಬೇರೆ ಬೇರೆ ನಾಮರೂಪ ಕ್ರಿಯೆಗಳು ಬೇರೆ ಬೇರೆ, ಆದರೆ ಎಲ್ಲವೂ ನೀರೇ. ಹೇಗಿದೆ ಹಾಗೆ ನಮ್ಮ ಎಚ್ಚರ ಕನಸುಗಳಲ್ಲಿ ನಾಮರೂಪಗಳು ಬೇರೆ. ಹೇಗೆ? ಒಡವೆ ತಗೊಳ್ರಿ, ಚಿನ್ನವೇ, ಆದರೆ ಅದರ ನಾಮಗಳು ಬೇರೆ, ರೂಪಗಳು ಬೇರೆ, ಅದರ ಉಪಯೋಗಿಸೋ ಸ್ಥಳಗಳು ಬೇರೆ. ಕೆಲವು ಕತ್ಗೆ ಹಾಕ್ತೀವಿ, ಕೆಲವು ಸೊಂಟಕ್ಕೆ ಹಾಕ್ತೀವಿ, ಕೆಲವು ಕಾಲ್ಗೆ ಹಾಕ್ತೀವಿ, ಕೆಲವು ಕೈಗೆ ಹಾಕ್ತೀವಿ, ಮಖಕ್ಕೆ ಹಾಕ್ತೀವಿ, ಹಿಂದಕ್ಕೆ ಏನು ಬೇಕಾದರೂ ಹಾಕ್ಬೋದು. ಹಾಗೆ ಎಲ್ಲ ಥರದ್ದು. ಆದ್ದರಿಂದ ಆತ್ಮನು ಒಬ್ಬನೇ ಎಚ್ಚರವಾಗಿ, ಕನಸಾಗಿ, ನಿದ್ದೆಯಾಗಿ ತೋರ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ಎಚ್ಚರ ಕನಸುಗಳಲ್ಲಿ, ದೃಶ್ಯ ಪ್ರಪಂಚದಲ್ಲಿ ಅವಸ್ಥೆಯಾಗಿ ಅವನೇ ತೋರ್ತಾ ಇರೋದು. ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಆಧ್ಯಾತ್ಮಿಕವಾಗಲಿ, ನಾನು ಅಂತನ್ನೋ ಇವನು ಜನಕ ಮಹಾರಾಜ, ಆದಿ ಭೌತಿಕವಾಗಲಿ, ಆದಿ ದೈವಿಕ ಸೂರ್ಯಚಂದ್ರ ನಕ್ಷತ್ರಗಳಾಗಲಿ, ದೇಶ ಕಾಲ ಕಾರ್ಯ ಕಾರಣ ಭಾವ ಎಲ್ಲವೂ ಅವನೇ ತೋರ್ತಾ ಇದ್ದಾನೆ. ಅಲ್ಲಿಗೇನಾಯಿತು? ಎಲ್ಲವೂ ಆನಂದ ತಾನೆ. ಮತ್ತು ನನಗೆ ದುಃಖ ಆಗೋದಕ್ಕೆ ಕಾರಣ ಇಲ್ಲಿಯೇ, ಅದನ್ನು ಸ್ವಲ್ಪ ಬಿಡಿಸ್ಕೋಬೇಕು ಇವಾಗ. ಆದ್ದರಿಂದ ಇಲ್ಲಿ ಬ್ರಹ್ಮಜ್ಞಾನಿಗಳು ಹೇಗೆ ನೋಡ್ತಾರೆ ಇಲ್ಲಿ ಅನ್ನೋದಕ್ಕೆ ಪ್ರಶ್ನೆ ತಗೊತಾರೆ ಇಲ್ಲಿ. ಅಥವಾ ನೀವು ಸ್ವಲ್ಪ ಸಾಧನೆ ಮಾಡೋ ಅಥವಾ ಈ ವಿಚಾರಗಳನ್ನ ಚೆನ್ನಾಗಿ ಮೆಲ್ಕು ಹಾಕಿದ್ರು ನಿಮಗೆ ಗೊತ್ತಾಗುತ್ತೆ. ಮುಕ್ತರಾಗೋವರೆಗೂ ಕಾಯ್ಕೋಬೇಕಾಗಿಲ್ಲ. ನೋಡ್ರಿ, ಇದನ್ನು ಅರಿತಾಗ, ಇದರ ವಿಚಾರ ಪರಮಾರ್ಥ ಚಿಂತಾಮಣಿ ಚಿಂತನೆ ಮಾಡಿ ಅರ್ಥ ಆಗ ನಮಗೆ ಅದರಲ್ಲಿ ಪ್ರೀತಿ, ವಾತ್ಸಲ್ಯ, ಪ್ರೇಮ, ಸಹನೆ, ತಾಳ್ಮೆ, ಅನುಕಂಪ, ಕ್ಷಮೆ, ದಯೆ, ಮೈತ್ರಿ ಹೀಗಾಗ್ತಾ ಇರುತ್ತೆ. ಯಾಕೆ ಹಿಂಗಾಗೋದಕ್ಕೆ ಕಾರಣ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಹಿಂಗಾಗೋದಕ್ಕೆ ಕಾರಣ ಸ್ವರೂಪದಲ್ಲಿ ಆನಂದನೇ ಇರೋದು. ಆದ್ರಿಂದ ನಮ್ಮ ಚಿತ್ತ ಶುದ್ಧಿಯಾಗಿ ಇದೆಲ್ಲ ತೋರ್ಕೊಳ್ಳುತ್ತೆ. ಹೀಗಿದೆ ನೋಡ್ರಿ. ಸೊ ಪ್ರಪಂಚದಲ್ಲಿ ಇದಕ್ಕೆ ಇನ್ನೂ ಒಂದು ಚೆನ್ನಾಗಿರೋ ಎಕ್ಸಾಂಪಲ್, ಧರ್ಮರಾಜ ಮತ್ತು ದುರ್ಯೋಧನ ಕರೆದು ಭೀಷ್ಮ ಪಿತಾಮಹ ಪ್ರಪಂಚ ಪ್ರದಕ್ಷಿಣೆ ಹಾಕೊಂಬಂದಿದ್ದು ನಿಮಗೆಲ್ಲ ಗೊತ್ತಿದೆ, ಅದನ್ನು ಎಕ್ಸ್ಪ್ಲೈನ್ ಮಾಡೋದು ಬೇಡ. ಸೇಮ್ ಎಕ್ಸಾಂಪಲ್ ಚೆನ್ನಾಗಿ ಮೇಲಕ್ಕೆ ಹಾಕ್ಬೇಕಾದ್ರೆ. ಯಾರಿಗಾದ್ರೂ ಅದು ಗೊತ್ತಾಗದೇ ಇದ್ದರೆ ಕೇಳಿ, ಎಕ್ಸ್ಪ್ಲೈನ್ ಮಾಡ್ತೀವಿ ಇನ್ನೊಂದು ಸಲ. ಗೊತ್ತಿದ್ದರೆ ಬಿಟ್ಬಿಡ್ತೀನಿ, ತುಂಬ ಇಂಪಾರ್ಟೆಂಟ್ ಇದು, ಚೆನ್ನಾಗಿ ಅರ್ಥ ಆಗುತ್ತೆ. ಹೀಗೆ ನಾವು ಎಕ್ಸಾಂಪಲ್ಸ್ನ ಮೇಲಕ್ಕೆ ಹಾಕ್ಕೋಬೇಕು, ಕಂಪೇರ್ ಮಾಡಿಕೊಂಡು ಚೆನ್ನಾಗಿ ಅರ್ಥ ಆಗುತ್ತೆ. ಒಂದೇ ಪ್ರಪಂಚ, ನಾವು ನೋಡೋ ದೃಷ್ಟಿ. ನೀವು ಕೆಂಪು ಕನ್ನಡಕ ಹಾಕ್ಕೊಳ್ರಿ, ಪ್ರಪಂಚ ಎಲ್ಲ ಕಣ್ಣಕ್ಕೆ ಕೆಂಪು ಕಾಣುತ್ತೆ. ನೀಲಿ ಹಾಕ್ಕೊಳ್ರಿ, ಎಲ್ಲ ನೀಲಿ ಕಾಣುತ್ತೆ. ಹಳದಿ ಹಾಕ್ಕೊಳ್ರಿ, ಹಳದಿ ಅಲ್ವಾ? ಆದ್ದರಿಂದ ಇಲ್ಲಿ ನಮ್ಮ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ಇಲ್ಲಿ ಮನಸ್ಸಿರುತ್ತೆ, ಇಲ್ಲೂ ಶರೀರ ಇರುತ್ತೆ, ಇಲ್ಲೂ ಜನಕ ಮಹಾರಾಜನೇ ಇರ್ತಾನೆ. ಆದರೆ ಅವನ ಮನಸ್ಸನ್ನು ಬದಲಾವಣೆ ಮಾಡ್ಕೋಬೇಕು. ಈಗ ವಾಲ್ಮೀಕಿ ಮನಸ್ಸು ಕೆಟ್ಟದ್ದು, ಅವನು ಸಾಧನೆ ಮಾಡಿ ಎಲ್ಲ ಮಾಡಿ ಅವನ ಮನಸ್ಸನ್ನು ವೈಟ್ ಕಲರ್ ಕನ್ನಡಕ ಮಾಡ್ಕೊಂಡ್ಬಿಟ್ಟ ಅವನು. ಅದಕ್ಕೋಸ್ಕರ ಅವನಿಗೆ ಎಲ್ಲಿ ನೋಡಿದ್ರು ಪ್ರೀತಿ, ವಾತ್ಸಲ್ಯ, ಪ್ರೇಮ ತೋರಕ್ಕೆ ಶುರುವಾಯಿತು ಅಂತಾರೆ. ಹಾಗೆ ಈ ವಿಚಾರಗಳು ಮಾಡಿದಾಗ, ಈ ಪರಮಾರ್ಥ ಚಿಂತಾಮಣಿ ಚಿಂತನೆ ಮಾಡಿದಾಗ ಅದು ಸ್ವಲ್ಪ ಆಗುತ್ತೆ. ಜೊತೆಗೆ ನಾವು ಭಗವದ್ಗೀತೆಯಲ್ಲಿ ಹೇಳೋ ಸಾಧನೆಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಹೆಚ್ಚಾಗಿ
ಆಗುತ್ತೆ. ಅದೆಲ್ಲ ಸರಿ ಸ್ವಾಮಿ. ಇದೇ ಪ್ರಪಂಚದಲ್ಲಿ ನಮಗೆ ಕೋಪ, ತಾಪ, ಹಗೆತನ, ದ್ವೇಷ ಮತ್ತು ರಾಗದ್ವೇಷಗಳು, ಕಾಮ ಕ್ರೋಧಗಳು ಇವೆಲ್ಲ ಇರುತ್ತಲ್ಲ, ಇದಕ್ಕೇನು ಹೇಳ್ತೀರಾ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಇದಕ್ಕೇನು ಹೇಳ್ತೀರಾ? ಗುಣಗಳು. ಸರಿ, ಗುಣಗಳು. ಇದು ಏನು? ಇದು ಆನಂದ ಸ್ವರೂಪನೇನಾ? ಪ್ರಶ್ನೆ ಕೇಳ್ತಾ ಇದೆ. ಇದು ಆನಂದ ಸ್ವರೂಪನೇನಾ? ಪ್ರಶ್ನೆ. ಅಸುರಿ ಗುಣಗಳು ಸರ್, ಇದು ಗುಣಗಳು. ಕರೆಕ್ಟು. ಈಗ ನೀವೇ ಹೇಳಿದ್ರಿ, ನೀರೇ ನೊರೆಯಾಗಿ, ತೆರೆಯಾಗಿ, ಅಲೆಯಾಗಿ ಎಲ್ಲ. ಈಗ ನಾನು ಹೇಳ್ತೀನಿ ಆನಂದವೇ ಹೀಗೆ ತೋರ್ತಾ ಇದೆ ಅಂತ, ಅವಾಗೇನ್ ಮಾಡ್ತೀರಾ? ಆತ್ಮನಲ್ಲಿ ತೋರೋದಲ್ಲ ಸರ್ ಇದು, ಇದು ಜೀವಪ್ಪನ ಕೆಲಸ ಸರ್. ದ್ವೇಷ, ಅಸೂಯೆ ಎಲ್ಲಾನು ಆತ್ಮನು ಹಂಗೆ ಇರ್ತಾನೆ. ಹೆಂಗೆ ನೀರು ಶುದ್ಧವಾಗಿ, ನೀರೇ ಎಲ್ಲದರಲ್ಲೂ ತೋರ್ತಾ ಇರುತ್ತೋ ಹಂಗೆ ಈ ರೀತಿನಲ್ಲಿ ಅವನು ಜೀವಪ್ಪ ಎಚ್ಚರದ ದೃಷ್ಟಿಯಲ್ಲಿ ಮಾಡ್ತಾ ಇರೋದು. ಇಲ್ಲಿ ಇನ್ನು ಸ್ಪಷ್ಟವಾಗಿ ಇದೆಲ್ಲ ರಿಲೇಟಿವ್ ಟರ್ಮ್ಸ್. ನಾವು ಮನಸ್ಸನ್ನ ಇಟ್ಕೊಂಡು ನೋಡಿದ್ರೆ ಇದೆಲ್ಲ ನಮಗ್ ಕಾಣುತ್ತೆ. ಆತ್ಮನಲ್ಲಿ ನಿಂತಾಗ ಇವೆಲ್ಲ ಏನು ಇರಲ್ಲ. ಕರೆಕ್ಟ್. ಇಲ್ಲಿ ನಾವು ಯಾವಾಗ್ಲೂ ಯೋಚನೆ ಮಾಡ್ಬೇಕು ಈ ತರ ಬಂದ್ರೆ. ಸರ್ ಈಗ ಸರ್ ನೀರಲ್ಲೂ ಕೆಟ್ಟ ನೀರು ಇರುತ್ತಲ್ಲ ಸರ್, ಗಲೀಜು ನೀರನ್ನು ಅದು ನಿರ್ಮಲ ಮಾಡ್ಕೋಬೇಕು. ಅದು ಅಂದ್ರೆ ಇದು ಅದೇ, ಅದನ್ನೇ ನಿರ್ಮಲ ಮಾಡ್ಕೋಬೇಕಷ್ಟೇ. ಅದನ್ನ ತೊಳೆದಾಕೋಬೇಕು, ಅಲ್ಲೇ ಎಲ್ಲ ಅದೇ, ಅದು ತೊಳಿಬೇಕು, ಇನ್ನೇನಿಲ್ಲ. ಕ್ಲೀನ್ ಮಾಡಿದ್ರೆ ಬರುತ್ತೆ ಅಷ್ಟೇ. ಈಗ ಸಮುದ್ರದಲ್ಲಿ ಕಾರ್ಪೊರೇಷನ್ ನೀರು ಬಂದು ಸೇರ್ಕೊಂಡಿರುತ್ತೆ ಅಂತ ಇಟ್ಕೊಂಡ್ರೆ ಏನು ಹೇಳ್ತೀರ? ಅದನ್ನು ನೀರಲ್ಲ ಅಂತೀರ ನೀವು? ಗಲೀಜ್ ನೀರು, ಕೊಳಕೆ ನೀರು, ಬಚ್ಚಿಲ್ ನೀರು, ಎಷ್ಟು ದುರ್ವಾಸನೆ ಇರುತ್ತೆ. ಈಗ ಅದನ್ನು ನೀರಲ್ಲ ಅಂತ ಅನ್ರಿ ನೋಡೋಣ ನೀವು. ಮತ್ತೇನದು? ನೀರಿರ್ತಾನೆ. ಈಗ ನೀರು ಅಂದಿದ ತಕ್ಷಣ ಅದು ಆತ್ಮ ಹೇಗಿದೆ. ಆದರೆ ಇಲ್ಲಿ ಯಾರಾದ್ರೂ ಎಕ್ಸ್ಪ್ಲೇನ್ ಮಾಡಿ ಏನಾಗಿದೆ ಅಲ್ಲಿ ಅಂತ. ಅಲ್ಲೇ ಹೊಂದುತ್ತೆ ಸರ್, ನೀರ್ಗ್ ಹೊಂದುತ್ತೆ ಸರ್, ಆತ್ಮನಿಗೆ ಹೊಂದೋದಿಲ್ಲ ಸರ್. ಇದೆಲ್ಲ ಆತ್ಮನಲ್ಲಿ ಇಲ್ಲ ಸರ್. ಇದು ನಾವ್ ಹಂಗ ಆರೋಪ ಮಾಡಕ್ ಆಗೋದಿಲ್ಲ ಸರ್. ಅದಕ್ಕೆ ಯಾಕಾಗೋದಿಲ್ಲ? ಸ್ವಾಮಿ ಬರೀತಾರಲ್ಲಿ. ಈಗ ಮಾಡಿದ್ದುಣ್ಣೋ ಮಾರಾಯ ಅಂತ ಕರ್ಮ ಥಿಯರಿ ಬಂದ್ಬಿಡುತ್ತೆ. ಅದೆಲ್ಲ ಸೇರಮ್ಮ. ಇಲ್ಲಿ ನೀರೇ, ಈಗ ನೀರು ಸೆರೆ, ಚೆನ್ನಾಗಿರೋ ನೀರು ಆ ಕೊಳ್ಕಾಗ್ಬೇಕಾದ್ರೆ ಏನು ಸೇರ್ಕೊಂತು? ಕಾರ್ಪೊರೇಷನ್ ಸೇರ್ಕೊಂತು. ಕರೆಕ್ಟ್ ತಾನೆ? ಹಾಗೆ ಆತ್ಮನೇ ನೀರು, ಆನಂದವೇ. ಆದರೆ ಈ ಮನಸ್ಸಿತ್ತು ನೋಡ್ರಿ, ಅದು ಸೇರ್ಕೊಂಡಾಗ ಕೊಳ್ಕಾಯ್ತು ಅಷ್ಟೇ. ಕಾರ್ಪೊರೇಷನ್ ನೀರು ಮನಸ್ಸು. ಅದಕ್ಕೆ ಮುಸರೆ ತೊಳೆಯಬೇಕು, ಮನಸ್ಸಿನ ಮುಸರೆ ತೊಳೆಯಬೇಕು. ಆತ್ಮನ ತೊಳಿಬೇಕಾಗಿಲ್ಲ ನಾವು, ನೀರನ್ನು ಶುದ್ಧಿ ಮಾಡಬೇಕಾಗಿಲ್ಲ, ಆ ಮನಸ್ಸನ್ನು ತೊಳಿಬೇಕಷ್ಟೆ. ಹಾಗೆ ಹಿಂದೆ ಒಂದು ಹೇಳಿದ್ರಲ್ಲ, ಈಗ ನಿಮಗೆ ಅಮೃತವನ್ನೇ ಕೊಡ್ತಾರೆ. ನಿಮಗೆ ಚೆನ್ನಾಗಿರೋ ಚಿನ್ನದ ಲೋಟದಲ್ಲಿ ಕೊಟ್ಟರೆ ಅದು ಅಮೃತವೇ, ಬೆಳ್ಳಿ ಲೋಟದಲ್ಲಿ ಕೊಟ್ಟರೆ ಸರಿ. ಈ ಕಬ್ಬಿಣದ ಲೋಟದಲ್ಲಿ ಕೊಡ್ತಾರೆ, ಅಥವಾ ಇನ್ನೊಂದು ಲೋಟ ತೊಳೆದಿರಲ್ಲ, ಅದರಲ್ಲಿ ಕೆಂಪು ಕಲರ್ ಇರುತ್ತೆ. ಈಗ ಅದು ಅಮೃತವೇ ಸ್ವಲ್ಪ ಕೆಂಪು ಅಥವಾ ಅದರ ತುಕ್ಕಿಡಿದಿರೋದು ವಾಸನೆ ಅಥವಾ ಅದರ ರುಚಿ ಬದಲಾವಣೆ ಆಗುತ್ತೆ. ಅಮೃತದ್ದಲ್ಲ ತಪ್ಪು, ಆ ಲೋಟದ್ದು ಅಂದರೆ ಉಪಾದಿದು, ಮನಸ್ಸಿಂದು. ಹಾಗೆ ಅರ್ಥ ಮಾಡ್ಕೋಬೇಕಷ್ಟೇ ಇಲ್ಲಿ. ಕರೆಕ್ಟು? ಇಲ್ಲಿ ಎರಡಿಲ್ಲ ಅಲ್ವಾ? ಇರೋದು ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ, ಹಾವಿಲ್ಲ. ಆದ್ದರಿಂದ ಆ ಆನಂದವೇ. ಆದರೆ ಇಲ್ಲೇನೋ ಒಂದು ಕಲ್ಮಶ ಸೇರ್ಕೊಂಡಿದೆ. ನಾವು ಆ ಕಲ್ಮಶ ತೆಗೆದಾಕಿದ್ರೆ ಸಾಕು. ಮನಸ್ಸನ್ನು ಬಿಟ್ಟರೆ ಆತ್ಮನಾಗಿರ್ತೀವಿ, ಅನಾತ್ಮವನ್ನು ಬಿಟ್ಟರೆ ಆತ್ಮನಾಗಿರ್ತೀವಿ, ಕೊಳಕನ್ನು ಬಿಟ್ಟರೆ ಆತ್ಮನು ಅವನು ಮಾತ್ರ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನೇ, ಅದ್ರ ಬಗ್ಗೆ ಸಂಶಯ ಇಲ್ಲ. ಎಲ್ಲಿ ಮನಸ್ಸನ್ನು ಹೇಳ್ರಿ ನೀವು ನೋಡೋಣ, ನಿತ್ಯ ಶುದ್ಧ ಬುದ್ಧ ಮುಕ್ತ ಅಂತ ಹೇಳಕ್ ಬರಲ್ಲ. ಈಗ ಇರ್ಲಿ, ಮುಂದಕ್ಕೆ ಬರುತ್ತೆ, ಅಲ್ಲೇ ನೋಡೋಣ. ಓಕೆ, ಇಷ್ಟು ತಿಳ್ಕೊಂಡ್ರೆ ಸಾಕು. ಇಲ್ಲಿ ನೋಡ್ರಿ,
ಸ್ನೇಹವು ಪ್ರೀತಿಯು ಉಂಟಾಗುತ್ತದೆ. ಅರಿಯದಿದ್ದಾಗ ದ್ವೇಷ ಹಗೆತನ ಉಂಟಾಗುತ್ತದೆ. ಆದರೇನು ಸ್ನೇಹ ಪ್ರೀತಿ ಸಂತೋಷ ಮುಂತಾದವು ಹೇಗೆ ಆನಂದದ ಜಲದಿಯ ಅಂಶಗಳೋ ಹಾಗೆಯೇ ದ್ವೇಷಾದಿಗಳು ಅದರ ಅಂಶಗಳೇ ಆಗಿರುತ್ತವೆ. ನೊರೆಯು ಮಲಿನವಾಗಿದ್ದ ಮಾತ್ರದಿಂದ ನೀರಲ್ಲದೆ ಹೋದೀತೆ. ನೊರೆ ಆಗಲಿ ನೀರಾಗಲಿ ಯಾವ ನಾಮರೂಪಗಳ ನಿಮಿತ್ತದಿಂದ ಪ್ರೇಮವು ಅಸಮಾಧಾನ ಅಂಜಿಕೆ ಎಂಬ ರೂಪಗಳನ್ನು ತಳೆಯುವುದೋ ಅವು ನಿಜವಾಗಿ ಬೇರೆ ವೇಷವನ್ನು ತೆರೆದ ಆನಂದವೇ ಆಗಿರುತ್ತದೆ. ಅಷ್ಟೆ ಅಲ್ವಾ? ಇದಕ್ಕಿನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದರೆ, ಈಗ ರಾಜ್ಕುಮಾರ್ ರಾಮಕೃಷ್ಣ ಪರಮಹಂಸರು ಪಾಠ ಮಾಡ್ತಾನೆ, ಅದೇ ರಾಜ್ಕುಮಾರ್ ವೀರಪ್ಪನ್ ಪಾಠ ಮಾಡ್ತಾನೆ. ಈಗ ರಾಜ್ಕುಮಾರ್ ಬೇರೆನಾ? ಇಲ್ಲ, ರಾಮಕೃಷ್ಣ ಪರಮಹಂಸರಿಗೂ ಅವನೇ, ಉಪಾಧಿ ಬೇರೆ. ವೀರಪ್ಪನಿಗೂ ಅವನೇ, ಅಂದರೆ ನೀರೇ, ಅಲ್ಲಿ ಕೊಳಕಾಗಿದೆ, ಉಪಾಧಿ ಬೇರೆ ಅಷ್ಟೇ. ಈಗ ನಾವು ಆ ಉಪಾಧಿಗಳನ್ನ ಬಿಟ್ಬಿಟ್ರೆ ಆಗೋಯ್ತು ಅಷ್ಟೇ. ಅಷ್ಟೇ ಅಲ್ವಾ? ಹಾಗೆ ಅರ್ಥ ಮಾಡ್ಕೊಂಡು ಇನ್ನೊಂದು ಹೇಳ್ಬೋದಪ್ಪ, ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳ್ಬಿಟ್ಟು ನಾವು ಒಂದು ಡೆಫಿನೇಷನ್ ಒಂದು ಸ್ಟೇಟ್ಮೆಂಟ್ ಹೇಳ್ಬಿಟ್ಟಿದೀವಲ್ಲ. ಸೊ ನೀನ್ ದುಃಖ ಆಗ್ಲಿ ಸುಖ ಆಗ್ಲಿ ಏನೇ ಆಗ್ಲಿ ಎಲ್ಲವೂ ಬ್ರಹ್ಮವೇ, ಎಲ್ಲವೂ ಆನಂದವೇ. ಅಷ್ಟೇ. ಇಲ್ಲಿ ನಮ್ಮ ಮನಸ್ಸನ್ನ ಚೇಂಜ್ ಮಾಡ್ಕೋಬೇಕು. ಆತ್ಮನಲ್ಲ, ಆತ್ಮ ಅವನು ಯಾವಾಗಲೂ ಸ್ವತಃ ಸಿದ್ಧ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ. ಬಟ್ ನಮ್ಮ ಮನಸ್ಸು ಹೇಗಿದೆ ಅದನ್ನು ಶುದ್ಧಿ ಮಾಡ್ಕೋಬೇಕಷ್ಟೆ. ಕರೆಕ್ಟ್. ಸುರೇಶ ಹೇಳಿದ್ದು ಏನು ಎಕ್ಸಾಂಪಲ್, ಅದು ಕರೆಕ್ಟೇ. ಇಲ್ಲೇ ಸ್ವಾಮಿಗಳು ಏನು ಹೇಳ್ತಾರೆ ನೋಡ್ರಿ, ಮುಂದಕ್ಕೆ ಹಂಗೆ ಚೆನ್ನಾಗಿ ಹೇಳ್ತಾರೆ, ಇನ್ನು ಚೆನ್ನಾಗಿ ಅರ್ಥ ಆಗತ್ತೆ. ಯಾವ ನಾಮರೂಪಗಳ ನಿಮಿತ್ತದಿಂದ ಪ್ರೇಮವು ಅಸಮಾಧಾನ ಅಂಜಿಕೆ ಎಂಬ ರೂಪಗಳನ್ನು ತಳೆಯುವುದೋ ಅವು ನಿಜವಾಗಿ ಬೇರೆ ವೇಷವನ್ನು ತೆಳೆದ ಆನಂದವೇ. ಅಲ್ಲಿ ಬೇರೆ ವೇಷ ತೆಳೆದ ಆನಂದವೇ ಅಲ್ವಾ? ಹಾಗೆ ರಾಜ್ಕುಮಾರೇ ವೀರಪ್ಪನ್ ಪಾಠ ಹಾಕಿದ್ದಾನೆ. ಆತ್ಮನೇ ವೀರಪ್ಪನಲ್ಲಿ ಕೆಟ್ಟ ಮನಸ್ಸಾಗಿದೆ. ಅಂಗುಲಿ ಮಾಲ ಮತ್ತೆ ವಾಲ್ಮೀಕಿಯಲ್ಲಿ ಆತ್ಮ ಇದ್ದಾನೆ, ಅಲ್ಲೂ ಮನಸ್ಸು ಕೆಟ್ಟದು. ಹಾಗೆ ಈಗ ಮತ್ತೆ ಏನು ಮಾಡ್ಬೇಕು ನಾವು? ಆತ್ಮ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ, ಅವನ್ನೇ ನಾವು ತೊಳಿಬೇಕಾಗಿಲ್ಲ, ಮನಸ್ಸನ್ನು ಶುದ್ಧಿ ಮಾಡ್ಕೋಬೇಕು. ಯಾಕೆ ಮನಸ್ಸನ್ನು ಶುದ್ಧಿ ಮಾಡ್ಕೋಬೇಕು? ನನಗೆ ಈ ಮನಸ್ಸನ್ನು ಶುದ್ಧಿ ಮಾಡಿಕೊಂಡಾಗ ಎಷ್ಟು ಶುದ್ಧಿ ಮಾಡ್ಕೋಬೇಕು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಲ್ಲಿ ಹೆಂಗಿದ್ರು ಪ್ರಶ್ನೆ ಬಂದಿರೋದ್ರಿಂದ ಇಲ್ಲೇ ಕ್ಲಿಯರ್ ಮಾಡ್ಕೊಂಬೋಣ ಸ್ವಲ್ಪ. ಆತ್ಮನಷ್ಟು ಶುದ್ಧಿ ಆಗ್ಬೇಕು ಸರ್. ಯಾಕೆ? ಆತ್ಮನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ. ನಮ್ಮ ಮನಸ್ಸು ಎಷ್ಟಿದೆ? ಅಂಗುಲಿ ಮಾಲ, ವೀರಪ್ಪ, ಇವನು ವೀರಪ್ಪ ಅಥವಾ ಅಂಗುಲಿ ಮಾಲ ಅಥವಾ ಇವನು ಯಾರು ವಾಲ್ಮೀಕಿ, ಇಷ್ಟು ಕೊಳಕ ನಾವು ಇಷ್ಟು ಕೆಟ್ಟ ಕೆಲಸ ಮಾಡಿರ್ತೀವ, ನಾವು ಇಷ್ಟು ಕೆಟ್ಟವರ, ಅವರೇ ಉದ್ಧಾರ ಆದರು ಅಂತಂದ್ರೆ ನಾವು ಉದ್ಧಾರ ಆಗೋಕ್ಕಾಗೋದಿಲ್ವ? ಹಿಂಗೆ ಯೋಚನೆ ಮಾಡಬೇಕು. ಅದಕ್ಕೆ ಭಗವದ್ಗೀತೆಯಲ್ಲಿ ಏನು ಹೇಳ್ತಾನೆ, ನೀನು ಇಲ್ಲಿವರೆಗೂ ಎಷ್ಟೇ ಕೆಟ್ಟ ಕೆಲಸ ಮಾಡಿರೋ, ನೀನು ನನ್ನ ಶರಣಾಗತನಾಗಿ ಆದಮೇಲೆ ಮತ್ತೆ ಬಿಟ್ಬಿಡ್ಬೇಕು. ನಾನು ಆಗಿದ್ದೀನಪ್ಪ ನಿನಗೆ ಶರಣಾಗತಿ ಅಂತ ಹೇಳ್ಬಿಟ್ಟು ಮತ್ತೆ ಅದೇ ಕೆಲಸ ಮಾಡ್ತಾ ಇದ್ದರೆ ಆ ಪ್ರಾಣಿಗೂ ಏನೂ ಆಗಲ್ಲ. ಶರಣಾಗತಿ ಬಂದ ಮೇಲೆ ಮತ್ತೆ ತಪ್ಪು ಕೆಲಸ ಮಾಡಬಾರ್ದು, ಬಿಟ್ಟು ಒಳ್ಳೆ ಕೆಲಸಗಳು ಮಾಡೋಕ್ಕೆ ಶುರು ಮಾಡಬೇಕು. ಆಗ ನೋಡ್ರಿ ಏನಾಗುತ್ತೆ ಅನ್ನೋದು. ಈಗಲಿಂದಲೇ ನೀವು ನನಗೆ ಶರಣಾಗತನಾಗಿ ಒಳ್ಳೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರಿ ಅಂತಂದರೆ ನೀವು ಮುಕ್ತರಾಗ್ಬಿಡ್ತೀರಾ ಅಂತ ಭಗವದ್ಗೀತೆಯಲ್ಲಿ ಪ್ರಾಮಿಸರಿ ನೋಟ್ ಬರ್ಕೊಡ್ತಾನೆ. ಹಾಗೆ ಆದ್ದರಿಂದ ಈ ಇಂಪಾರ್ಟೆಂಟ್ ಏನು, ನಾವು ಮನಸ್ಸನ್ನು ಶುದ್ಧಿ ಮಾಡಬೇಕು. ಇಲ್ಲಿ ಮನಸ್ಸು ತುಂಬ ಒಳಗಡೆ ಇರೋದ್ರಿಂದ ನಾವು ಹೊರಗಡೆಯಿಂದ ಶುದ್ಧಿ ಮಾಡ್ಕೋಬೇಕು. ಕಾಯ ವಾಚ ಮನಸ್ಸು ತುಂಬ ಒಳಗಡೆ ಇದೆ, ಅದನ್ನು ಶುದ್ಧಿ ಮಾಡೋದು ತುಂಬ ಕಷ್ಟ. ಅದಕ್ಕೆ ನಾವು ಹೊರಗಡೆಯಿಂದ ಮಾಡ್ಕೊಂಡು ಬರಬೇಕು. ಕಾಯ ವಾಚ ಮನಸ ಶುದ್ಧವಾಗಿರಬೇಕು. ತ್ರಿಕರಣ ಶುದ್ಧಿ ಅಂತ ಕಲಾವರು ಒಂದು ಪುಸ್ತಕ ಬರೆದಿದ್ರು, ತ್ರಿಕರಣ ಶುದ್ಧಿ ಅಂತ. ಇದು ಮೂರನ್ನೂ ನಾವು ಶುದ್ಧಿ ಮಾಡ್ತಾ ಬರಬೇಕು. ಭಗವದ್ಗೀತೆಯಲ್ಲಿ ಈ ಮೂರಕ್ಕೂ ಕೂಡ ಸಾಧನೆಗಳು ಹೇಳ್ತಾ ಬರ್ತಾರೆ. ನಾವು ಹಾಗೆ ಸಾಧನೆ ಮಾಡಿದ್ದಾದರೆ
ನಮ್ಮ ಮನಸ್ಸು ಯಾವಾಗ ಆತ್ಮನಷ್ಟು ಶುದ್ಧವಾಗುತ್ತೋ ಆಗ ನೀವು ಬೇಡ ಅಂತಂದ್ರೂ ಮೋಕ್ಷ ನಿಮ್ಮ ಕಾಲಿಗೆ ಬಂದು ಬೀಳುತ್ತೆ. ಯಾಕೆ ಹೇಳ್ರೆ ಎರಡೂ ಈಕ್ವಲ್ಲೇ ಅಲ್ಲಿ. ಮನಸ್ಸು ಕೂಡ ಆತ್ಮನಾಗ್ಬಿಟ್ಟಿರ್ತಾನೆ. ಆವಾಗ ಏನಾಗುತ್ತೆ, ನೀವು ಪ್ರಪಂಚ ಹೇಗೆ ಬೇಕಾದ್ರೂ ನೋಡ್ರಿ, ಅದು ಎಲ್ಲ ಸಂತೋಷದ ರೂಪದಲ್ಲಿ ಕಾಣುತ್ತೆ. ಹೇಗೆ ಧರ್ಮರಾಯ ಪ್ರಪಂಚ ಪ್ರದಕ್ಷಿಣೆ ಹಾಕೊಂಡ್ಬಂದು ಅವನ ರಿಸಲ್ಟು, ದುರ್ಯೋಧನ ಇನ್ನು ಕೊಳಕಿದೆ ಅವನದು. ಅದಕ್ಕೆ ಅವನು ಎಲ್ಲಿ ನೋಡಿದ್ರು ಮೋಸ, ವಂಚನೆ, ಕಪಟ, ಹಿಂಸೆ, ದರೋಡೆ, ಸುಳ್ಳು. ಯಾಕೆ ಅವನು ಮಾಡೋದು ಹಾಗೆ. ಅದಕ್ಕೆ ಅವನು ಈಗ ಅವನ ಕನ್ನಡಿಲಿ ಮುಖ ನೋಡ್ಕೊಂಡ್ರೆ ಅವನ ಮುಖ ತಾನೇ ಕಾಣುತ್ತೆ, ಏನು ಧರ್ಮರಾಯನ ಮುಖ ಕಾಣುತ್ತೇನೋ? ಆದ್ದರಿಂದ ಅವನ ಮನಸ್ಸು ಹೇಗಿರುತ್ತೋ ಪ್ರಪಂಚ ಹಂಗೆ ರಿಫ್ಲೆಕ್ಟ್ ಆಗುತ್ತೆ ಅವನಿಗೆ. ಒಂದೇ ಪ್ರಪಂಚ ಬದಲಾಯಿಸ್ಬೇಕಾಗಿಲ್ಲ. ಇದು ಇಂಪಾರ್ಟೆಂಟು. ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಹೈಲೈಟ್ ಅಂತಂದರೆ ಸಾಧನೆ ಸಾಧನೆ ಸಾಧನೆ. ಅವನ ಎಚ್ಚರದ ಭೂತ ನೋಡ್ರಿ, ಇಲ್ಲೇ ಕೊಡ್ತಾರೆ ಅವರು. ಅದನ್ನು ಎಚ್ಚರದ ಭೂತ ಕನ್ನಡಿಯ ಮೂಲಕ ನೋಡುವ ಚಟವನ್ನು ಬಿಟ್ಟು ನಮ್ಮ ಮನಸ್ಸಿನಿಂದ ನೋಡೋ ಚಟ ಬಿಟ್ಬಿಡ್ಬೇಕು. ಮನಸ್ಸಿನಿಂದ ನೋಡಿದ್ರೆ ಅದೇ ವೀರಪ್ಪ ಅಥವಾ ಇವನು ಯಾರು ದುರ್ಯೋಧನ, ಅವನು ಮನಸ್ಸಿನಿಂದ ನೋಡ್ತಾ ಇದ್ದಾನೆ. ಆದರೆ ಧರ್ಮರಾಯ ಅವನ ಹೆಸರೇ ಧರ್ಮರಾಯ, ಧರ್ಮರಾಜನ ಅಂಶದಿಂದ ಹುಟ್ಟಿದವನು, ಅವನು ಧರ್ಮದಿಂದ ನಡ್ಕೊಂಡವನು. ಅದಕ್ಕೋಸ್ಕರ ನಾವು ಎಲ್ಲಿ ನೋಡಿದ್ರು ಸುಖ, ಶಾಂತಿ, ನೆಮ್ಮದಿ. ಅದರಿಂದಲೇ ನಾವು ಒಳ್ಳೆಯ ಗುಣಗಳನ್ನ ಬೆಳೆಸ್ಕೋಬೇಕು, ಒಳ್ಳೆಯ ಸಂಸ್ಕಾರ ಬೆಳೆಸ್ಕೋಬೇಕು. ನಮಗೆ ಯಾವಾಗಲೂ ಆನಂದ ಕಟ್ಟಿಟ್ಟ ಬುದ್ಧಿಯಾಗಿರುತ್ತೆ ಅಂತ ಹೇಳೋದು ಇದಕ್ಕೋಸ್ಕರನೇ. ಆದ್ದರಿಂದ ನಾವು ಈ ಮನಸ್ಸಿನಿಂದ ನೋಡೋದನ್ನು ಬಿಟ್ಟು ಮತ್ತು ಅದರಿಂದ ನೋಡ್ಬೇಕು ಸ್ವಾಮಿ ಅಂದರೆ ಸ್ವಾಭಾವಿಕವಾದ ಸಾಕ್ಷಿ ಅನುಭವದ ಕಣ್ಣಿನಿಂದ ನೋಡಬೇಕು ಅಂತ ಹೇಳ್ತಾರೆ. ಈಗ ಸಾಕ್ಷಿ ಅನುಭವದ ಕಣ್ಣಿಂದ ನೋಡಿದ್ರೆ ಏನಾಗುತ್ತೆ, ಕಳ್ಳನೂ ಕೂಡ ನಮಗೆ ದೇವರ ರೂಪದಲ್ಲಿ ಕಾಣ್ತಾನೆ. ಹೆಂಗಿದೆ ಇದು ಹಾಕ್ಬೇಕು ನಮಗೆ. ಹೇಳಮ್ಮ ಕಲ್ಪನೆ, ಏನಾದರೂ ಹೇಳಂಗಿದ್ರೆ ಹೇಳಿ. ಜೀಸಸ್ ನೋಡ್ರಿ ಹೆಂಗೆ ಕಾಣ್ತಾ ಇದ್ದ ಅವನು ಜೀಸಸ್. ಮೀರಾಬಾಯಿ ನೋಡ್ರಿ, ವಿಷ ಕೊಟ್ಟರು ಸಂತೋಷವಾಗಿ ಕುಡಿದ್ರು. ಮುಕ್ತನಾದವನ ಲಕ್ಷಣ ಇದು. ಸುಮ್ಮನೆ ನಾವು ಕರ್ತೃತ್ವ ಭೋಕ್ತೃತ್ವ ಎಲ್ಲ ಇದ್ದು ಒಳಗಡೆ ಮನಸ್ಸೆಲ್ಲ ಕಲ್ಮಶವಾಗಿದ್ದು ನಾವು ಅವಸ್ಥೆನ ಸಾಕ್ಷಿನ ಗುರುತಿಸ್ಬಿಟ್ರೆ ನಾವು ಮುಕ್ತವಾಗಿಬಿಟ್ರಿ ಅಂದರೆ ಅಲ್ಲ. ನಮ್ಮಲ್ಲಿ ಈ ಅರಿಷಟ್ ವರ್ಗಗಳು, ಏನು ಅರಿಷಟ್ ವರ್ಗಗಳು? ವೈರಿಗಳು ಇರ್ತಾರ ಆತ್ಮನ ಕಣ್ಮೇಲೆ. ಆತ್ಮ ಅದ್ವೈತ ತತ್ವ, ಅವನೊಬ್ಬನೇ ಇರೋದು, ಎರಡನೇ ವಸ್ತು ಇಲ್ಲ. ನನಗೆ ವೈರಿಗಳು ಇರ್ತಾರೆ, ವೈರಿಗಳು ತೋರ್ತಾರೆ, ನನಗೆ ಪ್ರಪಂಚ ಅದು ಅಷ್ಟು ಕೆಟ್ಟದ್ದು ಹಿಂಗೆಲ್ಲ ಅನ್ನಕ್ಕೆ ಶುರುವಾಯಿತು ಅಂದರೆ ನೀನು ಮುಕ್ತನಾಗಿಲ್ಲ. ಹಾಗೆ ಆದ್ದರಿಂದ ಹೀಗೆ ನೋಡೋದು ಬರಬೇಕು. ಮತ್ತು ಅವನು ಹೇಗಿರ್ತಾನೆ ಅಂತಂದರೆ ಬುದ್ಧ. ಮುಕ್ತರಾದವ್ರು ಹೇಗಿರ್ತಾರೆ ಪ್ರಪಂಚದಲ್ಲಿ? ಬುದ್ಧ ಇದ್ದಂಗೆ, ಜೀಸಸ್ ಇದ್ದಂಗೆ ಹೀಗಿರ್ತಾರೆ ಅವರು. ಅವ್ರಿಗೇನು ಎಷ್ಟೇ ಅವಮಾನ ಆದರೂ ಅವರು ಅದಕ್ಕೆ ಹೆದರ್ಕೊಳ್ಳಲ್ಲ, ಏನೂ ಮಾಡ್ಕೊಳ್ಳೋದಿಲ್ಲ, ಮತ್ತು ಯಾರನ್ನೂ ದ್ವೇಷಿಸೋದಿಲ್ಲ. ಅವರ ಹೃದಯ ಎಲ್ಲ ಕಡಿದು ನೋಡಿದ್ರೂ ಕೂಡ ಆ ದ್ವೇಷ, ಅಸೂಯೆ, ಅಸುರಿ ಗುಣಗಳು ಹುಡುಕಾಡಿದ್ರೆ ಸಿಗೋದಿಲ್ಲ ಸ್ವಾಮಿ. ಹಾಗಿರುತ್ತೆ. ಹಗ್ಗ ಕಡ್ಮೇಲೆ ಹಾವು ಹುಡುಕಿದ್ರೆ ಸಿಗುತ್ತೇನೋ? ಹಗ್ಗನ ಕಟ್ ಮಾಡಿದ್ರೆ ಸಿಗುತ್ತೇನೋ? ಸಿಗಲ್ಲ. ಅಂತ ನಾವು ಮಾಡ್ಕೋಬೇಕಿಲ್ಲಿ. ಅದಕ್ಕೆ ಸ್ವಾಭಾವಿಕವಾದ ಸಾಕ್ಷಿ ಅನುಭವದ ಕಣ್ಣಿನಿಂದ ನೋಡಬೇಕು. ಅಲ್ಲಿಗಾಯಿತು. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಇವಾಗ 160 ಬರಿಯ ಆನಂದವು ಇಲ್ಲವೇ ಇಲ್ಲ ಎಂಬುದು ಒಣತರ್ಕ. ಈಗ ನೋಡ್ರಿ, ಮೊದಲು ನಾವು ಆನಂದ ಎಲ್ಲಿದೆ ಅಂತ ಹುಡುಕ್ತಾ ಇದ್ವಿ. ಈಗ ಆನಂದ ಎಲ್ಲಿಲ್ಲ ಅಲ್ವಾ ಅಂತ ನಮ್ಗೆ ಇವಾಗ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಇದು ಆನಂದವು ನಮಗೆ ಎಲ್ಲೆಲ್ಲಿಯೂ ಕಂಡು ಬರ್ತಾ ಇದೆ. ನಮ್ಗೆ ಎಲ್ಲೆಲ್ಲಿಯೂ ಕಂಡು ಬಂದಿಲ್ಲವಲ್ಲ ಎಂದು ಆಕ್ಷೇಪಿಸುವ ತರ್ಕಕ್ಕೆ ಹಿಂದೆ ಬರೀ ಅರಿವಿನ ವಿಷಯದಲ್ಲಿ ಹೇಳಿದಂಥ ಸಮಾಧಾನ ಚಿಕಿತ್ಸೆ ಮಾಡ್ಕೋಬೇಕು. ಬರಿಯ ಆನಂದವೇ ನಾವು ಯಾವಾಗಲೂ ಆಗಿದ್ದೀವಿ, ತಿಳ್ಕೊಳ್ಳಿ ಬಿಡ್ಲಿ. ಆನಂದವೇ ಯಾವಾಗಲೂ. ಅದನ್ನು ವಿಷಯವಾಗಿ ಕಾಣುವುದಕ್ಕೆ ಬರುವ ಹಾಗೇ ಇಲ್ಲ. ಹಾಗೆ ಬರೀ ನಿದ್ರೆಯಲ್ಲಿ ಆ ಆನಂದ ರೂಪದಲ್ಲಿ ನಾವಿದ್ದೇವೆಂಬುದಕ್ಕೆ
ಗಾಢ ನಿದ್ರೆಯಲ್ಲಿ ನೋಡ್ರಿ, ನೀವು ಯಾವಾಗ ಹೋದರೂ ಕೂಡ ಎಲ್ಲಿ ಯಾರಾದರೂ ಕಂಪ್ಲೇಂಟ್ ಮಾಡಲಿ, ನಾನು ಗಾಢ ನಿದ್ದೆಗೆ ಹೋಗಿದ್ದರೆ ನನಗೆ ಅಲ್ಲಿ ಏನಾದರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನೋಡೋಣ, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ, ಯಾರೂ ಕೊಡೋಕ್ಕೆ ಬರಲ್ಲ. ಆ ಪೊಲೀಸ್ನವರು ಯಾರು ಬೇಕಾದರೂ ಹೋಗಲಿ, ಈವನ್ ಬೀರಪ್ಪ ಹೋಗಲಿ, ಅಲ್ಲಿ ಆನಂದವಾಗಿರ್ತಾರೆ. ಯಾಕೆ? ನಮ್ಮ ನಿಜವಾದ ಸ್ವರೂಪ ಎಚ್ಚರದಲ್ಲೂ ಹಾಗೆ ಕನಸಿನಲ್ಲಿರೋದು ನಮಗೆ ನೋಡೋಕ್ಕೆ ಕಲೆ ಬರ್ತಾ ಇಲ್ಲ ಅಷ್ಟೇ. ಆದ್ದರಿಂದ ಈಗಲೂ ಸಾಕ್ಷಿ ರೂಪದಿಂದ ಇದ್ದುಕೊಂಡಿರುವುದಕ್ಕೆ ಅನುಭವವೇ ಸಾಕ್ಷಿ. ಸಾಕ್ಷ್ಯಗಳ ರೂಪದಲ್ಲಿರುವಾಗ ದೇಶಕಾಲ ನಿಮಿತ್ತಗಳ ಪರಿಚಯವೇ ಇರುವುದರಿಂದ ಅದು ಬರಿಯ ಆನಂದವೇ ಆಗಿರುತ್ತದೆ. ಸಾಕ್ಷಿಯು ಕಾಲದೇಶಗಳ ನಿಮಿತ್ತಗಳಿಗೂ ಸಾಕ್ಷಿಯಾಗಿರುತ್ತೆ. ಈಗ ಈ ಸಾಕ್ಷಿ ಕಾಲ, ದೇಶ, ಕಾರ್ಯ, ಕಾರಣ, ಭಾವ, ಈ ಅರ್ಧ ಡಜನ್ ಅವಕ್ಕೂ ಕೂಡ ಅವನು ಸಾಕ್ಷಿಯಾಗಿರ್ತಾನೆ. ನಮಗೆಲ್ಲ ಸ್ಪಷ್ಟವಾಗಿ ಗೊತ್ತಾಗಿದೆ. ಆದ್ದರಿಂದ ಸಾಕ್ಷ್ಯವು ಕಾಲ, ದೇಶ ಪರಿಚ್ಛಿನ್ನವಲ್ಲ. ಆತ್ಮನು ಇವನ್ನೆಲ್ಲ ಮೀರಿರ್ತಾನೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ. ಬರೀ ಅರಿವಿನ ಅನುಭವವು ಇದು. ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಇಲ್ಲಿ ಎರವು ಅರಿವು, ನಿರ್ವಿಕಲ್ಪ ಅನುಭವ. ಅಂದರೆ ಅಲ್ಲಿ ಸಂಕಲ್ಪ ವಿಕಲ್ಪಗಳು ಇರೋಲ್ಲ ಗಾಢ ನಿದ್ರೆಯಲ್ಲಿ. ಬರೀ ಎರವು, ಅರಿವು, ಹಾಗೆ ಆನಂದವು ಅಂತ ಹೇಳ್ತಾ ಇದ್ದಾರೆ ಅಷ್ಟ. ಇಲ್ಲಿ ಒಂದು ಪ್ರಶ್ನೆ ತೆಗಿತಾರೆ. ಇಲ್ಲಿ ಸವಿಕಾರ, ನಿರ್ವಿಕಾರ. ಇಲ್ಲಿ ಸವಿಕಾರ ಅಂದರೆ ಏನು, ನಿರ್ವಿಕಾರ ಅಂದರೆ ಏನು? ಫಸ್ಟ್ ಅರ್ಥ ತಿಳ್ಕೊಳ್ಳೋಣ ನಾವು. ಸವಿಕಾರ ಅಂದರೆ ಏನು, ನಿರ್ವಿಕಾರ ಅಂದರೆ ಏನು? ಯಾರು? ಆಕಾರ ಇಲ್ಲದೆ ಇರೋ ಅಷ್ಟೇ. ಸವಿಕಾರ, ನಿರ್ವಿಕಾರ ಅಷ್ಟೇ. ಈಗ ಇವು ಎಲ್ಲಿರುತ್ತೆ ಸವಿಕಾರ, ನಿರ್ವಿಕಾರ? ಪ್ರಶ್ನೆ. ದೃಶ್ಯ ಪ್ರಪಂಚದಲ್ಲಿ ಅಷ್ಟೇ, ದ್ವೈತ ಪ್ರಪಂಚದಲ್ಲಿ. ಹೇಳಿ ಕಲ್ಪನಾ. ದೃಶ್ಯ ಪ್ರಪಂಚ ಅಂತ ಹೇಳಿದೆ ಅಷ್ಟೇ. ದೃಶ್ಯ ಪ್ರಪಂಚದಲ್ಲಿ, ದ್ವೈತ ಪ್ರಪಂಚದಲ್ಲಿ ಎಲ್ಲಿ ವ್ಯವಹಾರ ಇರುತ್ತೋ, ಎಲ್ಲಿ ಮನಸ್ಸಿರುತ್ತೋ ಎಲ್ಲ ಅಲ್ಲಿ ಕಾಲ, ದೇಶ, ಕಾರ್ಯ, ಕಾರಣ, ಭಾವ ಇತ್ತು ಅಂತಂದ್ರೆ, ಅಲ್ಲಿ ಅರ್ಧ ಡಜನ್ ಇತ್ತು ಅಂತಂದ್ರೆ ಇವೆಲ್ಲ ಬರುತ್ತೆ. ಇದು ದ್ವಂದ್ವಗಳಲ್ವಾ? ಸುಖ, ದುಃಖ, ಶೋಕ, ಮೋಹ, ರಾಗ, ದ್ವೇಷ. ಈಗ ಅದೇ ಥರ ಸವಿಕಾರ, ನಿರ್ವಿಕಾರ, ನಿರ್ವಿಕಲ್ಪ, ಸವಿಕಲ್ಪ ಎಲ್ಲ ಒಂದೇ ಅರ್ಥನೇ ಬರೋದು. ಈಗ ತಾನೇ ನಾವು ಹಿಂದೆ ಏನೋ ಮಾಡಿದ್ವಲ್ಲ, ನೋಡಿದ್ವಲ್ಲ, ಅದೇನದು ಹಿಂದೆ ಈಗ ತಾನೇ ಏನೋ ಹೇಳಿದ್ವಲ್ಲ, ಅವು ಭಾವ, ಅಭಾವ, ಈಗೆಲ್ಲ ಕಾಲದೇಶಗಳು ಇರ್ಕಳನೆ ಇವೆಲ್ಲ ಹೀಗೆ ಅಲ್ವಾ? ಮತ್ತು ದೃಶ್ಯ ಪ್ರಪಂಚ, ಅದೃಶ್ಯ ಪ್ರಪಂಚ, ಅಭಿಧಾನ, ಅಭಿಧೇಯ, ವ್ಯಕ್ತ, ಅವ್ಯಕ್ತ, ಇವೆಲ್ಲ ದ್ವಂದ್ವಗಳ ಥರ ಆಗಿರೋದ್ರಿಂದ ಇವು ದೃಶ್ಯ ಪ್ರಪಂಚದಲ್ಲಿರುತ್ತೆ. ಅಷ್ಟೇ, ಮುಗಿದೋಯ್ತು. ಆದ್ದರಿಂದ ಈಗ ಆತ್ಮನು ಸವಿಕಾರವು, ನಿರ್ವಿಕಾರವು? ಪ್ರಶ್ನೆ. ಕರೆಕ್ಟ್. ಒಂದು ಅರ್ಥದಲ್ಲಿ ಅದನ್ನು ನಿರ್ವಿಕಾರ ಅಂತೀವಿ. ಆದರೆ ಅವನು ಇವಾಗ ತಾನೇ ಹೇಳಿದ್ರಿ ನೀವು ಸವಿಕಾರ, ನಿರ್ವಿಕಾರ ಎರಡು ದ್ವೈತ ಪ್ರಪಂಚದಲ್ಲಿ, ದೃಶ್ಯ ಪ್ರಪಂಚದಲ್ಲಿ ಅಂತ. ಈಗ ಆತ್ಮನು ಏನಾಗಿರ್ತಾನೆ? ಮೀರಿರ್ತಾನೆ. ಇದು ಅಪ್ರಮೇಯ ಸರ್, ಅಪ್ರಮೇಯ, 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 ಅಪ್ರಮೇಯ. ಅಪ್ರಮೇಯ ಅಂದ್ರೆ ಬೇರೆ ಅರ್ಥ ಬರುತ್ತೆ. ಇಲ್ಲಿ ಆಕಾರ ಇರೋದಕ್ಕೆ ಹೇಳ್ತಾ ಇದ್ದಾರೆ. ಆಕಾರ ಇರೋದು, ಆಕಾರ ಇಲ್ಲದೆ ಇರೋದು. ನಿಜ, ಒಂದರ್ಥದಲ್ಲಿ ಆತ್ಮನಿಗೆ ನಿರಾಕಾರ ಅಂತೀವಿ. ಪಶ್ಚಾತ್ಕೊಂತಾನೆ ನಮಗೆ ಆತ್ಮನಿಗೆ ಆಕಾರ ಇದೆಯಾ ಅಂದಾಗ, ಇಲ್ಲಪ್ಪ, ನಿರಾಕಾರ, ಗಾಢ ನಿದ್ರೆಯಲ್ಲಿ ಏನು ಆಕಾರ ಇದೆ ಅಂತ ಹೇಳ್ತೀವಿ. ಆಮೇಲೆ ಈಗ ನೋಡ್ರಿ, ಪ್ರಪಂಚದಲ್ಲೂ ಕೆಲವಕ್ಕೆ ಆಕಾರ ಇದೆ, ಕೆಲವಕ್ಕೆ ಆಕಾರ ಇಲ್ಲ. ಇವೆಲ್ಲ ದೃಶ್ಯ ಪ್ರಪಂಚಕ್ಕೆ ಸೇರಿರೋದು. ಇದು ಅಧ್ಯಾರೋಪದಿಂದ ಫಸ್ಟು ಆಕಾರವನ್ನು ತೆಗೆದು ನಿರಾಕಾರ ಕರ್ಕೊಂಡು ಹೋಗ್ತಾರೆ. ಗಾಢ ನಿದ್ರೆಯಲ್ಲಿ ಯಾವ ಆಕಾರವೂ ಇಲ್ಲ. ಮತ್ತೇನದು? ನಿರಾಕಾರ. ಕಲ್ಪನಾ ಅದನ್ನೇ ಹೇಳ್ತಾ ಇರೋದು ಒಂದು ಅರ್ಥದಲ್ಲಿ. ಆಮೇಲೆ ಏನು ಮಾಡ್ತಾರೆ, ಈ ಆಕಾರ, ನಿರಾಕಾರ ದ್ವೈತ ಪ್ರಪಂಚದಲ್ಲಿ, ದೃಶ್ಯ ಪ್ರಪಂಚದಲ್ಲಿ ಅಂತ ಹೇಳಿ ಆತ್ಮನು ಎರಡನ್ನೂ ಮೀರಿರ್ತಾನೆ ಅಂತಾನೆ. ಈಗ ನೋಡ್ರಿ, ಆತ್ಮನು ಸವಿಕಲ್ಪವ, ನಿರ್ವಿಕಲ್ಪವ? ಪ್ರಶ್ನೆ.
ಸವಿಕಲ್ಪ ಅಂದ್ರೆ ಏನು, ನಿರ್ವಿಕಲ್ಪ ಅಂದ್ರೆ ಏನು? ಆತ್ಮ ಕಲ್ಪಾತೀತ ಸರ್. ಸರಿ. ಈಗ ಇದು ಅಷ್ಟೇನೆ, ಮೊದಲು ಎತ್ಕೊಂತಾನೆ ಸವಿಕಲ್ಪ ನಿರ್ವಿಕಲ್ಪ. ಇವು ಯೋಗಿಗಳು ಹೇಳ್ತಾರೆ, ಸಮಾಧಿಗಳು ಬರೋದವರಿಗೆ ಸವಿಕಲ್ಪ ಅನುಭವ, ನಿರ್ವಿಕಲ್ಪ ಅನುಭವ. ಈಗ ಸವಿಕಲ್ಪ ಅನುಭವದಲ್ಲಿ ಸಿದ್ಧಿಗಳದೋ ಅವರು ಹಿಂದಿನ ಮುಂದಿನ ಜನ್ಮಗಳದೋ ನೆನಪು ಬರ್ತಾ ಇರುತ್ತೆ. ಸವಿಕಲ್ಪ ಅಲ್ಲಿ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ, ಸವಿಕಲ್ಪ. ಹಾಗೆ ಸೊ ನಮ್ಮ ಮಾತಾಜಿಯವರು ಒಂದು ಸಾರಿ ಆ ಕಾಶಿ ಪೀಠದ ಸ್ವಾಮಿಗಳ ಊರಿಗೆ ಹೋದಾಗ, ಅಲ್ಲಿ ಅವರ ಆಶ್ರಮಕ್ಕೆ ಹೋಗಿದ್ದಾಗ ಅವರು ಧ್ಯಾನ ಮಾಡ್ತಾ ಅವರು ಆ ಸ್ವಾಮಿಗಳನ್ನ ಕೇಳಿದ್ರಂತೆ, ಸ್ವಾಮಿ ನಿಮ್ಮ ಆಶ್ರಮದಿಂದ ಕಾಶಿ ವಿಶ್ವನಾಥನ ಜಾಗಕ್ಕೆ ಒಂದು ಸುರಂಗ ಹೋಗುತ್ತೆ ಅಂತ ಹೇಳಿದ್ರಂತೆ. ಆ ಸ್ವಾಮಿಗಳಿಗೆ ತುಂಬ ಆಶ್ಚರ್ಯವಾಯ್ತಂತೆ. ನಿಮ್ಗೆ ಯಾಕೆ ಗೊತ್ತು? ಅದು ಯಾರಿಗೂ ಗೊತ್ತಿಲ್ಲ, ಅದು ಬರೀ ಇದು ಮಾತ್ರ ಅಂತ. ನಿಮ್ಗೇನು ಗೊತ್ತಾಯಿತು ಅಂತ ಧ್ಯಾನ ಮಾಡಿದಾಗ ನನಗೆ ಗೊತ್ತಾಯಿತು ಅಂತಂದ್ರಂತೆ. ಇವೆಲ್ಲ ಏನು? ಆಕಾರ ಕಾಣೋದು, ಅಲ್ಲಿ ಸುರಂಗ ಇರೋದು, ಅಲ್ಲಿಗೆ ಹೋಗೋದು ಸವಿಕಲ್ಪ. ನಿರ್ವಿಕಲ್ಪ ಅಂದರೆ ಏನೂ ಇರೋದಿಲ್ಲ. ಈ ಗಾಢನಿದ್ರೆ ನಮಗೆಲ್ಲ ನಿರ್ವಿಕಲ್ಪ ಅನುಭವ. ಹಾಗೆ ಆದ್ದರಿಂದ ಈ ಸಮಾಧಿಗಳಲ್ಲಿ ಸವಿಕಲ್ಪ ನಿರ್ವಿಕಲ್ಪ ಅಂತ ಹೇಳ್ತಾರೆ. ಕಲ್ಪ ಅಂತಂದರೆ ಸಂಕಲ್ಪ ವಿಕಲ್ಪಗಳು ಇರೋದು ಸವಿಕಲ್ಪ. ನಿರ್ವಿಕಲ್ಪ ಅಂದರೆ ಅವು ಇಲ್ಲದೆ ಇರೋದು. ಈಗ ನಮಗೆ ಸವಿಕಲ್ಪನೆ ಯಾವಾಗಲೂ ಮನಸ್ಸಿನಲ್ಲಿ ಸಂಕಲ್ಪ ವಿಕಲ್ಪಗಳು ಅಥವಾ ಮನಸ್ಸಿನ ವೃತ್ತಿಗಳು, ಬುದ್ಧಿಯ ಡಿಸಿಷನ್ಗಳು ಆಗ್ತಾನೇ ಇರುತ್ತೆ. ಚಿತ್ತ ಹಿಂದಿಂದು ಈಗಿಂದು ಮುಂದಿಂದು ನೆನೆಸ್ಕೊತಾನೇ ಇರುತ್ತೆ. ಅಹಂಕಾರ, ಸುಪೀರಿಯಾರಿಟಿ, ಇನ್ಫೀರಿಯಾರಿಟಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಮಗೆ ಇದು ಸವಿಕಲ್ಪ. ಒಂದು ಅರ್ಥದಲ್ಲಿ ಆತ್ಮನು ಸವಿಕಲ್ಪ ಅಲ್ಲ, ನಿರ್ವಿಕಲ್ಪ ಅಂತ ತೋರಿಸ್ತು. ಯಾಕೆ? ಗಾಢನಿದ್ರೆಯಲ್ಲಿ ಮನಸ್ಸೇ ಇಲ್ಲ. ನಿರ್ವಿಕಲ್ಪದಲ್ಲಿ ಮನಸ್ಸಿರೋದಿಲ್ಲ, ಸವಿಕಲ್ಪದಲ್ಲಿ ಮನಸ್ಸಿರುತ್ತೆ. ಅಲ್ಲಿ ಚೇಷ್ಟೆಗಿಷ್ಟೆ ಎಲ್ಲ ಆಗ್ತಾ ಇರುತ್ತೆ. ಅಲ್ಲಿ ಸಿದ್ಧಿ ಪದ್ಧಿ ಅದು ಇದು ಪುನರ್ಜನ್ಮ, ಅವರು ಹಿಂದೆ ಎಲ್ಲೋ ಹೋಗಿದ್ದು ಹುಟ್ಟಿದ್ದಿತ್ತು ಇಲ್ಲಿಗೆಲ್ಲ ಹೋಗೋದು ಎಲ್ಲ ಮತ್ತೆ ವ್ಯವಹಾರ ಕನಸಿದ್ದಂಗೆ. ಹಿಂಗೆ ಸದ್ಗುರುಗೆ ಏನೋ ಹಿಂದಿನ 3 ಜನ್ಮಗಳು ಗೊತ್ತಾಯಿತು ಅಂತಂದರು, ಹೀಗೆಲ್ಲ ಆಗ್ತಾ ಇರುತ್ತೆ. ಇದು ಸವಿಕಲ್ಪ ಅನುಭವ. ಅದೇ ರೀತಿ ಸವಿಕಾರ ಅಂದರೆ ಆಕಾರ ಇರೋದಕ್ಕೆ ಸವಿಕಾರ ಅಂತಾರೆ. ಸವಿಕಲ್ಪ ಅಂದರೆ ಸಂಕಲ್ಪ ವಿಕಲ್ಪಗಳು, ಮನಸ್ಸಿಗೆ ಸಂಬಂಧಪಟ್ಟಿರೋದು. ಆಕಾರ ಅಂತಂದರೆ ಇದು ಶರೀರಕ್ಕೆ ಸಂಬಂಧಪಟ್ಟಿರೋದು, ಆಕಾರ ವಿಕಾರ ಹೀಗೆಲ್ಲ. ಹಾಗೆ ಮೊದಲು ಎತ್ಕೊತಾನೆ ಸವಿಕಾರ ಅಲ್ಲ ನಿರ್ವಿಕಾರ ಅಂತ ಹೇಳ್ತಾರೆ ಗಾಢನಿದ್ರೆಯಲ್ಲಿ. ಯಾಕೆ? ಆತ್ಮನಿಗೆ ಯಾವ ಆಕಾರನೂ ಇಲ್ಲ. ಅದೇ ರೀತಿ ಆತ್ಮನ ಅನುಭವ ಹೇಳುವಾಗ ಅದು ಸವಿಕಲ್ಪ ಅಲ್ಲ ನಿರ್ವಿಕಲ್ಪ ಅಂತ ಹೇಳ್ತಾರೆ. ಆಮೇಲೆ ಆ ನಿರ್ವಿಕಲ್ಪ ಅನುಭವವನ್ನೂ ಕೂಡ ಅಧ್ಯಾರೋಪದಿಂದ ತೆಗೆದಾಕ್ತಾರೆ. ಅಲ್ಲಿಗೆ ಆತ್ಮನು ಸವಿಕಲ್ಪ ನಿರ್ವಿಕಲ್ಪವನ್ನು ಮೀರಿರ್ತಾನೆ ಅಂತ ತಗೊಂಡ್ಬರ್ತಾರೆ. ಇಷ್ಟೇ. ಹಾಗೆ ಒಟ್ಟಿನಲ್ಲಿ ಈ ಥರ ತಿಳ್ಕೊಂಡಾಗ ಎರಡೂ ಕರೆಕ್ಟ್ ಆಗುತ್ತೆ. ಅಷ್ಟು ಸಾಕು. ಇಲ್ಲೇ ನೋಡ್ರಿ, ಆ ಆನಂದವು ಸವಿಕಾರವೂ ಅಲ್ಲ ನಿರ್ವಿಕಾರವೂ ಅಲ್ಲ. ನೋಡ್ರಿ, ಎರಡನ್ನೂ ನೆಗೆಟ್ ಮಾಡಿಬಿಟ್ರಿ ಇಲ್ಲಿ. ಇದು ಎಚ್ಚರ ನಿದ್ರೆಗಳ ರೂಪದಿಂದ ತೋರಿಕೊಳ್ಳೋದು, ದೃಶ್ಯ ಪ್ರಪಂಚದಲ್ಲಿ ತೋರೋದು. ಬರೀ ಆನಂದದ ವಿವರ್ತವೇ ಹೊರತು ಆನಂದಕ್ಕಿಂತ ಬೇರೆ ಆಗಿರುತ್ತಿಲ್ಲ. ಮನಸ್ಸಲ್ಲಿ ಕೊಂಡಿರಬೇಕು. ಆಗ ನಿರ್ವಿಕಾರದ ಆನಂದದಿಂದ ಅವಸ್ಥೆಗಳು, ಅವುಗಳಲ್ಲಿರುವ ಸುಖ ದುಃಖಗಳು ಹೇಗೆ ಉಂಟಾದವು, ಇಷ್ಟೆಲ್ಲ ಆಯಿತು. ಈಗ ಮುಂದಕ್ಕೆ ಹೋಗೋಣ ನಾವು. ಆನಂದವು ನಮ್ಮ ನಿತ್ಯ ಸ್ವರೂಪವಾದರೂ ಶಾಸ್ತ್ರ ವಿಚಾರಕ್ಕೆ ಪ್ರಯೋಜನವಿದೆ. ಇದು ಈಗ ಆನಂದ ನಮ್ಮ ನಿತ್ಯ ಸ್ವರೂಪವೇ. ಅದನ್ನು ಯಾರಾದರೂ ಕೊಡ್ತಾರಾ? ಪ್ರಶ್ನೆ ಕೇಳ್ತಾರೆ. ಆತ್ಮನನ್ನು ಯಾರಾದರೂ ಕೊಟ್ಟರೆ ಕೊಡ್ತಾರಾ? ಈಸ್ಕೋಬೋದಾ? ಇಲ್ಲ ಸರ್, ಯಾಕೆ? ನಿತ್ಯ ಸಿದ್ಧ. ನಿತ್ಯ ಸಿದ್ಧಿ ಆದರೆ ಏನಂತೆ? ಕೊಟ್ಟರೆ ಈಸ್ಕೊಳ್ಳೋಕೆ ಏನು ಕಷ್ಟ ನಮಗೆ? ನಾವೇ ಅದಾಗಿದ್ದೀವಲ್ಲ ಸರ್, ಕೊಡೋದೇನಿದೆ ಸರ್ ಅಲ್ಲಿ? ಈಗ ಯಾರೋ ವಸ್ತು ಅಲ್ವಲ್ಲ ಸರ್? ವಸ್ತು ಅಲ್ಲ. ವಸ್ತು ಅಲ್ಲ, ಅದು ಆಬ್ಜೆಕ್ಟ್ ಆದರೆ ನಾನು ಕೊಡ್ಬೋದು, ದುಡ್ಡು ಕೊಡ್ಬೋದು, ಇಸ್ಕೋಬೋದು, ಆಮೇಲೆ ತೀರಿಸ್ಬೋದು. ಸಾಲ ತೀರಿಸ್ದೇನೆ ಇರ್ಬೋದು, ಬಡ್ಡಿ ಜಾಸ್ತಿ ಏನು ಬೇಕಾದರೂ ಆಗ್ಬೋದು. ನಾನೇ ಆಗಿರೋದ್ರಿಂದ ನನ್ನ ಯಾರು ಕೊಡೋಕ್ಕಾಗತ್ತೆ? ಆದ್ದರಿಂದ ಆತ್ಮನು ಸ್ವತಃ ಸಿದ್ಧ, ನಾನೇ ಆಗಿದ್ದೀನಿ. ಈಗ ನನ್ನನ್ನು ಯಾರಾದರೂ ಕೊಡ್ರಪ್ಪ ನೋಡೋಣ, ಕೊಡ್ರಿ.
ಅಥವಾ ನಿಮ್ಮನ್ನ ನನಗೆ ಕೊಡ್ರಿ ನೋಡೋಣ, ಕೊಡ್ರಿ ಯಾರಾದ್ರು. ಹೇಗಿದೆ ನೋಡಿ, ಕೊಡೋಕ್ಕಾಗೋದಿಲ್ಲ. ಆದ್ದರಿಂದ ನಮ್ಮ ಸ್ವರೂಪ ಹೋಗ್ಲಿ, ಈ ಜೀವಪ್ಪ ನಾನು ಬೇರೆ, ನೀವು ಬೇರೆ, ಎಲ್ಲ ಇದೆ. ಇದನ್ನು ಕೊಡ್ರಪ್ಪ ಹೋಗ್ಲಿ, ಇದು ಬೇರೆ ತಾನೆ. ನಾಮ ರೂಪ ಕ್ರಿಯೆಗಳು, ಕರ್ತೃಭೋಕ್ತೃಗಳು, ನಿಮ್ಮ ಮನಸ್ಸು, ನಿಮ್ಮ ಶರೀರ ಎಲ್ಲವೂ ಬೇರೆ ಬೇರೆ. ಈಗ ಇದನ್ನು ಕೊಡ್ರಪ್ಪ ಹೋಗ್ಲಿ ನೋಡೋಣ, ನಿಮ್ಮ ಶರೀರನ ಕೊಡ್ರಿ ನನಗೆ. ಇದು ಆಗೋದಿಲ್ಲ ಸರ್. ಕಿಡ್ನಿ ಕೊಡ್ಬೋದು, ಕಣ್ಣು ಕೊಡ್ಬೋದು, ಹಾರ್ಟ್ ಕೊಡ್ಬೋದು, ಲಿವರ್, ಸ್ಪ್ಲೀನು, ಜಾಯಿಂಟ್ಸ್ ಏನು ಬೇಕಾದರೂ ಕೊಡ್ಬೋದು. ಎಲ್ಲಿ ನಿಮ್ಮನ್ನು ಕೊಡ್ರಿ ನೋಡೋಣ, ಕೊಡೋಕ್ಕಾಗತ್ತಾ? ನಿಮ್ಮ ಮನಸ್ಸು ಕೊಡ್ರಿ ನೋಡೋಣ, ಕೊಡೋಕ್ಕಾಗೋದಿಲ್ಲ. ಹೇಗಿದೆ ನೋಡ್ರಿ, ಸ್ವಲ್ಪ ಸೂಕ್ಷ್ಮವಾಗಿ ಹೋಗ್ಬಿಟ್ರೆ ಸ್ಥೂಲವಾಗಿರೋದೇನಾದರೂ ಕೊಡ್ಬೋದು, ಸೂಕ್ಷ್ಮವಾಗಿ ಹೋದರೆ ಇದನ್ನೇ ಕೊಡೋಕ್ಕೆ ಬರಲ್ಲ. ಹೇಗಿದೆ? ಇನ್ನು ಇದಕ್ಕೂ ಹಿಂತಡಿಕೆಯಾಗಿ ಆತ್ಮ ಅಂತಂದರೆ ಬೇರೆನಾ? ನನ್ನ ಆತ್ಮ, ನಿಮ್ಮ ಆತ್ಮ, ವೀರಪ್ಪನ ಆತ್ಮ, ರಾಮಕೃಷ್ಣ ಪರಮಹಂಸರ ಆತ್ಮ, ಕೃಷ್ಣನ ಆತ್ಮ, ರಾಮನ ಆತ್ಮ ಬೇರೆ ಬೇರೆನಾ? ಪ್ರಶ್ನೆ ಕೇಳ್ತಾರೆ. ಬೇರೆ ಬೇರೆ ಎಲ್ಲ ಒಂದೇ, ಇಲ್ಲ ಎಲ್ಲ ಒಂದೇ. ಕರೆಕ್ಟ್. ಹೀಗೆ ಈಸ್ಕೊಳ್ಳೋದು ಪ್ರಶ್ನೆ ಏನು ಬಂತು? ನನ್ನಲ್ಲಿರೋದೇ ನಿಮ್ಮಲ್ಲಿ ಇದೆ, ನಿಮ್ಮಲ್ಲಿರೋದೇ ನನ್ನಲ್ಲಿದೆ. ಆತ್ಮನ ಬಿಟ್ಟು ಮಿಕ್ಕಿರೋದೆಲ್ಲ ಬೇರೆ ಬೇರೆ ಅಲ್ವಾ? ನೋಡ್ರಿ, ನೀವು ಯಾವುದೇ ತಗೊಳ್ರಿ, ಅದಕ್ಕೆ ಬ್ರಹ್ಮ ಸತ್ಯ ಜಗತ್ತು ಮಿಥ್ಯ. ಆತ್ಮನ್ ಬಿಟ್ಟು ಮಿಕ್ಕಿರೋದೆಲ್ಲ ನಿಮ್ಮ ಹತ್ರನೇ ಇದೆ, ನನ್ನ ಹತ್ರನೇ ಇದೆ, ಎಲ್ಲ ಬೇರೆ ಬೇರೆ. ಈಗ ನನ್ನ ಹತ್ರನೇ ಇರೋದು ನಿಮ್ಮ ಹತ್ರ ಇರಲ್ಲ, ನಿಮ್ಮ ಹತ್ರ ಇರೋದು ನನ್ನ ಹತ್ರ ಇರಲ್ಲ, ನಮ್ಮ ಹತ್ರ ಇರೋದು ಪ್ರಾಣಿಗಳ ಹತ್ರ ಇಲ್ಲ, ದೇವತೆಗಳ ಹತ್ರ ಇರೋದು ನಮ್ಮ ಹತ್ರ ಇಲ್ಲ. ಇಲ್ಲಿ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಗಂಡಸರ ಹತ್ರ ಇರೋದು ಹೆಂಗಸರ ಹತ್ರ ಇಲ್ಲ, ಹೆಂಗಸರ ಹತ್ರ ಗಂಡಸರ ಹತ್ರ ಇಲ್ಲ, ಗಿಡಗಳಲ್ಲಿ ಇನ್ನೂ ಇಲ್ಲ, ಕಲ್ಲುಗಳಲ್ಲಿ ಅವು ಇಲ್ಲ. ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಇದು ಅನಾತ್ಮ ಪ್ರಪಂಚದಲ್ಲಿ. ಇಲ್ಲಿ ಅದರ ಹಿಂತಡಿಕೆಯಾಗಿರೋ ಒಡವೆಗಳು ಬೇರೆ ಬೇರೆ, ನಾಮ ರೂಪಗಳು, ಆಕಾರ ಗೀಕಾರ, ನೀವೇನು ಬೇಕಾದ್ರೆ ಹೇಳ್ರಿ. ಇಲ್ಲ ಆ ಚಿನ್ನದಲ್ಲಿ ಬೇರೆ ಬೇರೆ ತೋರಿಸಿ ನೋಡೋಣ, ಒಂದೇ ತಾನೇ ಇರೋದು. ಹಾಗೆ ನಮ್ಮಲ್ಲಿ ನಾನು ಅಂದರೆ ನಿಜವಾದ ಆತ್ಮ ಸ್ವರೂಪದಲ್ಲಿ ಒಂದೇ ಇರೋದರಿಂದ ನಾನು ಕೊಡೋದು ಅಂದರೆ ಎಂಥದ್ದು, ನೀವು ಈಸ್ಕೊಳ್ಳೋದು ಅಂದರೆ ಎಂಥದ್ದು ಹೇಳ್ರಿ. ಒಂದನ್ನು ಅದು ಹೆಂಗೆ ಕೊಡ್ತೀರ? ಎಷ್ಟು ಇದು ನೋಡ್ರಿ, ಎಷ್ಟು ಚೆನ್ನಾಗಿದೆಯಲ್ಲ. ಹೀಗೆ ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಪ್ರಶ್ನೆನೇ ಬರೋಲ್ಲ. ಇಲ್ಲಿ ಇರಲಿ, ಈಗ ಅಲ್ಲಿಗೆ ಗೊತ್ತಾಯಿತು. ನಾವು ಯಾವಾಗಲೂ ಆನಂದ ಸ್ವರೂಪದಿಂದಲೇ ಇರುವುದಾದರೆ ತತ್ವ ವಿಚಾರವೇತಕ್ಕೆ? ಈಗ ಏನು ಪ್ರಶ್ನೆ ಹೇಳ್ತಾ ಇದ್ದಾರೆ ಅಂದರೆ, ನೀವು ಯಾರನ್ನೇ ತಗೊಳ್ರಿ. ಈಗ ಶಾಸ್ತ್ರ ಏನು ಹೇಳುತ್ತಪ್ಪ, ವಿವೇಕಾನಂದರು ಏನು ಹೇಳ್ತಾರೆ, ಈ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್, ನೀವೆಲ್ಲ ಅಮೃತ ಪುತ್ರರಪ್ಪ ಅಂತ ಅಂದ್ಬಿಡುತ್ತೆ. ಶಾಸ್ತ್ರ ಏನು ಹೇಳುತ್ತೆ, ತತ್ವಮಸಿ ಶ್ವೇತ ಕೇಳ್ತು, ನೀನು ಅದೇ ಆಗಿದ್ಯಾ ಕಣ. ಇವರೇನು ಹೇಳ್ತಾರೆ, ಹೌದಪ್ಪ ಹೌದು, ನೀನು ದೇವರಾಗಿದ್ದೀಯ. ಇಷ್ಟೆಲ್ಲ ಹೇಳಾದ್ಮೇಲೆ ನಾವು ದೇವರಾಗಿದ್ದೀವಿ, ಗಾಢ ನಿದ್ರೆಯಲ್ಲಿ ನೋಡ್ಕೊಂಡಿದ್ದೀವಿ, ಎಲ್ಲ ಗೊತ್ತು. ಮತ್ತು ಶಾಸ್ತ್ರ ಹಾಕಬೇಕು, ಗುರು ಹಾಕಬೇಕು. ಪ್ರಶ್ನೆ ಎಷ್ಟು ಚೆನ್ನಾಗಿದೆ ನೋಡ್ರಿ, ಹೆಂಗೆ ತೊಗೊಂಡು ಹೋಗ್ತಾರೆ, ಹೆಂಗೆ ಬಿಡಿಸಿಸ್ತಾರೆ ಅಂತ. ಯಾಕೆ ಬೇಕು ಶಾಸ್ತ್ರ ಗುರು? ಪ್ರಶ್ನೆ. ಹಗ್ಗನೇ ಹಾವು ಅಂತ ತಿಳ್ಕೊಬಿಟ್ಟಿದೀವಲ್ಲ, ಅಧ್ಯಾಸ ಅಂತ ತಿಳ್ಕೊಂಡು ಗುರು ಬೇಕಲ್ವಾ, ಶಾಸ್ತ್ರ ಬೇಕಲ್ಲ ಯಾವುದು ಅಂತ. ಅದು ಹಗ್ಗ ಅಂತ ಹಾವು ತಿಳ್ಕೊಂಡಿರೋವರೆಗೂ ಅದು ನಿಜಾನೇ ನಮ್ಗೆ. ಅದು ಹೋಗ್ಲಸಾಗೂ ಬೇಕಲ್ವಾ, ಇಲ್ಲಪ್ಪ ಅದು ಬೇರೆ ಇದೆ ಅಂತ. ಅದು ಗುರು ಬೇಕು, ಶಾಸ್ತ್ರ ಬೇಕು. ಅಲ್ಲ, ನೀವು ಎಕ್ಸಾಂಪಲ್ ಹೇಳಿದ್ರೆ ದೃಷ್ಟಾಂತಕದಲ್ಲಿ ಎಕ್ಸ್ಪ್ಲೈನ್ ಮಾಡ್ರಿ. ಅದೇ ಸರ್, ನಾನು ದೇಹ ಅಂತ ಅನ್ಕೊಂಡಿದ್ದೀನಿ, ತುಕ್ಕುಗಳೆಲ್ಲ ಅಂಟ್ಕೊಂಡಿದೆ. ನಾನು ಒಂದು ಸಲ ನಾನು ಅದಲ್ಲ ಅಂತ ತಿಳುವಳಿಕೆ ಬೇಕು ಅಂದ್ರೆ ಅದು ಸರಿ ಇರೋದು ಯಾವ್ದೊಂದು ಗೊತ್ತಿರ್ಬೇಕಲ್ಲ, ಬರ್ಬೇಕಲ್ಲ ಒಬ್ರು ನನಗೆ ಹೇಳಕ್ಕೆ, ಅದಲ್ಲಪ್ಪ ಇದು ಅಂತ. ಇದು ಇಂಪಾರ್ಟೆಂಟ್ ಪಾಯಿಂಟ್. ನಿಜ, ನಾವು ಆತ್ಮನಾಗಿದ್ದೀವಿ ಹಾಗೆ ತಿಳ್ಕೊಂಡಿದ್ದೀವ. ಶಾಸ್ತ್ರದ ಗಂಧ ಬಿಟ್ಬಿಡ್ರಿ. ಶಾಸ್ತ್ರದಿಂದ ಗಟ್ಟು ಮಾಡ್ಕೊಂಡು ಏನು ಬೇಕಾದರೂ ಹೇಳ್ಬೋದು. ನಾವು ಅವಸ್ಥಾತ್ರಯನ್ನು ನೋಡಿಕೊಂಡು ಕೇಳಬೇಕಾದ್ರೆ ಹೇಳ್ಬೋದು. ಇವಾಗ ನೀವು ಏನು ಪ್ರಶ್ನೆ ಕೇಳಿದ್ರು ಹೇಳ್ತಾರೆ. ಸ್ವಾಮಿಗಳು ಕೂಡ ಅವರು ಸನ್ಯಾಸ ದೀಕ್ಷೆ ತಗೊಳ್ಳೋಕೆ ಮೊದಲು ಕೂಡ ಈ ಪರಮಾರ್ಥ ಚಿಂತಾಮಣಿ ಎಲ್ಲ ಬರೆದಿಟ್ಟಿದ್ದಾರೆ. 44ನೇ ಇಸ್ವಿಲಿ ಇನ್ನೂ ಮುಕ್ತರಾಗಿರಲಿಲ್ಲ, ಪ್ರವಚನ ಮಾಡ್ತಾ ಇದ್ರು. ಅವ್ರು ಅವಾಗಲೇ ಬರೆದಿಟ್ಟಿರೋದು ನೋಡ್ಬಿಟ್ರೆ ಮುಕ್ತರಾಗ್ಬಿಡ್ಬೇಕು ಅಂತ ಹೇಳಿರ್ಬೇಕು. ಅವರೇ ಹೇಳ್ಕೊತಾರೆ ನಾನು ಆಗಿಲ್ಲ ಅಂತ. ಹೇಗಿದೆ ನೋಡ್ರಿ, ಎಲ್ಲಿ ಹೇಳಿದ್ದಾರೆ? 56ನೇ ಇಸ್ವಿಲಿ 50 47ರಲ್ಲಿ ಹೇಳ್ಕೊಂಡಿದ್ದಾರೆ ಅವರೇ, ನಾನಿನ್ನೂ ಮುಕ್ತನಾಗಿಲ್ಲ ಅಂತ. ಸನ್ಯಾಸ ದೀಕ್ಷೆ ತಗೊಳಕ್ ಮೊದಲು
ಅವರೇ ಹೇಳ್ಕೊಂಡಿದ್ದಾರೆ. ಈಗ ಇವೆಲ್ಲ ಬರೆದ್ಬಿಟ್ಟಿದ್ದಾರೆ, ಎಷ್ಟೊಂದು ಪ್ರವಚನ ಮಾಡಿದ್ದಾರೆ, ಪರಮಾರ್ಥ ಚಿಂತಾಮಣಿ ಪುಸ್ತಕ ಬರೆದ್ಬಿಟ್ಟಿದ್ದಾರೆ, ಎಲ್ಲ ಬರೆದ್ಬಿಟ್ಟಿದ್ದಾರೆ, ಅವ್ರು ಮುಕ್ತರಾಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ರೆ ಅವರಿಗೆ ಆಗೋದಿಲ್ಲ. ಆದ್ದರಿಂದ ಇಲ್ಲಿ ನಾವು ಹಾಗೆ ತಿಳ್ಕೊಂಡಿದ್ದೀವ, ತತ್ವದಲ್ಲಿ ನಿಂತಿದ್ದೀವ, ಅದು ಇಂಪಾರ್ಟೆಂಟ್. ನಿಜ ನಾವು ಆಗಿದ್ದೀವಿ. ಸೊ ಇಲ್ಲಿ ಇನ್ನೂ ಸ್ವಲ್ಪ ಕ್ಲಿಯರ್ ಆಗ್ಬೇಕು ನಮಗೆ. ಅದಕ್ಕೋಸ್ಕರ ಇಲ್ಲಿ ಇಷ್ಟಂತೂ ಕ್ಲಿಯರ್ ಆಗಿದೆ. ನಿಮ್ಗೆ ಯಾರಿಗಾದ್ರೂ ಹೊಸಬರಿಗೆ ಅರ್ಥ ಆಗದೆ ಇದ್ರೆ ದಯವಿಟ್ಟು ಕೇಳಿ, ನಾವು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ನಿಮ್ಗೆಲ್ಲ ಅರ್ಥ ಮಾಡ್ಕೋಬೇಕು ಚೆನ್ನಾಗಿ, ಸುಮ್ಮನೆ ಏನೋ ಕೇಳ್ಕೊಂಡು ಹೋಗೋದಲ್ಲ. ಬೇರೆಯವ್ರಿಗೆ ಅರ್ಥ ಆಗಿದ್ರು ನಿಮ್ಗೆ ಯಾರಿಗಾದ್ರೂ ಅರ್ಥ ಆಗದೆ ಇದ್ರೆ, ಎಕ್ಸಾಂಪಲ್ ಗೊತ್ತಾಗದೆ ಇದ್ರೆ ಕೇಳಿ. ಹೀಗಿರುವಲ್ಲಿ ಶಾಸ್ತ್ರವನ್ನು ಬಯಸುವುದೇಕೆ, ಓದೋದೇಕೆ ಅಂತ ಯಾರಾದರೂ ಕೇಳಬಹುದು. ಇದು ಸರಿಯಾಗಿ ವಿಚಾರ ಮಾಡದೇ ಇರುವವರ ಪರವಾಗಿರುತ್ತೆ. ಈಗ ನಾವು ಪರಮಾರ್ಥ ವಿಚಾರ ಕೇಳಕ್ಕೆ ಮೊದಲು ಯಾರನ್ನೇ ಕೇಳಿದ್ರು, ನೀವು ಯಾರಪ್ಪ ಅಂತಂದರೆ, ನಾನು ಸ್ವಾಮಿ ಡಾಕ್ಟರ್ ಪ್ರಸಾದ್, ಹಿಂಗೆ ಎದೆ ತಟ್ಕೊಂಡು ಹೇಳ್ತಾ ಇದ್ವಿ ಅಲ್ವಾ, ಗಂಡಸೋ ಹೆಂಗಸು ಅಂತ ಅದೇನು ಹೇಳಬೇಕಾಗಿ, ನಾವು ಸುಮ್ಮನೆ ಡಾಕ್ಟರ್ ಪ್ರಸಾದ್ ಅಂದರೆ ಗಂಡಸು, ಮತ್ತು ಅಲ್ಲಿ ನಾವು ವೃತ್ತಿ ಡಾಕ್ಟ್ರು, ಹೌಸ್ ವೈಫು, ಇಂಜಿನಿಯರು ಏನೋ ಒಂದು ಹೇಳ್ಕೊತೀವಿ ಅಲ್ವಾ. ಆದ್ದರಿಂದ ಹೀಗೆ ಹೇಳ್ತೀವಿ ಹೊರತು ನಾನು ಆತ್ಮಸ್ವರೂಪ ಅಂತ ಯಾವನಿಗೂ ಗೊತ್ತಿರುತ್ತೆ, ಯಾವನಿಗೂ ಗೊತ್ತಿರಲ್ಲ. ಆದ್ದರಿಂದ ಅದನ್ನು ತಿಳಿಸ್ಕೊಡೋದಕ್ಕೆ ಒಬ್ಬ ಗುರು, ಶಾಸ್ತ್ರ ಎಲ್ಲ ಬೇಕು ಅನ್ನೋದು ಸ್ಪಷ್ಟತೆ ಆಯಿತು. ಏಕೆಂದರೆ ಅದ್ವಿತೀಯ ನಿತ್ಯಾನಂದ ಸ್ವರೂಪರೇ ಆಗಿದ್ದರು. ಇದನ್ನು ಅರಿಯದೆ ಎಚ್ಚರದ ದೃಷ್ಟಿಯಿಂದ ನೋಡಿ ಪರಿಚಿನ್ನರು ದುಃಖ ಸ್ವರೂಪರು ಎಂದು ತಿಳಿದುಕೊಂಡು, ಈಗ ನೋಡ್ರಿ, ನಾವು ಈ ನಾನು ಅಂತ ಈ ಶರೀರವನ್ನು ತಿಳ್ಕೊಂಡಿದ್ದೀವಲ್ಲ, ಇದ್ರ ವಿಚಾರ ಸ್ವಲ್ಪ ಹೇಳಬೇಕು. ಈಗ ನಮಗೆ ವಿಚಾರ ಗೊತ್ತಾಗ್ಬಿಟ್ಟಿದೆ, ನಾನಂದರೆ ಯಾರು ಎಲ್ಲ ವಿಚಾರ ಮಾಡಿರೋದ್ರಿಂದ ಇಲ್ಲಿರೋರು ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ಏನಂತ, ನಾವು ಈ ಶರೀರ ಅಲ್ಲ, ಆತ್ಮಸ್ವರೂಪನ ನಿಜ ಸ್ವರೂಪ ಗಾಢ ನಿದ್ರೆಯಲ್ಲಿ ಕಂಡುಕೊಂಡಿದ್ದೀವಿ. ನಾವು ಜನಕ ಮಹಾರಾಜ ಅಲ್ಲ, ಭಿಕ್ಷುಕ ಅಲ್ಲ, ಆತ್ಮಸ್ವರೂಪ ಅಂತ ಕಂಡುಕೊಂಡ್ಬಿಟ್ಟಿದ್ದೀವಿ. ಈಗ ಇದಕ್ಕೂ ಅದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ಪ್ರಶ್ನೆ ಕೇಳ್ತಾ ಇದ್ದೆ. ನಾವು ತಿಳ್ಕೊಂಡಿದ್ದ ಇದಕ್ಕೂ ಶಾಸ್ತ್ರ ನಿಜವಾಗ್ಲೂ ನೀವು ಇದಲ್ರಪ್ಪ, ನಿಮ್ಮ ನಿಜವಾದ ಸ್ವರೂಪ ಅದು ಅಂತ ತಿಳಿಸೋದಿಕ್ಕೆ ಎರಡಕ್ಕೂ ಎಷ್ಟು ವ್ಯತ್ಯಾಸ ಇದೆ? ಯಾರಾದ್ರೂ ಇದು ಕಂಪ್ಯಾರಿಸನ್ ಹೇಳಕ್ ಬರುತ್ತೆ? ಗಜಾಂತರ ಇದೆ ಸರ್. ಅಜ ಅಂದ್ರೆ ಏನು, ಗಜ ಅಂದ್ರೆ ಏನು? ಗಜ ಅಂದ್ರೆ ಆನೆ, ಗಜ ಅಂದ್ರೆ ಆನೆ, ಅಜ ಅಂದ್ರೆ ಇರುವೆ. ಅಜ ಅಂತಂದ್ರೆ ಇದಂತೆ, ಏನೋ ಮೇಕೆನಂತೆ ಇರ್ಲಿ, ತುಂಬ ಚಿಕ್ಕದು ಅಂತ ಅಷ್ಟೇ. ಆನೆಗೆ ಹೋಲಿಸಿದ್ರೆ ಮೇಕೆನೂ ಹಂಗೆ ಇರುತ್ತೆ, ಎಲ್ಲ 4 ಕಾಲುಗಳು, ಪಾಲ ಗೀಲ ಎಲ್ಲ ಇರುತ್ತೆ. ಅಜಗಜಾಂತರ ಅಂತ ಇರಲಿ. ಅಥವಾ ಹಿಮಾಲಯ ಪರ್ವತ ಮತ್ತು ಸಾಸಿವೆ ಕಾಳು ಎಷ್ಟು ವ್ಯತ್ಯಾಸ ಇರುತ್ತೆ ನೋಡ್ರಿ, ಅಷ್ಟು ವ್ಯತ್ಯಾಸ ಇದೆ ಅಂತಾರೆ. ಇದು ನಮಗಿದು ಸ್ವಲ್ಪ ಕ್ಲಿಯರ್ ಆಗಬೇಕು ಹೊಸಬರಿಗೆ. ಹೇಗೆ? ಫಸ್ಟ್ ಅಂತಾನೆ ನಾನು ಅಂತಂದರೆ ಏನು ಹೇಳಬೇಕು. ಏನು ಆನಂದರೆ, ನಾನು ನಿನ್ನೆ ಪ್ರವಚನ ಮಾಡಿದಾಗ ಅದನ್ನು ಹೇಳಿದ್ದೆ. ಸ್ವಾಮಿಗಳೇ ಹಿಂದೆ ಪುಸ್ತಕದಲ್ಲಿ ಇಂಟ್ರೊಡಕ್ಷನಲ್ಲಿ ಅವನು ಹೇಳ್ಕೊಂಬರ್ತಾರೆ. ಆದ್ದರಿಂದ ಮೊದಲು ನಾವು ತಿಳ್ಕೊಂಡಿರೋ ಈ ನಾನು ಏನಂತ ಹೇಳ್ತೀವಿ, ಅದನ್ನೇ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿರಿ ಯಾರಾದರೂ. ಈ ಜೀವಪ್ಪನ ನಾನು ಅಂತ ನಾವು ತಿಳ್ಕೊಂಡಿರೋದನ್ನು ಬೆರಳು ತುದಿಯಿಂದ ಹಿಡಿದು ತಲೆ ಕೂದಲವರೆಗೂ ನಾವು. ಕರೆಕ್ಟು, ಅದು ಕರೆಕ್ಟು. ಇಲ್ಲಿ ನಾವು ಹೇಗೆ ಹುಟ್ಟಿದ್ವಿ ಅದನ್ನು ಹೇಳಬೇಕು. ಸೂರ್ಯನಿಂದ ದೊಡ್ಡ ಯೂನಿವರ್ಸ್ ಅಲ್ಲಿ ಒಂದು ಗೋಳಾಕಾರದ ವಸ್ತು ತಿರುಗ್ತಾ ಇತ್ತು. ತಿರುಗ್ತಾ ಅದು ಚೂರ್ ಆಗ್ಬಿಟ್ಟು 9 ಪ್ಲಾನೆಟ್ಸ್ ಆಯ್ತು. ಪ್ಲಾನೆಟ್ಸ್ ಎಷ್ಟ್ ಬೇಕಾದ್ರೂ ಆಗಿರುತ್ತೆ. ಅದರಲ್ಲಿ ಭೂಮಿ ಒಂದಷ್ಟು ವರ್ಷ ಉರಿದು ಉಂಡೆ ಆಗಿ ಆಮೇಲೆ ಅದು ಒಂದು ತಣ್ಣಕ್ಕಾಯ್ತು. ತಣ್ಣಕ್ಕಾದ್ಮೇಲೆ ಅದರಲ್ಲಿ ನೀರು ಆಯ್ತು. ನೀರಿಂದ ಅಮೀಬಾ ಏಕ ಜೀವಿಯಿಂದ ಹಂಗೆ ಮಾನವನವರೆಗೂ ಬಂತು. ನೋಡ್ರಿ ಹೇಗೆ ತಗೊಂಡು ಬರ್ತಾರೆ ಅದು. ಈ ಫಿಸಿಕ್ಸ್ ಕೇಳ್ರಿ, ಈ ಸೈನ್ಸ್ ಎಲ್ಲ, ಭೌತಿಕ ವಿಜ್ಞಾನ ಸೈನ್ಸ್ ಏನು ಹೇಳುತ್ತೆ?
ಸೂರ್ಯ ಇದ್ದ, ಮೊದಲು ಹೇಳ್ತಾ ಇದ್ದಿದ್ದು ಸೂರ್ಯ ಇದ್ದ, ಸೂರ್ಯ ಸುತ್ತುತ್ತಾ ಇದ್ದ, ಅವನು ಸುತ್ತಲೂ ತಿರುಗ್ತಾ ಇದ್ದಾಗ ಕಿಡಿಗಳು ಆರ್ತು. ಅವನೇ ಇದಾಗಲ್ಲ, ಅವನ ಸುತ್ತಲೂ ಇವು ಬೆಂಕಿ ತಗೊಂಡು ನೀವು ಒಂದು ಆ ಸೌದೆಗೆ ಬೆಂಕಿ ತಗೊಂಡು ಹಿಂಗೆ ಜೋರಾಗಿ ಮಾಡ್ರಿ, ಆ ಕೆಂಪುದು ಕಿಡಿಗಳು ಎಗರುತ್ತೆ. ಹಾಗೆ ಬೇಕಾದಷ್ಟು ಕಿಡಿಗಳು ಹೊರಗಡೆ ಬಂತಂತೆ. ಆ ಬಂದಿದ್ದರಲ್ಲಿ ಗ್ರಹಗಳು, ನಮಗೆ ಗೊತ್ತಾಗಿರೋದು 9, ಅದು ಎಷ್ಟಿದೆಯೋ ಯಾರು ಗೊತ್ತು. ಆದ್ದರಿಂದ ಆ 9 ಗ್ರಹದಲ್ಲಿ ಭೂಮಿ ಅನ್ನೋದು ಒಂದು. ಅದು ತುಂಬ ಬಿಸಿ ಇತ್ತು, ಯಾಕೆಂದರೆ ಆ ಸೂರ್ಯನೇ ಅಷ್ಟು ಬಿಸಿ ಇರಬೇಕಾದ್ರೆ ಅದರಿಂದ ಬಂದಂಥ ಕಿಡಿ ಅದು ಬಿಸಿ ಇತ್ತು. ಕೊನೆಗೆ ಎಷ್ಟೋ ಕೋಟಿ ವರ್ಷಗಳಾದಮೇಲೆ ತಣ್ಣಗಾಗಿ ನೀರು ಬಂದು ಅಲ್ಲಿ ಔಷಧಗಳು ಅಂದರೆ ಗಿಡ ಮರಗಳು ಬೆಳೆದು, ಅದಕ್ಕೆ ಔಷಧ ಅಂತಾರೆ ಗಿಡಗಳಿಗೆ, ಅಲ್ಲಿ ಆಹಾರ ಉತ್ಪತ್ತಿ ಆಯಿತು. ಆಹಾರ ಉತ್ಪತ್ತಿ ಆದಮೇಲೆ ಹಾಗೆ ಅಮೀಬಾಯಿಂದ ಮರಕೋಡ್ತಿವರೆಗೂ ಬಂದು ಮನುಷ್ಯನು ಹುಟ್ಟಿದ. ಈ ಮನುಷ್ಯ ಎಲ್ಲಿರ್ತಾನಪ್ಪ, ಇವನು ಎಷ್ಟು ಚಿಕ್ಕವನಾದ ಅಲ್ಲಿಗೆ ಹೋಲಿಸಿದ್ರೆ ಮನುಷ್ಯ ಇವನು ಎಲ್ಲಿರೋದು ಈ ಭೂಮಿಯಲ್ಲಿ. ದೇಶಗಳು, ಅದು ಎಷ್ಟು ದೇಶಗಳಿದೆಯೋ ನಮಗೆ ಗೊತ್ತಿರೋದು ಕೆಲವು ದೇಶಗಳು. ಆ ದೇಶಗಳಲ್ಲಿ ಇಂಡಿಯಾ ದೇಶ, ಇಂಡಿಯಾ ದೇಶದಲ್ಲಿ ಕರ್ನಾಟಕ ಸ್ಟೇಟು, ಕರ್ನಾಟಕ ಸ್ಟೇಟ್ನಲ್ಲಿ ಜಯನಗರ ಫಸ್ಟ್ ಬ್ಲಾಕು. ಆ ಫಸ್ಟ್ ಬ್ಲಾಕ್ನಲ್ಲಿ 30-40 ಸೈಟ್ನಲ್ಲಿ ಇವನ್ ರೂಮ್ ಇರೋದು 10x10. ಅಲ್ಲಿ ಇವನು 6x3 ಇರ್ತಾನೆ, ಮಲಗಿರ್ತಾನೆ ಅಂತ ಇಟ್ಕೊಳ್ರಿ. ಇವನ್ ನಾನು ಅಂತಾನೆ ಇವನ ವಿಚಾರ. ಇಲ್ಲಿ ಒಂದು ಪ್ರಶ್ನೆ ಎತ್ತುತ್ತಾರೆ, ಅಲ್ಲ ಸ್ವಾಮಿ, ಇವನೇ ಆ 6x3ನಲ್ಲಿರೋದು, ಇವನಿಗೆ ಎಚ್ಚರ ಕನಸು ನಿದ್ಯೆಗಳು, ಇವನು ಒಳಗಡೆ ಇವನೆಷ್ಟಿದ್ದಾನೆ 6x ಇದು ಅಷ್ಟೇ 3. ಇವನಿಗೆ ಎಚ್ಚರ ಕನಸು ನಿದ್ದೆಗಳಲ್ಲಿ ಆಗಿರೋ ಆತ್ಮನ ಅನುಭವ ಕಟ್ಕೊಂಡ್ಬಿಡ್ತೀವಿ ಸ್ವಾಮಿ ನೀವು ಅಂತ ಪ್ರಶ್ನೆ ಕೇಳ್ತಾರೆ ಅವರು. ನೋಡ್ರಿ ಹೇಗೆ ತಗೊಂಡ್ಬರ್ತಾರೆ ಅವರು. ಆದ್ದರಿಂದ ಇದು ಸಾಧ್ಯ ಇಲ್ಲ ಅಂತ ತೋರಿಸ್ಬಿಡುತ್ತೆ. ಅದು ನಿದ್ದೆಯಲ್ಲಿ 3 ಅವಸ್ಥೆಗಳಿದೆ, ಆ ನಿದ್ದೆಯಲ್ಲಿ ಇವನು ಆತ್ಮನಾಗಿರ್ತಾನಂತೆ. ನಂಬ್ತೀರೇನಪ್ಪ ಅಂತ ಹಿಂಗೆ ತಗೊಂಡ್ಬರ್ತಾರೆ ಅವರು. ಆದ್ದರಿಂದ ಆಗೋದಿಲ್ಲ ಅಂತ. ಇವನ ಕಥೆ ಇಷ್ಟೇ, ಇವನು ಇಷ್ಟು ಸೂಕ್ಷ್ಮ ಚಿಕ್ಕದಾಗಿದ್ದಾನೆ ಅಷ್ಟೇ, ಸಾಸಿವೆ ಕಾಳಷ್ಟು. ಆದರೆ ನಾವು ಆ ಗಾಢನಿದ್ರೆ ಅನುಭವ ನೋಡಿಕೊಂಡಾಗ ಆ ಹಿಮಾಲಯ ಪರ್ವತವೇ ಅದು. ಇಲ್ಲಿ ಇವನು ನಾನು ಅಂತ ಹೇಳ್ತಾ ಇರೋ ಸಾಸಿವೆ ಕಾಳಷ್ಟು. ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಹೀಗೆ ನಾವು ಆ ಪರಮಾರ್ಥ ಚಿಂತಾಮಣಿ ಪುಸ್ತಕ ಚೆನ್ನಾಗಿ ಓದಿದಾಗ ಇದೆಲ್ಲ ಚೆನ್ನಾಗಿ ತೊಗೊಂಡ್ಬರ್ತಾರೆ. ಸೊ ಇದಕ್ಕೂ ಅದಕ್ಕೂ ಅಷ್ಟು ವ್ಯತ್ಯಾಸ. ಈಗ ಅದಾಯಿತು. ಇದು ನಮಗೆ ಆನಂದ ಸ್ವರೂಪ ಆಗಿರೋದ್ರಿಂದ ಇಲ್ಲಿ ಆನಂದದ ವಿಶ್ಲೇಷಣೆ ಮಾಡಬೇಕು. ಈಗ ಇದಕ್ಕೂ ಅದಕ್ಕೂ ಆನಂದದಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅದು ಯಾರಾದರೂ ಹೇಳಕ್ಕೆ ಬರುತ್ತಾ? ಈ ಜೀವಪ್ಪನಿಗೆ ಎಷ್ಟು ಆನಂದ ಇದೆ, ಅವನಿಗೆ ಎಷ್ಟು ಆನಂದ ಇದೆ ನಿಜವಾದ ನನ್ನ ಸ್ವರೂಪಕ್ಕೆ? ಸಮುದ್ರದಲ್ಲಿ ಬೆರಳನ್ನ ಅದ್ದಿ ಒದರ್ಬಿಟ್ಟು ಅದ್ರಲ್ಲಿಂದ ಒಂದು ನಮ್ಮ ನಾಲ್ಗೆ ತಾಕಿದ್ರೆ ಎಷ್ಟು ಸಂತೋಷ ಇದೆಯೋ ಅಷ್ಟಿದೆ ನಮ್ಮ ಈ ಜೀವಪ್ಪನಲ್ಲಿ. ಅಷ್ಟೇ, ಅಷ್ಟು ಮಾತ್ರ ಅಲ್ಲ, ಕೊನೆಗೆ ಈ ಪ್ರಪಂಚದಲ್ಲಿ 64-74 ಲಕ್ಷ ಜೀವರಾಶಿಗಳು, ದೇವತೆಗಳು ಅವಸ್ಥೆ ಒಳಗಡೆ ಯಾರ್ಯಾರಿದ್ದಾರೋ ಅದು ಎಷ್ಟು ಲೋಕಗಳಿದೆಯೋ. ಈಗ ನಮಗೆ ಗೊತ್ತಿರೋದು 9 ಗ್ರಹಗಳು ಅಂತ ಇಟ್ಕೊಳ್ರಿ. ಬೈ ಚಾನ್ಸ್ ಅಲ್ಲೂ ಯಾರಾದರೂ ಇದ್ದರೆ ಅವರೆಲ್ಲ ಅನುಭವಿಸೋದೆಲ್ಲ ಎಷ್ಟು ಅಂತಂದರೆ ಸಮುದ್ರದಲ್ಲಿರುವಷ್ಟು ಒಂದು ತೊಟ್ಟನ್ನು ಆ ಕಡೆ ಹಂಚಾಕ್ಬಿಟ್ರೆ ಎಲ್ಲರೂ ಆಗ್ಬಿಟ್ಟು ಇನ್ನೂ ಮಿಕ್ಕಿರುತ್ತಂತೆ. ಅಷ್ಟು ಲೆಕ್ಕ ಹಾಕ್ಕೊಳ್ರಿ. ನಮಗೆ ನೆಟ್ ಸಿಗ್ತಾ ಇರುತ್ತೆ ಎಚ್ಚರದಲ್ಲಿ ಅಂತ. ಕೊನೆಗೆ ಹಾಗಾದ್ರೆ ನಿಜವಾಗ್ಲೂ ನನ್ನ ನಿಜವಾದ ಸ್ವರೂಪ ನಾನು ಯಾರು ಅಂತಂದರೆ ಆ ಸಮುದ್ರದ ಸಾಗರವೇ ನೀನು ಅಂತ ಹೇಳುತ್ತೆ ಗಾಢನಿದ್ರೆ ಅನುಭವ ತೋರಿಸಿ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಆನಂದದಲ್ಲಿ ಅಜಗಜಾಂತರ ಹೇಗಿದೆ. ಅದಕ್ಕೋಸ್ಕರನೇ ನಾನು ಸುಮ್ಮನೆ ಹಾಸ್ಯವಾಗಿ ಹಾಡು ಹೇಳ್ತಾ ಇರ್ತೀನಿ. ಏನು ಹಾಡೋದು? ಇವನ್ನ ಕೇಳ್ರಿ. ಇವನ್ ಡಿಕ್ಷನರಿ ತೆಗೆದ್ರೆ ದುಃಖವೇ ದುಃಖ ಅಲ್ಲ. ಇವನ್ ಡಿಕ್ಷನರಿ ತೆಗೆದ್ಬಿಡ್ಲಿ, ಯಾರು ಡಿಕ್ಷನರಿ ಬೇಕಾದ್ರೆ ನೀವು ತೆಗೆದು ನೋಡ್ಬಿಡ್ರಿ. ಮೈಸೂರು ಮಹಾರಾಜರ ಡಿಕ್ಷನರಿ ನೋಡಿದ್ದಾಯಿತು, ಅಲೆಕ್ಸಾಂಡರ್ ಡಿಕ್ಷನರಿ ತೆಗೆದಾಯಿತು. ಕೊನೆಗೆ ಇವನು ಯಾರು ಅಲೆಕ್ಸಾಂಡರು ಮತ್ತು ಇನ್ಯಾರು ಯಾರ್ಯಾರೋ ಇಂಥವ್ರದ್ದೆಲ್ಲ ಎಲ್ಲ ಡಿಕ್ಷನರಿ ತೆಗೆದ್ರೆ ಇಷ್ಟೇ.
जब दिल भी टूट गया, जब दिल भी टूट गया, हम जीते क्या करेंगे. ಅವನಿಗೆ ಲೋವೆ ಫೇಸ್ ಏನೋ ಆಗ್ಬಿಟ್ಟು ಫೇಲ್ಯೂರ್ ಆಗಿಬಿಟ್ಟಿರುತ್ತೆ, ಅದಕ್ಕೆ ಅವನು ಕೊರಗೋಗ್ಬಿಟ್ಟು ಸತ್ತೋಗೋ ಥರ ಆಗ್ಬಿಟ್ಟಿರ್ತಾನೆ. ಇದು ಅವನ ಹಾಡು. ಈಗ ಆ ಆತ್ಮನಲ್ಲಿ ನಿಂತು ಹಾಡೋರ ಹಾಡು ಎಂಥದ್ದಿರುತ್ತೆ ಗೊತ್ತಾ? ಏನಂದ್ರಿ? ತೂ ಪ್ಯಾರ್ ಕಿ ಸಾಗರ್ ಹೇ ಅಂತ ಹೇಳ್ತಾ ಇರ್ತೀರಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ರಿ, ವ್ಯತ್ಯಾಸ ನೋಡ್ರಿ. ತು ಪ್ಯಾರ್ ಕಿ ಸಾಗರ್ ಹೇ ರೀ. ಬಾ, ಆನಂದದಲ್ಲಿ ಇಷ್ಟು ವ್ಯತ್ಯಾಸ, ಇರುವಿನಲ್ಲಿ ಅಷ್ಟು ವ್ಯತ್ಯಾಸ, ಅರಿವಿನಲ್ಲಿ ಅಷ್ಟು ವ್ಯತ್ಯಾಸ. ಇರುವಿನಲ್ಲಿ ಹೀಗಿರಬೇಕು, ಬದಲಾವಣೆ ಆಗೋದಿಲ್ಲ, ಇಲ್ದಂಗೆ ಆಗೋದಿಲ್ಲ, ಯಾವಾಗಲೂ ಸಬ್ಜೆಕ್ಟ್ ಆಗಿರ್ತಾನೆ, ಹೋಗ್ತಾಯ್ತು. ಅರಿವಿನಲ್ಲಿ ಯಾವ ಇನ್ಸ್ಟ್ರೂಮೆಂಟ್ಸ್ ಬೇಡ, ಹೊರಗಡೆ ಬೆಳಕು ಬೇಡ, ಸೂರ್ಯ ಬೇಡ, ಚಂದ್ರ ಬೇಡ, ನಕ್ಷತ್ರಗಳು ಬೇಡ, ಆರ್ಟಿಫಿಷಿಯಲ್ ಬೆಳಕು, ಬೆಂಕಿ ಬೇಡ, ಶಬ್ದ ಬೇಡ, ಸ್ಮೆಲ್ ಬೇಡ, ಏನು ಇಲ್ಲದೆ ಹಂಗೇ ಜ್ಞಾನ ಆಗ್ತಾ ಇರ್ತಲ್ಲ. ಗಾಢನಿದ್ರೆ ಜ್ಞಾನ ಹೇಗಿದೆ ನೋಡಿ. 19 ಮುಖಗಳು ಬೇಡ, ಅವಸ್ಥೆ ಒಳಗಡೆ ಅರ್ಧ ಡಜನ್ ಯಾವುದರ ಹಂಗಿಲ್ಲದೆ ಜ್ಞಾನ ಆಗ್ತಾ ಇದೆಯಲ್ವ. ನಾನು 100 ಪ್ರಶ್ನೆ ಕೇಳಿ ನಿದ್ದೆಯಲ್ಲಿ ಆನ್ಸರ್ ಕೊಡ್ತೀರ. ಈ ಜ್ಞಾನ ಎಲ್ಲಿ? ಇವನಿಗಿರೋ ಜುಜುಬಿ ಮನಸ್ಸಿಟ್ಕೊಂಡು ಇಷ್ಟು ವಿಶೇಷವಾದ ಜ್ಞಾನಗಳು ಇಟ್ಕೊಂಡು ಏನು ನೆಕ್ಕೋಬೇಕಾ? ಹೇಗಿದೆ ನೋಡಿ. ಆನಂದದಂತೆ ಇವಾಗ ಹೇಳಿದ್ದಾಯಿತು. ಹೀಗೆ ನಾವು ವಿಚಾರ ಮಾಡ್ತಾ ಹೋದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಲ್ಲಿಗೆ ಪ್ರಯೋಜನ ಗೊತ್ತಾಯ್ತು ನಮಗೆ. ಆಗಿದ್ದರೂ ಇದನ್ನು ಅರಿಯದೇ ಎಚ್ಚರ, ಸರಿಯಾದ ತಿಳುವಳಿಕೆ ಬೇಕಾಗುತ್ತೆ. ಅದಕ್ಕೆ ಸ್ವಾಮಿಗಳು 3-4 ಎಕ್ಸಾಂಪಲ್ ಕೊಡ್ತಾರೆ. ನಮಗೆ ಅದು ಇದ್ದರೂ ಕೂಡ ನಮಗೆ ಗೊತ್ತಿರೋದಿಲ್ಲ ಅಂತ. ಆದರೂ ಒಬ್ಬಳು ಆ ಸರದ್ದು ಯಾರಾದರೂ ಹೇಳ್ತೀರಿ ನೀವು? ಸರ, ಚಿನ್ನದ ಸರ ಹಾಕೊಂಡಿರ್ತಾಳೆ, ಕಳ್ದೋಯ್ತು ನನ್ನ ಸರ ಅಂತ ಇರ್ತಾಳೆ. ಎಲ್ಲ ಕಡೆ ಹುಡುಕ್ತಾ ಇರ್ತಾಳೆ. ಆಮೇಲಿಂದ ಯಾರೋ ನೋಡ್ಬಿಟ್ಟು ನೀನ್ ಕುತ್ತಿಗೆನಲ್ಲೇ ಇದೆಯಲ್ಲಮ್ಮ ಅಂದಾಗ ಅದು ಕಳ್ದೇ ಹೋಗಿರೋದಿಲ್ಲ. ಅವಳು ಸುಮ್ಮನೆ ಅದು ಕಳ್ದೋಗಿದೆ ಅಂತ ತಿಳ್ಕೊಂಡು ಅಳ್ತಾ ಇರ್ತಾಳೆ, ದುಃಖ ಪಡ್ತಾ ಇರ್ತಾಳೆ. ನೋಡ್ರಿ, ಅಷ್ಟೇ. ನಿಜವಾಗ್ಲೂ ನಮ್ಮ ಹತ್ರ ಇದೆ, ನಾವು ಅದನ್ನು ನೋಡ್ಕೊಂಡಿಲ್ಲ ಅಷ್ಟೇ. ಅವಳು ಸೇರಿಗೆ ಸ್ವಲ್ಪ ಜಾಡ್ತು. ಬೆಳಿಗ್ಗೆಯಿಂದ ಹುಡುಕ್ತಾ ಇದ್ದಾಳೆ ಸಾಯಂಕಾಲದವರೆಗೂ. ಎಲ್ಲರನ್ನೂ ಹೇಳಿ ಕಳ್ಸೋದು ರತ್ನದ ಹಾರ. ಆಮೇಲೆ ಯಾರೋ ದೊಡ್ಡವರು, ಅಯ್ಯೋ ಹುಚ್ಚಿ, ನಿನ್ನ ಕತ್ನಲ್ಲಿ ಇದೆಯಲ್ಲೇ ಅಂದರೆ, ಅಯ್ಯೋ ಇಲ್ಲೇ ಇದೆಯಾ ನನ್ನ ಸರ ಅಂತ ಅನ್ಕೊಳಕ್ಕೆ ಶುರು ಮಾಡ್ಲಂತೆ. ನಮ್ಮ ಕತೆ ಹಂಗೆ. ಆದ್ದರಿಂದ ಆತ್ಮ ನಮ್ಮ ಒಳಗಡೆನೇ ಇದ್ದರೆ ನಮ್ಗೆ ನೋಡೋ ಕಲೆ ಗೊತ್ತಿಲ್ಲ, ಯಾರಾದ್ರೂ ಬಂದು ತೋರಿಸ್ತಾ ಗೊತ್ತಾಗುತ್ತೆ ಅನ್ನೋದಕ್ಕೆ ತಪ್ಪು ತಿಳುವಳಿಕೆಯಿಂದ ಅದು ದುಃಖವನ್ನು ನಮ್ಮನ್ನು ವ್ಯಥೆಗೊಳಿಸ್ತಲೇ ಇರುತ್ತದೆ. ಇದು ತುಂಬ ಇಂಪಾರ್ಟೆಂಟು. ನಾವು ನಿಜವಾಗ್ಲೂ ಅದ್ವಿತೀಯ ಸ್ವರೂಪ ಆನಂದವೇ ಆಗಿದ್ದರೂ, ಆತ್ಮನೇ ಆಗಿದ್ದರೂ ಪರಿಚಿತರು ದುಃಖಿಗಳು ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಆದ್ದರಿಂದಲೇ ನಮಗೆ ಅದು ಈ ತಪ್ಪು ತಿಳುವಳಿಕೆಯಿಂದ ಆದ ದುಃಖವು ನಮ್ಮನ್ನು ವ್ಯಥೆಗೊಳಿಸುತ್ತಲೇ ಇರುತ್ತದೆ. ಇದಕ್ಕೆ ಯಾರಾದರೂ ಎಕ್ಸ್ಪ್ಲೈನ್ ಮಾಡ್ತೀರಾ ಎಕ್ಸಾಂಪಲ್ನ? ಯಾವುದು ನಾವು ತಪ್ಪಾಗಿ ತಿಳ್ಕೊಂಡಿರ್ತೀವೋ ಅದರಿಂದ ನಮಗೆ ದುಃಖ ಕಟ್ಟಿಟ್ಟ ಬುದ್ಧಿ. ಎಕ್ಸಾಂಪಲ್, ದೃಷ್ಟಾಂತ ಯಾರಾದರೂ? ಹೌದಾ ಸರ್? ಅಷ್ಟೇ ಅಷ್ಟೇ. ಅವನು ತಿಳ್ಕೊಂಡ್ರೆ ಅಷ್ಟೊತ್ತವರೆಗೂ ಭಯ, ಅದ ಕಚ್ಚತ್ತೆ ಅನ್ನೋದು ಭಯ, ಓಡಿಸೋದು ಕೆಲಸ ಅಥವಾ ಆ ಥರ ಇರುತ್ತಲ್ಲ ನಿವೃತ್ತಿಗಳು ಮಾಡ್ಕೊಡಕ್ಕೆ. ಅಷ್ಟೇ. ಹಗ್ಗ ಅಂತ ಗೊತ್ತಾಯ್ತು, ಎಲ್ಲನೂ ಕಷ್ಟ ಆಗಿ ಇಷ್ಟೆಲ್ಲ ಹೊರಟೋಯ್ತಲ್ಲ. ಕರೆಕ್ಟ್. ಇದು ದೃಷ್ಟಾಂತ ಆಯ್ತು. ದೃಷ್ಟಾಂತದಲ್ಲಿ ಹೇಳ್ರಿ. ನಾವು ಸಾಯ್ತೀವಿ ಅಂತ ತಿಳ್ಕೊಂತೀವಿ, ಕಾಯಿಲೆ ಬರುತ್ತೆ, ರೋಗ ರುಜಿನಗಳು ಅಂತ ಭಯ ಬೀಳ್ತಾ ಇರ್ತೀವಿ, ಮುಪ್ಪು ಬರುತ್ತೆ, ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ಅನ್ಕೊಂಡಿರ್ತೀವಿ. ನಾವು ಸಾಯೋರೆಲ್ಲ ಆನಂದ ಸ್ವರೂಪರು, ಅಮೃತ ಪುತ್ರರು ಅಂತ ಗೊತ್ತಿಲ್ಲ, ಅದರಿಂದ ದುಃಖ ಪಡ್ತಾ ಇದೀವಿ. ನೋಡಿದ್ರ ಎಂಥ ಒಂದು ಇದರಿಂದ ನಮಗೆ ಲಾಭ ಇದೆ. ಆದರೂ ಯಾಕೋ ಯಾರೂ ಇಷ್ಟಪಡೋಲ್ವೇ? ಅದು ಏನು ದುಡ್ಡು ಕೊಡ್ತೀವಿ ಬನ್ರಿ ಅಂದರೂ ಬರೋಲ್ಲ ಕೇಳೋದಕ್ಕೆ. ಯಾವನಿಗೆ ಬೇಕು ನಿಮ್ಮ ವೇದಾಂತದ ಗೊಡ್ಡ ಪುರಾಣ ಅಂತಾರೆ. ಹೆಂಗಿದೆ ನೋಡ್ರಿ. ಇದರಷ್ಟು ಪರ್ಮನೆಂಟ್ ಸೊಲ್ಯೂಷನ್ ಮತ್ತೊಂದು ತೋರಿಸ್ಬಿಡ್ರಿ ಜೀವನದಲ್ಲಿ. ನೀವೇನು ಬೇಕಾದರೂ ಮಾಡ್ರಿ, ಕಾಮ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲಿ ಇದೆಯಲ್ಲ, ಯಾರಿಗೂ ಬೇಡರಿ. ಬಾಬ ಏನು ಹೇಳ್ತಿರೋ, ನನಗಂತೂ ಇದೇನು ಹುಚ್ಚ ಏನೋ ಅಂತಂದ್ಬಿಟ್ಟು ಅರ್ಥನೇ ಆಗಿಲ್ಲ. ಇದಕ್ಕೊಂದು ಕಾರಣ ಇದೆ. ಏನದು?
ಒಟ್ಟಿನಲ್ಲಿ ಏನಾಯಿತು, ನಮಗೆ ತಪ್ಪು ತಿಳುವಳಿಕೆ ಇರೋವರೆಗೂ ನಮಗೆ ದುಃಖ ಕಟ್ಟಿಟ್ಟ ಬುದ್ಧಿ. ಆ ಸರಿಯಾದ ಜ್ಞಾನ ಆಗಿಬಿಟ್ರೆ ಇಮಿಡಿಯೇಟ್ ರಿಲೀಫ್, ನಮಗೆ ಪರ್ಮನೆಂಟ್ ಸಲ್ಯೂಷನ್. ಸೊ ವೇದಾಂತ ನಮಗೆ ಪರ್ಮನೆಂಟ್ ಸಲ್ಯೂಷನ್ ತಿಳಿಸ್ಕೊಡುತ್ತೆ ಅಂತಾಯಿತು. ಸರಿಯಾದ ತಿಳುವಳಿಕೆಯನ್ನು ಕೊಡುವ ಇದನ್ನು ತಿಳಿಸ್ಕೊಡುತ್ತೆ ಸರ್. ಇದಕ್ಕೆ ತಿಳಿಸ್ಕೊಡೋದಕ್ಕೆ ಶಾಸ್ತ್ರವೂ ಗುರುವು ಸರಿಯಾಗಿ ವಿಚಾರ ಮಾಡುವ ಆದಿಯನ್ನು ತಿಳಿಸಿಕೊಟ್ಟರೆ, ಅನುಭವಾನುಸಾರವಾಗಿ ನೋಡುವ ರೀತಿಯನ್ನು ಕಲಿಸಿಕೊಟ್ಟರೆ ನಮ್ಗೆ ಆ ಸ್ವರೂಪ ನಮ್ಮದು, ನಾವೇ ಆಗಿರೋದು. ಆವಾಗ ನಮಗೆ ಸ್ಪಷ್ಟವಾಗಿ ಆ ತತ್ವದಲ್ಲಿ ನಿಲ್ಲೋದಕ್ಕಾಗುತ್ತೆ. ಇಲ್ಲಿ ಶಾಸ್ತ್ರದ ಹೆಚ್ಚುಗಾರಿಕೆ ಏನು, ಗುರುವಿನ ಹೆಚ್ಚುಗಾರಿಕೆ ಏನು ಅನ್ನೋದು ಪ್ರಶ್ನೆ. ಫಸ್ಟ್ ಎತ್ಕೊಂತಾನೆ ನಮಗೆ ಶಾಸ್ತ್ರದ ಹೆಚ್ಚುಗಾರಿಕೆ ಏನು. ಶಾಸ್ತ್ರ ನಾನೇ ಓದ್ಕೊಂಡ್ಬಿಡ್ತೀನಪ್ಪ, ಶಾಸ್ತ್ರ ಓದ್ಕೊಂಡ್ಬಿಟ್ರೆ ಆಯ್ತು, ನಾನೇ ಓದ್ಕೊಂಡ್ಬಿಡ್ತೇನೆ. ಹಾಗಲ್ಲ ಸರ್, ಅದು ಅರ್ಥ ಆಗೋದಿಲ್ಲ ಸರ್. ಸೂಕ್ಷ್ಮ, ತುಂಬಾ ಸೂಕ್ಷ್ಮವಾಗಿರುತ್ತೆ. ಗುರು, ಅದು ತತ್ವದಲ್ಲಿ ನಿಂತಿರೋಂತ ಗುರು ಹೇಳಿದ್ರೇನೆ ಅದು ನಮ್ಗೆ ಅರ್ಥ ಆಗೋದು. ಅದು ಸರಿಯಾದ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ಬೇಕು. ಆ ಶಾಸ್ತ್ರನೂ ಅಷ್ಟೇ, ಗುರುನೂ ಅಷ್ಟೇ. ಹಾ, ಈಗ ನಮಗೆ ಶಾಸ್ತ್ರ ಹೇಳಿ ಸಿದ್ರೆ ಹೇಳಿ, ಎಲ್ಲರೂ ಕಾಮೆಂಟ್ ಮಾಡಿ. ಈಗ ಹಗ್ಗ ಹಾವು ಯಾರೋ ಬಂದು ಹೇಳ್ತಾರೆ ಅದು ಹಾವಲ್ಲ ಹಗ್ಗ ಅಂತ. ನಮ್ಗೆ ಸುಮ್ಮನೆ ಅದು ಹೊಟ್ಟೋಗತ್ತೆ ಸರ್ ಅಜ್ಞಾನ ಇಲ್ಲ, ಅದು ನೋಡ್ಬೇಕು ನಾವು ಅದನ್ನ. ಸೊ ಅದೆಷ್ಟು ಡಿಫ್ರೆನ್ಸ್ ಸರ್. ಶಾಸ್ತ್ರ ಹೇಳೋದು, ತೋರ್ಸೋದು ಗುರು. ನಾನು ಹಂಗೆ ಅನ್ಕೊಂಡು. ಈಗ ಹಗ್ಗ ಹಾವಿನಲ್ಲಿ ಬೈ ಚಾನ್ಸ್ ಗುರು ಬರಲಿಲ್ಲ, ಟಾರ್ಚ್ ಇಲ್ಲ, ತೊಂದರೆ ಇಲ್ಲ. ನಾನೇ ಒಂದು ಧೈರ್ಯದಿಂದ ಒಂದು ಉದ್ದನೆದು ಕೋಲ್ ತಗೊಂಡು ಅದು ಏನು ಅಂತ ಪರೀಕ್ಷೆ ಮಾಡೋಕ್ಕೆ ಹೋದರೆ ಬಹುಶಃ ಹಗ್ಗ ಅಂತ ನಮ್ಗೆ ಗೊತ್ತಾಗ್ಬಿಡ್ಬೋದು. ಅಲ್ಲಿ ಕೂಡ ನೋಡ್ರಿ, ಅಲ್ಲೂ ಕೂಡ ಗುರು ಬೇಕು, ಟಾರ್ಚ್ ಬೇಕು. ಟಾರ್ಚ್ ಇದ್ರೇ ಕತ್ಲಲ್ಲಿ ತೋರಿಸೋದು. ಇಲ್ಲೇನೋ ಟಾರ್ಚ್ ಬೇಕು, ಎಲ್ಲ ಬೇಕು. 12 ಗಂಟೆ ಮಠ ಮಧ್ಯಾಹ್ನದಲ್ಲಿ ಸಮುದ್ರದ ದಡದಲ್ಲಿ ನೀವು ಹೋಗ್ತಾ ಇದ್ರೆ ಪಳಪಳ ಅಂತ ಹೊಳೆಯುತ್ತಲ್ಲ, ಮೊದಲನೇ ಸರಿ ಬೆಳ್ಳಿ ಅನ್ಕೊಂತಿರಲ್ಲ, ಅಲ್ಲಿ ಯಾವ ಗುರು ಬೇಕು? ಬೇಕಾಗಿಲ್ಲ. ನೀವೇ ಸ್ವಲ್ಪ ಹತ್ರಕ್ಕೆ ಹೋಗಿರ್ತೀರಿ, ಛೇ ಕಪೆ ಚಿಪ್ಪು ನಾನು ಬೆಳ್ಳಿ ಅನ್ಕೊಂಡಿದ್ದ. ಒಂದ್ಸಾರಿ ಟೋಪಿ ಬೀಳ್ತೀವಿ, ಆಮೇಲೆ ತಗ ಬೀಳ್ತೀವ, ಹಂಗೆ ಕಾಣ್ತಾ ಇರುತ್ತೆ, ಕಾಣೋದು ತಪ್ಪೋದಿಲ್ಲ. ಸೇಮ್ ಬೆಳ್ಳಿ ಹಂಗೆ ಪಳಪಳ ಅಂತ ಹೊಳೆಯುತ್ತೆ, ಎಲ್ಲಿ ನಾನು ಟೋಪಿ ಬೀಳಲ್ಲ. ಇವಾಗ ಇದಾಗ್ಬೇಕು ನೋಡ್ರಿ. ನಮ್ಗೆ ಈ ಶರೀರ ಹಂಗೆ ತೋರ್ತಾ ಇರುತ್ತೆ, ಪ್ರಪಂಚ ಹಂಗೆ ಇರುತ್ತೆ. ವೀರಪ್ಪ ಅಂಥವರೇ ಇರ್ತಾರೆ ಎಲ್ಲ ನಮ್ಮ ಸುತ್ತಮುತ್ತಲು. ಆದರೂ ಕೂಡ ನೀವು ಟೋಪಿ ಬೀಳಬಾರ್ದು. ಹೆಂಗಿದೆ? ಅದಕ್ಕೂ ಬೇಕು ಸಾಧನೆ. ಆದ್ದರಿಂದ ಸರಿ, ಈಗ ಶಾಸ್ತ್ರ ಏನು ಮಾಡುತ್ತೆ ನಮಗೆ? ಪ್ರಶ್ನೆ, ಶಾಸ್ತ್ರ ಏನು ಮಾಡುತ್ತೆ? ತಪ್ಪು ತಿಳುವಳಿಕೆ, ನಾನು ಅಲ್ಲದೆ ಇರೋದನ್ನ ತೆಗಿಯುತ್ತಷ್ಟೇ ಸರ್ ಶಾಸ್ತ್ರ. ಸರಿ, ಶಾಸ್ತ್ರ ಹೇಳತ್ತೆ ನೀನು ದೇಹ ಅಲ್ಲ, ನೀನು ಆತ್ಮ ಅಂತ ಹೇಳುತ್ತೆ. ಕರೆಕ್ಟ್. ಈಗ ಮನಸ್ಸೇ ಬಂಧನಕ್ಕೆ ಕಾರಣ, ಮನಸ್ಸೇ ಮೋಕ್ಷಕ್ಕೆ ಕಾರಣ. ನೋಡ್ರಿ, ಅಲ್ಲಿ ಮನಸ್ಸು ಹೊಸಲ ಮೇಲಿದೆ. ಹೊರಗಡೆ ಹೋಗೋದಕ್ಕೂ ಮನಸ್ಸೇ, ಒಳಗಡೆ ಬರೋದಕ್ಕೂ ಮನಸ್ಸೇ ಹೊಸಲು. ಈ ದೀಪ ನ್ಯಾಯ ಅಂತಾರಲ್ಲ ಹಾಗೆ. ಹಾಗಾದರೆ ಈ ಮನಸ್ಸು ಎಂಥ ಮನಸ್ಸು, ಯಾವ ಮನಸ್ಸು, ಅದು ಇಂಪಾರ್ಟೆಂಟು. ಇಲ್ಲಿ ನಮಗೆ ಏನು? ಶಾಸ್ತ್ರಾಚಾರ್ಯರಿಂದ ಸಂಸ್ಕಾರಗೊಂಡ ಮನಸ್ಸು, ಅದು ಇಂಪಾರ್ಟೆಂಟು. ಇಲ್ಲಿ ಎರಡೂ ಸೇರಿಸ್ಕೊಳ್ಳುತ್ತೆ, ಶಾಸ್ತ್ರ ಮತ್ತು ಆಚಾರ್ಯ. ಸಂಸ್ಕಾರ ಹೊಂದಿರುವ ಮನಸ್ಸು ಎಷ್ಟು ಇಂಪಾರ್ಟೆಂಟ್. ಇಲ್ಲಿ ಶಾಸ್ತ್ರ ಆಚಾರ್ಯರಿಂದ ಸಂಸ್ಕಾರ ಹೊಂದಿದ ಮನಸ್ಸು ಅಂತೀವಿ. ಏನದು? ಯಾಕೆ ನಾನೇ ತಿಳ್ಕೊಳಕ್ ಬರಲ್ವಾ? ಅದೇ ಶಾಸ್ತ್ರ ಆಚಾರ್ಯರಿಂದನೇ ಬೇಗ. ಶಾಸ್ತ್ರ ಅಂದ್ರೆ ಏನು? ವೇದಗಳು, ಶಬ್ದ ಪ್ರಮಾಣ, ವೇದಗಳು. ಕರೆಕ್ಟು. ಈಗ ಪ್ರಶ್ನೆ ನೀವು ಹೇಳಿದ್ರಿ ಏನೋ ಸೂಕ್ಷ್ಮವಾಗಿರುತ್ತೆ ಅಂತ. ಸೂಕ್ಷ್ಮ ಅಂದ್ರೆ ಏನು ತಿಳಿಸ್ಬೇಕದು, ಅರ್ಥ ಆಗ್ಬೇಕು ಬೇರೆಯವ್ರಿಗೆ. ಆ ಸೂಕ್ಷ್ಮ ಅಂತ ಹೇಳಿದ್ರಿ, ಕರೆಕ್ಟ್. ವಸ್ತು ಅಲ್ಲ, ಇಂದ್ರಿಯಗಳಿಂದ ನೋಡಕ್ಕಾಗೋದಿಲ್ಲ,
ಮುಟ್ಟಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಅದು ತುಂಬಾ ಸೂಕ್ಷ್ಮ, ಒಳಗಡೆ ಇದೆ, ನಾನೇ ಅದಾಗಿದ್ದೀನಿ. ಸರಿ, ನಮ್ಮ ಅನುಭವಕ್ಕೆ ಸಿಗುವಂಥದ್ದನ್ನು ಒಂದು ಹೇಳಬೇಕು. ಈಗ ನಾವು ಹುಟ್ಟಿದಾಗ್ಲಿಂದ ಎಷ್ಟು ಸಾರಿ ಕನಸಾಗಿಲ್ಲ ಆಗಿದೆಯಲ್ವ, ಎಷ್ಟು ಸಾರಿ ನಿದ್ದೆ ಮಾಡಿಲ್ಲ, ಎಷ್ಟು ಜನ್ಮಗಳಿಂದ ಮಾಡ್ತಾ ಇಲ್ಲ. ನಮ್ಮ ಜನ್ಮಗಳು ವಾರ್ಷಿ ಹಾಕಿದ್ರೆ ಹಿಮಾಲಯ ಪರ್ವತ ನಾಚ್ಕೊಳ್ಳುತ್ತೆ ಅಂತ ಹೇಳ್ತೀರಲ್ಲ, ಕರೆಕ್ಟ್. ಈಗ ನನಗೆ ಅಷ್ಟು ಸಾರಿ ನಾನು ಕನಸು ಕಂಡಿದ್ದೀನಿ, ನಿದ್ದೆ ಮಾಡಿದ್ದೀನಿ, ಈ ಥರ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀನ? ಇಷ್ಟೆಲ್ಲ ಆದರೂ ನಾವು ಹೇಳ್ತಾ ಇದ್ದಿದ್ದೇನಂತ? ಕನಸು ಸುಳ್ಳು, ನಿದ್ದೆ ವೇಸ್ಟ್. ಎಲ್ಲಿ ಅಪ್ರಾಣೆಗೂ ನಾವೇ ತಿಳ್ಕೊಂಡ್ಬಿಡ್ತೀವ ಇದನ್ನ? ನೀವು ಶಾಸ್ತ್ರನೇ ಓದಿದ್ರಿ ಅಂತ ಇಟ್ಕೊಳ್ರಿ, ನೀವೇ ಓದಿದ್ರಿ ಅಂತ ಇಟ್ಕೊಳ್ರಿ, ಕನಸಿನಲ್ಲಿ ಎಲ್ಲ ಸುಳ್ಳು ಅಲ್ಲ, ಕನಸು ಕೂಡ ಅಲ್ಲಿ ಹೀಗೆ ಇರುತ್ತೆ ಅಂತ ಅರ್ಥ ಮಾಡ್ಕೊಂಡ್ಬಿಡ್ತೀವ? ಈಗ ಅವಸ್ಥಾತ್ರಯ ವಿಚಾರವನ್ನ ಗುರುನೇ ತೆಗೆದು ಹೇಳಬೇಕು. ಶಾಸ್ತ್ರ ಇದೆ, ನಾನೇ ಓದ್ಕೊಂಡ್ರೆ ಅರ್ಥ ಆಗಲ್ಲ, ಹೋಗ್ಲಿ ಆ ಗುರು ತಿಳಿಸ್ಬೇಕು. ಈ ಗುರು ಏನು ಮಾಡ್ತಾನೆ? ಪ್ರಶ್ನೆ ಇಲ್ಲಿ. ಶಾಸ್ತ್ರ ಇದೆ, ನಾನೇ ಓದ್ಕೊಂಡ್ರೂ ಗೊತ್ತಾಗಲ್ಲ. ಯಾಕೆ? ಈ ಸಿಂಪಲ್ ಎಕ್ಸಾಂಪಲ್ ನೋಡ್ರಿ ಹೇಗಿದೆ ಅಂತ. ಇಷ್ಟು ವರ್ಷಗಳಿಂದ ಮಾಡಿದ್ದೇನಲ್ಲ, ಕನಸಿನ ದೃಷ್ಟಿಯಿಂದ ನೋಡೋದು ಗೊತ್ತು ನನಗೆ. ಬಟ್ ನಾನು ಯಾವತ್ತಾದ್ರೂ ಹಂಗೆ ನೋಡಿದ್ದೇನ? ಗಾಢ ನಿದ್ರೆಯಲ್ಲಿ ನಾನು ಆತ್ಮನಾಗಿರ್ತೇನೆ ಅಂತ ಕಂಡ್ಕೊಳ್ಳೋಕೆ ಬಂದಿದೀಯಾ? ನನಗೆ ಮಾತ್ರ ಅಲ್ಲ, ಯಾರಿಗಾದ್ರೂ ಬರೋದಿಲ್ಲ. ಅಪ್ರಾಣೆಗೂ ಬರೋದಿಲ್ಲ, ದೇವತೆಗಳಿಗೂ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಶಾಸ್ತ್ರ ಆಚಾರ್ಯರಿಂದ ಸಂಸ್ಕಾರ ಹೊಂದಿರೋ ಮನಸ್ಸೇ ಬೇಕು. ಹಾಗೆ ಇಲ್ಲಿ ಶಾಸ್ತ್ರ ಅಂತಂದಿದ ತಕ್ಷಣ ನಾನೇ ಓದ್ಕೊಂಡ್ಬಿಟ್ರು ಆಗಲ್ಲ, ಇಷ್ಟು ಸೂಕ್ಷ್ಮ ಅಂದರೆ ಇದು ಅರ್ಥ. ಇಲ್ಲಿ ಆತ್ಮನು, ಅವನಿಗೆ ಆಕಾರ ಇಲ್ಲ, ಏನೂ ಇಲ್ಲ, ಅವನಿಗೆ ಹೆಸರಿಲ್ಲ, ನಾಮ ರೂಪ ಗುಣ ಕ್ರಿಯೆ ಏನು ಇಲ್ಲದೆ ಇರೋದ್ರಿಂದ ಅವನು ತಿಳ್ಕೊಳ್ಳೋದು ಕಷ್ಟ. ಅದೆಲ್ಲ ಸೇರೆ ಇಲ್ಲಿ ನೋಡ್ರಿ, ನಮ್ಮ ಅನುಭವದಲ್ಲಿ ತೋರಿಸ್ಬೇಕು ಅಂತಂದರೆ ಇದು ಎಷ್ಟು ಜನ್ಮಗಳು ಬಂದರೆ ನಾವೇ ತಿಳ್ಕೊಳ್ಳೋಕೆ ಬರುತ್ತೆ. ಅದೇ ನಮಗೆ ತೋರಿಸಿದ ತಕ್ಷಣ ಹೂ ಆಮ್ ಐ ಅನ್ನೋದನ್ನು ಟಕ್ ಅಂತ ಎಲ್ಲರೂ ಕಂಡಿಡ್ಕೊಂಡ್ಬಿಟ್ವಿ ನಾವು. ಹೇಗಿದೆ? ಅದಕ್ಕೋಸ್ಕರ ಗುರು ಹೇಗಿರಬೇಕು, ಗುರುವಿನ ಲಕ್ಷಣ ಏನು, ಗುರು ಅಂತಂದರೆ ಹೇಗಿರ್ಬೇಕು, ಅವನ ಕ್ವಾಲಿಫಿಕೇಶನ್ ಏನು? ಶ್ರೋತ್ರಿಯ ಬ್ರಹ್ಮನಿಷ್ಠ ಆಗಿರ್ಬೇಕು ಸರ್. ಅದು ಇಂಪಾರ್ಟೆಂಟ್. ಶ್ರೋತ್ರಿಯ ಬ್ರಹ್ಮನಿಷ್ಠ. ಶ್ರೋತ್ರಿಯ ಅಂದ್ರೆ ಏನು? ಶ್ರುತಿ ಹೇಳಿರೋದು ಎಲ್ಲ ತಿಳ್ಕೊಂಡಿರ್ಬೇಕು, ಮತ್ತೆ ಆತ್ಮಸ್ವರೂಪದಲ್ಲೂ ನಿಂತ್ಕೊಂಡಿರ್ಬೇಕು. ಓಕೆ ಪಾಪ, ಟೈಮ್ ಆಯಿತು, ಇಲ್ಲಿಗೆ ನಿಲ್ಲಿಸೋಣ ಪಾಪ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್, ಜೈ ಶ್ರೀರಾಮ್. ಇಲ್ಲಿಗೆ ನಿಲ್ಲಿಸೋಣ. ಓಕೆ ಬಾ.